ಪ್ರಾರಂಭದಲ್ಲೇ ಕೃತಜ್ಞತಾರ್ಪಣೆ ಮಾಡ್ತಾ ಇದ್ದೀವಿ. ಹೋಗುವಾಗ ಡಾಕ್ಟರ್ ಗುರುರಾಜ್ ಕರಜಗಿಯವರ ವಾಣಿನೇ ತಮ್ಮ ಮನಸ್ಸಿನಲ್ಲಿ ಉಳಿಯಲಿ ಅನ್ನುವ ಅಭಿಪ್ರಾಯ. ಕೃತಜ್ಞತಾರ್ಪಣೆಗೆ ಮುಂಚೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ಸೂಚನೆ. ನಾಳೆಯಿಂದ 4 ದಿವಸ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ಭೈರಪ್ಪನವರ ಕಾದಂಬರಿಗಳ ನೆಲೆ ಮತ್ತು ಕಲೆ ಕುರಿತು ಉಪನ್ಯಾಸ ಮಾಲೆ ಇರುತ್ತೆ. ಹಿಂದೆ ಒಂದು ಕಂತಾಗಿದೆ, ಇವಾಗ ಇನ್ನೊಂದು ಕಂತು ಆಗ್ತಾಯಿದೆ. ತಾವು ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಹೀಗಿದ್ದರೂ ನಮ್ಮ ಬಾಪು ಈ ಉಪನ್ಯಾಸ ಮಾಲಿಕೆ ಇವತ್ತು ಮುಗೀತಾ ಇದೆ. ಈ ಮಾಲಿಕೆಯನ್ನು ಪ್ರಾಯೋಜನ ಮಾಡಿದವರು ನಮ್ಮ ಸಂಸ್ಥೆಯ ಅಭಿಮಾನಿಗಳು ಶ್ರೀ ಆರ್ ಚಂದ್ರಶೇಖರ್ ಶೆಟ್ಟಿ ಮತ್ತು ಶ್ರೀಮತಿ ಚಂದ್ರಶೇಖರ್ ಶೆಟ್ಟಿ ಅವರು. ಅವರ ಪರಿವಾರಕ್ಕೆ ಎಲ್ಲ ಶ್ರೇಯಸ್ಸು ಒದಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ ಗುರುರಾಜ್ ಕರಜಗಿ ಅವರು ಗಾಂಧಿಯವರ ಬಹುಮುಖ ಜೀವನದ ಒಂದು ಸೀಳು ನೋಟವನ್ನು ನಮಗೆ ಒದಗಿಸಿದ್ದಾರೆ. ಎಲ್ಲರಿಗೂ ಪ್ರೇರಕವೂ ಮಾರ್ಗದರ್ಶಕವೂ ಆಗಿರೋದು ಗಾಂಧಿಯವರ ಜೀವನ. ಈಗಿನ ಪೀಳಿಗೆಯವರಿಗೆ ಅವಶ್ಯವಾಗಿ ತಿಳಿಯಬೇಕಾದ್ದು ಮತ್ತು ನಾವು ಆರಂಭದಲ್ಲಿ ಅರಿಕೆ ಮಾಡಿದ ಹಾಗೆ ಅವರ ರಾಜಕೀಯ ಜೀವನವನ್ನು ಮರೆತರೂ ಅವರು ಒಬ್ಬ ಅಸಾಧಾರಣ ಉದಾತ್ತ ವ್ಯಕ್ತಿಯಾಗಿಯೇ ಉಳಿತಾರೆ. ಹೀಗೆ ಸರಿಯಾಗಿ 100 ವರ್ಷ ಹಿಂದೆ ಗಾಂಧಿಯವರು ಪ್ರಶ್ನೋತ್ತರ ರೂಪದಲ್ಲಿ ಬರೆದ ಹಿಂದ್ ಸ್ವರಾಜ್ ಅದು ಇವತ್ತಿಗೂ ಕೂಡ ಈ ಆಧುನಿಕ ನಾಗರಿಕತೆ ಕುರಿತ ಒಂದು ಅನುಪಮವಾದ ವ್ಯಾಖ್ಯಾನವಾಗಿ ಉಳಿದಿದೆ. ಆಧುನಿಕ ಅಂದರೆ ಪಾಶ್ಚಾತ್ಯ ನಿರ್ದೇಶಿತ ನಾಗರಿಕತೆ ಏನಿದೆ ಅದರ ಸ್ವರೂಪವನ್ನು ಗಾಂಧಿಯವರು ಏನು ವಿಶ್ಲೇಷಣೆ ಮಾಡಿದ್ದಾರೆ ಅದು ಇವತ್ತಿಗೂ ಕೂಡ ತುಂಬ ಸಂಗತವಾಗಿಯೇ ಇದೆ. ಗಾಂಧಿಯವರ ಈ ಐತಿಹಾಸಿಕ ದರ್ಶನ ಮತ್ತು ನೈತಿಕತೆಗೆ ಅವರು ನೀಡಿದ ಉಚ್ಚ ಸ್ಥಾನ, ಈ ವಿಶೇಷ ಗುಣಗಳಿಂದಾಗಿ ಅವರು ವಿಶಾಲ ಮನ್ನಣೆಯನ್ನು ಪಡೆದರು. ರಾಜಕೀಯ ಕ್ಷೇತ್ರದಲ್ಲಿ ಅವರ ನಿಲುವುಗಳನ್ನು ಒಪ್ಪದ ಅನೇಕ ಮಹನೀಯರು ಕೂಡ ಗಾಂಧಿಯವರ ಬಗ್ಗೆ ಅಸ್ಖಲಿತವಾದ ಗೌರವವನ್ನು ಇಟ್ಕೊಂಡಿದ್ದರು. ಈ ಅಂಶವನ್ನು ನಾವು ಗಮನಿಸಬೇಕು. ಇಂಥ ವರ್ತನೆ ಈ ಪೀಳಿಗೆಯಲ್ಲಿ ಅಪರೂಪವಾದ್ದರಿಂದ ಇದನ್ನು ಒತ್ತಿ ಹೇಳಬೇಕಾಗಿದೆ. ಉದಾಹರಣೆಗೆ ನಮಗೆ ಆತ್ಮೀಯರಾಗಿದ್ದ ಪಿ ಕೋದಂಡರಾಯರು, ಕೆ ಮುನ್ಷಿ ಅವರು, ಇಂಥ ಅನೇಕ ಜನ ಗಣ್ಯರು ಗಾಂಧಿಯವರ ಸಮಕಾಲೀನರು ಅವರ ಎಷ್ಟೋ ಅಭಿಪ್ರಾಯಗಳನ್ನು ಒಪ್ಕೊಳ್ತಾ ಇರಲಿಲ್ಲ. ಆದರೆ ಅವರೆಲ್ಲ ಗಾಂಧಿಯವರನ್ನು ಅತಿಶಯವಾಗಿ ಗೌರವಿಸಿದರು. ರಾಜಕಾರಣದ ಮಟ್ಟಿಗೆ ಗಾಂಧಿಯವರ ಎಷ್ಟೋ ನಿಲುಮೆಗಳು, ಉದಾಹರಣೆಗೆ ನಮ್ಮ ಡಿ ವಿ ಜಿಯವರೇ ಇದ್ದಾರೆ. ಗಾಂಧೀಜಿಯವರ ಎಷ್ಟೋ ರಾಜಕೀಯ ನಿಲುಮೆಗಳು ಡಿ ವಿ ಜಿಯವರಿಗೆ ಸಮ್ಮತ ಇರಲಿಲ್ಲ. ಆದರೆ ಗಾಂಧಿಯವರ ಬಗ್ಗೆ ಡಿ ವಿ ಜಿಯವರ ಮೆಚ್ಚುಗೆ ಯಾವತ್ತೂ ಸಡಿಲಗೊಳ್ಳಲಿಲ್ಲ. ಗಾಂಧಿಯವರ ಬಗ್ಗೆ ಪದ್ಯಗಳನ್ನು ಬರೆದರು. ಗಾಂಧಿಯವರ ದಕ್ಷಿಣ ಆಫ್ರಿಕಾ ಸತ್ಯಾಗ್ರಹಕ್ಕೋಸ್ಕರ ಡಿ ವಿ ಜಿಯವರು ಹಣ ಸಂಗ್ರಹ ಮಾಡಿ ಕಳಿಸಿದರು. ಮತ್ತು ಬೆಂಗಳೂರಿಗೆ ಗಾಂಧಿಯವರ ಮೊದಲನೇ ಭೇಟಿಯನ್ನು ಏರ್ಪಡಿಸುವುದರಲ್ಲೇ ಪ್ರಮುಖ ಪಾತ್ರ ವಹಿಸಿದವರು ಡಿ ವಿ ಜಿಯವರು. ಮತ್ತು ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಅನಾವರಣ ಮಾಡಿದ್ದೇನೆ ಗೋಖಲೆ ಅವರ ಈ ಚಿತ್ರ. ಡಿ ವಿ ಜಿಯವರ ಮಕ್ಕಳೊಡನೆ ಕೂಡ ಡಿ ವಿ ಜಿಯವರ ಗಾಂಧಿಯವರ ಮಕ್ಕಳ ಜೊತೆ ಕೂಡ ಡಿ ವಿ ಜಿಯವರ ಆತ್ಮೀಯ ಸಂಪರ್ಕ ಇತ್ತು. ದೇವದಾಸ್ ಗಾಂಧಿಯವರನ್ನು ಡಿ ವಿ ಜಿ ತಮ್ಮ ಮನೆಗೆ ಆಹ್ವಾನಿಸಿ ಸತ್ಕಾರ ಮಾಡಿದರು. ಗಾಂಧಿಯವರ ಒಂದು ಉಪವಾಸ ಸಂದರ್ಭದಲ್ಲಿ ಡಿ ವಿ ಜಿಯವರು ತಮ್ಮ ಮಿತ್ರರಿಗೆಲ್ಲ ಪತ್ರ ಬರೆದು ತಮ್ಮ ಆತಂಕವನ್ನು ತೋಡಿಕೊಂಡು ಭಗವಂತ ಇವರನ್ನು ಉಳಿಸಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅಂತ ಸಂದೇಶ ಕಳಿಸಿದರು. ಇದು 40ರ ದಶಕದಲ್ಲಿ. ಹೀಗೆ ಹಿಂದಿನ ಪೀಳಿಗೆಯಲ್ಲಿ ಒಂದು ದೃಷ್ಟಿ ವೈಶಾಲ್ಯ ಇತ್ತು. ಅದನ್ನು ನಾವೆಲ್ಲ ಬೆಳೆಸ್ಕೊಳ್ಳೋದು ತುಂಬ ಅಗತ್ಯ ಇದೆ. ಇನ್ನೂ
ನಮ್ಮ ಎಚ್ ಎಸ್ ದೊರೆಸ್ವಾಮಿಯವರಿಗಾಗಲಿ ನಮ್ಮಲ್ಲಿ ಅನೇಕರಿಗೆ ಈ ಉಪನ್ಯಾಸ ಮಾಲೆ ಈ ಭೂಲೆ ಬಿಸ್ರೆ ಗೀತ್ ಅಂತ ಹೇಳ್ತಾರಲ್ಲ, ಹಾಗೆ ಆಗಿದೆ. ಈ ಸ್ಮರಣೀಯ ಉಪನ್ಯಾಸ ಮಾಲೆಯನ್ನು ನಡೆಸಿಕೊಟ್ಟ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯರಾದ ಎಚ್ ಎಸ್ ದೊರೆಸ್ವಾಮಿಯವರು ದಯವಿಟ್ಟು ವೇದಿಕೆಗೆ ಬಂದು ಡಾಕ್ಟರ್ ಕರ್ಜಗಿ ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಾನು ಧನ್ಯೋಸ್ಮಿ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ. ಇದು ಅಪರೂಪದ ಭಾಗ್ಯ ಅಂತ. ಅತ್ಯಂತ ಹಿರಿಯರು, ಜ್ಞಾನವೃದ್ಧರು ಆದಂಥ ಎಚ್ ಎಸ್ ದೊರೆಸ್ವಾಮಿಯವರು ಬಂದು ಕೂತು ಕೇಳೋದೇ ಭಾಗ್ಯ. ಗಾಂಧಿಯವರನ್ನು ನೋಡಿದವರು, ಅವರು ಭೂಗತ ಚಳವಳಿ ಎಷ್ಟು ಮಾಡಿದ್ದಾರೆ, ರಾತ್ರೋರಾತ್ರಿ ಹೋಗಿ ಪ್ರಿಂಟ್ ಮಾಡಿಕೊಂಡು ಹ್ಯಾಂಡ್ಬಿಲ್ ಹಂಚಿ ಅವರು ಕಷ್ಟಪಟ್ಟದ್ದಕ್ಕೆ ನಾವು ಸುಖವಾಗಿದ್ದೇವೆ ಅಂತ ಹಿರಿಯರು ಮುಂದೆ ಕೂಡೋದೇ ಒಂದು ಭಾಗ್ಯ. ಅವ್ರ ಕಡೆಯಿಂದ ಒಳ್ಳೆ ಮಾತು ಬಂತಲ್ಲ, ಜೀವನಕ್ಕೊಂದು ಧನ್ಯತೆ ಬರ್ತದೆ ಅಂತ ಅನಿಸುತ್ತೆ. ಇದರಿಂದ ಗಾಂಧಿಯವರ ಪ್ರೀತಿ ಸ್ವಲ್ಪ ಹೆಚ್ಚಾಯಿತು ಅನಿಸ್ಬೇಕು ನನಗೆ. ನಿನ್ನೆ ದಿವಸ ಲಾಹೋರ್ ಅಧಿವೇಶನ ಬಗ್ಗೆ ಹೇಳ್ತಾ ಇದ್ದೆ. ಅಧಿವೇಶನದ ಕೊನೆಗೆ ಮಧ್ಯರಾತ್ರಿ ಡಿಸೆಂಬರ್ 31, 1929 ರಾತ್ರಿ ಭಾರತೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಭಾರತ ಧ್ವಜವನ್ನು ರಾವಿ ನದಿ ದಂಡೆ ಮೇಲೆ ಹಾರಿಸಿ ಜನವರಿ 26 ನಮ್ಮ ದೇಶದ ಸ್ವಾತಂತ್ರ್ಯ ದಿನ ಅಂತ ಆಚರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಯಾರ್ಯಾರು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಅಧಿಕಾರದಲ್ಲೆಲ್ಲರೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಇದಾದ ಸ್ವಲ್ಪ ದಿವಸದ ಮೇಲೆ ಬ್ರಿಟಿಷ್ ಸರ್ಕಾರ ಇನ್ನೂ ಒಂದು ಉಗ್ರ ಕಾಯ್ದೆ ತಂತು. ಜನಸಾಮಾನ್ಯರಿಗೆ ಬೇಕಾಗುವಂಥ ವಸ್ತುಗಳ ಮೇಲೆ ಕರವನ್ನು ಹೆಚ್ಚು ಮಾಡ್ತು. ಅದರಲ್ಲೂ ಉಪ್ಪಿನ ಮೇಲೆ ಕರ ಹೆಚ್ಚಿಗೆ ಆಯಿತು. ಗಾಂಧೀಜಿ ವಿಚಾರ ಮಾಡ್ತಾಯಿದ್ರು, ಯಾವುದರಿಂದ ಜನಸಮೂಹದ ಮನಸ್ಸನ್ನು ಹಿಡಿಯೋದಕ್ಕೆ ಸಾಧ್ಯ ಅಂತ. ಅವ್ರಿಗನ್ನಿಸ್ತು ಈ ಉಪ್ಪಿನ ಸತ್ಯಾಗ್ರಹ ಮಾಡಬೇಕು ಅಂತ. ಉಪ್ಪಿನ ಸತ್ಯಾಗ್ರಹ, ಉಪ್ಪು ಎಲ್ರಿಗೂ ಬೇಕಾಗುವಂಥದ್ದು ಒಂದು ಪ್ರಬಲ ಸಂಕೇತ ಅದು. ನಾನು ಮೊನ್ನೆ ಹೇಳಿದ ಹಾಗೆ ಗಾಂಧೀಜಿ ಆರಿಸಿಕೊಂಡಂಥ ಸಂಕೇತಗಳೇ ಹಾಗೆ ತುಂಬ ಸುಲಭವಾಗಿರಬೇಕು, ಎಲ್ಲರಿಗೂ ಬೇಕಾಗಿರುವಂಥದ್ದು ಇರಬೇಕು. ಒಂದು ಚರಕ ಆಗ್ಬೋದು ಅಥವಾ ಒಂದು ಉಪ್ಪಾಗ್ಬೋದು. ಉಪ್ಪಿನ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿ ತುಂಬ ಚರ್ಚೆ ಮಾಡಿದರು. ಹೇಗೆ ಮಾಡೋದು, ಪ್ಲ್ಯಾನ್ ಮಾಡೋದು ಹೇಗೆ, ಯಾರು ಎಷ್ಟೆಷ್ಟು ಜನ ಬರಬೇಕು, ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಆ ಪುಸ್ತಕ ಓದ್ತಾ ಹೋದರೆ, ಮಹಾತ್ಮ ಪುಸ್ತಕ, ನನಗೆ ಅನಿಸ್ತಾ ಇತ್ತು ಓದ್ತಿರ್ಬೇಕಾದ್ರೆ ನಾನು ಏನೂ 1% ಹೇಳೋಕ್ಕಾಗ್ತಾ ಇಲ್ಲಲ್ಲ ಅದರೊಳಗಿಂದು ಅನಿಸ್ತಾ ಇತ್ತು. ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಊರಿಂದ ಲಿಸ್ಟ್ ಕಳಿಸ್ಬೇಕು ಅವರು, ಯಾರ್ಯಾರು ಬರ್ತಾರೆ ಅಂತ, ಎಲ್ಲಿ ಬರ್ತಾರೆ ಅಂತ. ಅದನ್ನ ಇವರು ಆರಿಸೋರು. ಇದರಲ್ಲಿ ಯಾರು ನಿಷ್ಠರಾಗಿದ್ದಾರೆ, ಯಾರು ಪ್ರಾಮಾಣಿಕರಾಗಿದ್ದಾರೆ, ಸತ್ಯಸಂಧರಾಗಿದ್ದಾರೆ ಲಿಸ್ಟ್ ಮಾಡಬೇಕು. ಅದೆಲ್ಲ ಅಂಥವ್ರು ಮಾತ್ರ ಬರೋದಕ್ಕೆ ಹಾದಿ. ಹೀಗೆಲ್ಲ ಮಾಡೋದು. ಒಂದು ಘಟನೆ ಬರೀತಾರೆ, ಯಾರೋ ಬಿಜಾಪುರದವ್ರು ಕುರ್ತಕೋಟಿ ಅಂತ ಯಾರೋ ಹೋದ್ರಂತೆ. ಅಲ್ಲಿ ಲಿಸ್ಟ್ ತೊಗೊಂಡು ಹೋಗಿದ್ದಾರೆ ಅವರು, ಪ್ರೆಸಿಡೆಂಟ್ ಮಾಡಿಕೊಟ್ಟದ್ದನ್ನು ತೊಗೊಂಡೋಗಿ ಕೊಟ್ಟ ತಕ್ಷಣ ಪಾಪ ಅಲ್ಲಿಂದ ಹೋಗಿದ್ದಾರೆ ಅವರು. ಅಲ್ಲಿಂದ ಸಾಬರಮತಿ ಆಶ್ರಮಕ್ಕೆ ಹೋಗಿ ಲಿಸ್ಟ್ ಕೊಟ್ಟರಂತೆ. ಒಂದು 500 ಜನದ ಲಿಸ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಸೆಕ್ರೆಟರಿ ಮಹಾದೇವ ದೇಸಾಯಿ ಅವರು, ಚಿಂತೆ ಮಾಡಬೇಡಿ, ನಾನು ಬಾಬು ಕಡೆ ನೋಟ್ಸ್ ಕೊಡ್ತೇನೆ, ವೆರಿಫೈ ಮಾಡಿ ಕೊಡ್ತೇನೆ ಅಂದ್ರಂತೆ. ಸಾಯಂಕಾಲವರೆಗಿದ್ರು. ಸಾಯಂಕಾಲ ಲಿಸ್ಟ್ ಬಂತು, ಇಷ್ಟು ಜನ ಬರ್ಬೋದು ಅಂತ ಕೊಟ್ಟರಂತೆ. ಕೊಟ್ಟು ತೊಗೊಂಡು ಹೋಗಿ ಅಂದರು ಮಹಾದೇವ ದೇಸಾಯಿ ಅವರು. ಇವರು ಅಲ್ಲಿಂದ ಬಂದಿದ್ದೇನೆ, ಗಾಂಧಿದೊಂಚೂರು ದರ್ಶನ ಆದರೆ ಚೆನ್ನಾಗಿರ್ತದಲ್ಲ ಅಂತ. ಇವ್ರು ಹೇಳೋದು ಧೈರ್ಯ ಇಲ್ಲ, ಸುಮ್ಮನೆ ನಿಂತಿದ್ರಂತೆ. ಅದಕ್ಕೆ ಅವರೇ ಕೇಳಿದ್ರು, ಮಹಾದೇವ ದೇಸಾಯಿ ಅವರೇ ಕೇಳಿದ್ರಂತೆ, ಬಾಪು ನೋಡಬೇಕಾ ಅಂದ್ರಂತೆ. ಹೌದು, ಅಲ್ಲಿಂದ ಬಂದಿದ್ದೇನೆ, ಒಂದು ಸ್ವಲ್ಪ ಕಿಟಕಿಯಿಂದ ಅದ್ರ ತೋರಿಸ್ಬಿಡಿ, ನೋಡೋಗ್ತೇನೆ ಅಂದ್ರಂತೆ. ಒಳಗೆ ಬನ್ನಿ, ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋದರೆ ಗಾಂಧಿ ಅವ್ರ ಪಕ್ಕದಲ್ಲಿ ಕೂಡಿಸ್ಕೊಂಡ್ಬಿಟ್ಟು ಅರ್ಧ ಗಂಟೆ ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಈ ಲಿಸ್ಟ್ ಹೆಂಗೆ ಬಂತು, ಹೇಗೆ ಹುಡುಕಿದ್ರಿ ಇವ್ರನ್ನೆಲ್ಲ, ನಿಮ್ಮ ರಿಲೇಟಿವ್ಸ್ ಎಲ್ಲ ಸಂಬಂಧಿಕರಿದ್ದಾರಾ, ಇವ್ರು ಏನೇನು ಮಾಡ್ತಾರೆ ಎಲ್ಲ ಕೇಳ್ಕೊಂಡು ಮುಗಿದ್ಮೇಲೆ ನೀವೇನು ಮಾಡ್ಕೋತೀರಿ ಜೀವನಕ್ಕೆ ಅಂತ ಕೇಳಿದ್ರಂತೆ. ಜೀವಕ್ಕೆ ನೀವೇನು ಮಾಡ್ಕೋತೀರಿ ಅಂತ. ಇವರು, ನಾನು ಕಾಂಗ್ರೆಸ್ ಸೆಕ್ರೆಟ್ರಿ ಅಂದ್ರಂತೆ. ಕಾಂಗ್ರೆಸ್ ಸೆಕ್ರೆಟ್ರಿ ನೌಕರಿ ಅಲ್ಲ ಅದು, ಹೊಟ್ಟೆಪಾಡಿಗೆ ಏನು ಮಾಡ್ಕೊಂಡಿದ್ದೀರಿ ಅಂತ ಕೇಳಿದ್ರಂತೆ. ಇಲ್ಲ, ಕಾಂಗ್ರೆಸ್ ಕೆಲಸನೇ ಮಾಡ್ತೀನಿ. ಮತ್ತು ಅದು ಹೇಳಿಬಿಡಿ ತಿರ್ಗಾಮುರ್ಗ, ನೀವು ಹೊಟ್ಟೆಪಾಡಿಗೆ ಏನು ಮಾಡ್ಕೊಂಡಿದ್ದೀರಿ ಅಂದ್ರಂತೆ. ಏನೂ ಮಾಡಿಲ್ಲ, ನಮ್ಮ ಅಣ್ಣ ಇದ್ದಾನೆ, ನಾನು ಕಾಳಜಿ ಮಾಡ್ಕೋತಾನೆ, ನಾನು ಮದುವೆ ಆಗಲಿಲ್ಲ ಅಂದ್ರಂತೆ ಇವರು. ತಪ್ಪದು. ಗಾಂಧೀಜಿ ನೋಡಿ, ತಪ್ಪದು. ಕಾಂಗ್ರೆಸ್ ಕೆಲಸ ದೇಶಕ್ಕೋಸ್ಕರ ಮಾಡಿಸುವಂಥ ಕೆಲಸ. ನಿಮ್ಮ ಅಣ್ಣನ ಮೇಲೆ ಭಾರ ಆಗಿರಬೇಕು. ಒಂದು ಏನಾದರೂ ಕಲೀರಿ, ಈಗಾದರೂ ಕಲೀರಿ, ಲೇಟ್ ಆಗಿಲ್ಲ ನಿಮಗೆ, 50 ವರ್ಷ ಅವರಿಗೆ. ಕಲೀರಿ, ಏನಾದರೂ ಹೊಲಿಗೆ ಕಲೀರಿ, ಚರ್ಕ ನೂಲಿ, ಅಥವಾ ಕಾರ್ಪೆಂಟ್ರಿ ಕಲೀರಿ, ಏನಾದರೂ ಕಲೀರಿ, ಒಂದು ಜೀವನ ನಡೆಸಬೇಕು, ಖಾಲಿ ಇರಬಾರ್ದು ಅಂತ ಹೇಳಿ ಕಳಿಸಿದ್ರಂತೆ. ಆ ಕುರ್ತಕೋಟಿ ಹೇಳ್ತಾರೆ,
ನನ್ನ ಜೀವನದುದ್ದಕ್ಕೆ ಯಾರೂ ಹೇಳಿಲ್ಲಲ್ರಿ ಇಷ್ಟು ಈಸಿ ಮಾತನ್ನು, ಈಗ ಹೇಳಿದ್ರು ಗಾಂಧೀಜಿ ಅಂತ. ಹಾಗೆ ಪ್ರತಿಯೊಂದರಲ್ಲೂ ಕಾಳಜಿ ತೊಗೊಂಡು ಲಿಸ್ಟ್ ಮಾಡಿದ್ರಂತೆ. ತೀರ್ಮಾನ ಮಾಡಿದರು, ಮಾರ್ಚ್ 12, 1930 ಬೆಳಗ್ಗೆ 6:15 ಹೊರಡಬೇಕು. ಪಟ್ಟಿ ಮಾಡಿದ್ದಾರೆ ಯಾರ್ಯಾರು ಹೊರಡಬೇಕು ಅಂತ. 78 ಜನ ಜೊತೆಗೆ ಹೊರಡಬೇಕು. ಅಲ್ಲಿರೋರು ಯಾರು ಅಂದರೆ 16ರಿಂದ 61 ವಯಸ್ಸಿನ ಜನ. ಆ ವಯಸ್ಸಿನ ಜನ, ಅದರಲ್ಲಿ ಹಿರಿಯರು ಗಾಂಧೀಜಿನೇ 61 ವರ್ಷ. ಅವ್ರ ಜೊತೆ ಎಲ್ಲ ಹುಡುಗರಿದ್ದಾರೆ. ಎಲ್ಲೆಲ್ಲಿ ಹೋಗಬೇಕು, 10 ದಿವಸಕ್ಕೆ 10 ಕಿಲೋಮೀಟರ್ ಅಂತೆ ಹೋಗಬೇಕು. ಅಲ್ಲಿಂದ ದಾಂಡಿಗೆ ಹೋಗಬೇಕಾದ್ರೆ 241 ಕಿಲೋಮೀಟರ್. ಆದರೆ 24 ದಿವಸದಲ್ಲಿ ಹೋಗಬೇಕು, ನಡ್ಕೊಂಡೇ ಹೋಗ್ತೀನಿ ಅಂತ. ಎಲ್ಲರೂ ಹೇಳಿದ್ರಂತೆ, ಈ ವಯಸ್ಸಿಗೆ ಬೇಡ, ಯಾಕೆ ನಡೀತೀರಿ ಇನ್ನೂ 40 ಕಿಲೋಮೀಟ್ರು? ಇಲ್ಲ, ಅದು ಮಾಡ್ತೇನೆ ಅಂತ ಹೋದ್ರಂತೆ. ಆ ನಡ್ಕೊಂಡು ಹೋದಾಗ ತಮಾಷೆ ಅಂದರೆ, ಹಿಂದಿನ 6 ವರ್ಷದಿಂದ ಉಪ್ಪು ತಿಂದಿಲ್ಲ ಗಾಂಧಿ. ಉಪ್ಪನ್ನು ಬಿಟ್ಟಂಥ ಗಾಂಧಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಅಂತ ಬ್ರಿಟಿಷ್ ಗೌರ್ಮೆಂಟಿಗೆ ಗೊತ್ತಾಯಿತು. ಪ್ರೈಮ್ ಮಿನಿಸ್ಟರ್ ಆಟ್ಲಿ ಅಂತಿದ್ರು ಅವಾಗ. ಅವ್ರು ಹೇಳಿದ್ರಂತೆ ಕ್ಯಾಬಿನೆಟ್ ಮೆಂಬರ್ಸ್ಗೆಲ್ಲ, ನೋಡಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರಂತೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಇದನ್ನು ಹೊಸ ನಾಟಕ ಕಾಣಿಸುತ್ತೆ, ಏನಿದು ಅಂತ. ಅವ್ರ ಮೆಂಬರ್ಸ್ ಎಲ್ಲ ನಕ್ಬಿಟ್ರಂತೆ ಜೋರಾಗಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಕ್ಬಿಟ್ಟು ಹೇಳಿದ್ರಂತೆ, ಓ, ಹಿ ವಾಂಟ್ಸ್ ಟು ಮೇಕ್ ಎ ಹ್ಯಾಂಡ್ ಫುಲ್ ಆಫ್ ಸಾಲ್ಟ್, ಲೆಟ್ ಹಿಮ್ ಮೇಕ್ ಬಕೆಟ್ ಫುಲ್ ಆಫ್ ಸಾಲ್ಟ್. ಏನು ಕೈ ಮುಷ್ಟಿ ಉಪ್ಪೇನು ಮಾಡೋದಿದೆ, ಬಕೆಟ್ ಮಾಡ್ಕೊಂಡು ಹೋಗಲಿ ಅವರು, ಏನು ತೊಂದರೆ ಇಲ್ಲ ಅಂತ ನಕ್ಬಿಟ್ರಂತೆ. ಆದರೆ ಈ ಕೆಲಸ ಇದೆಯಲ್ಲ, ದಾಂಡಿ ಯಾತ್ರೆ ಇದೆಯಲ್ಲ, ಇದರ ಹಿಂದಿರುವಂಥ ನೈತಿಕ ಶಕ್ತಿಯ ಪ್ರಭಾವ ಅರಿವಿರಲಿಲ್ಲ ಅವ್ರಿಗೆ, ಏನಾಗ್ತದೆ ಅಂತ. ಅದನ್ನು ರೋಮಾ ರೋಲಾಂಡ್ ಬರೀತಾರೆ, ಚೆನ್ನಾಗಿ ಬರೀತಾರೆ. ರೋಮಾ ರೋಲಾ ಬರೀತಾರೆ, ನೊಬೆಲ್ ಪ್ರಶಸ್ತಿ ಬಂದಂಥ ಸಾಹಿತಿಗಳು. ಅವ್ರು ಬರೀತಾರೆ, ಗಾಂಧೀಜಿ ಜೀವನಚಿತ್ರ ಬರೆದವರು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ಪ್ಯಾರಾಗ್ರಾಫ್ ಅಂದರೆ, ಹಾಗೆ ಇಟ್ಕೊಂಡ್ಬಂದಿದ್ದೀನಿ, ಅದನ್ನು ಚೇಂಜ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಅಷ್ಟು ಅದ್ಭುತವಾದಂಥ ಪ್ಯಾರಾಗ್ರಾಫ್ ಅದು. ರೋಮಾ ರೋಲಾ ಬರೀತಾರೆ, ಹ್ಯಾಡ್ ಗಾಂಧಿ ಗಾನ್ ಬೈ ಟ್ರೈನ್ or automobile to make salt, the effect would have been considerable. ಗಾಂಧೀಜಿ ಕಾರಲ್ಲೋ ರೇಲಲ್ಲೋ ಹೋಗಿದ್ರೆ ಇಷ್ಟೇ ಪ್ರಭಾವಶಾಲಿ ಆಗಿರ್ತಿತ್ತು ಅನಿಸುತ್ತೆ ಉಪ್ಪು ಮಾಡೋ ಕೆಲಸ, ಏನು ತೊಂದರೆ ಇಲ್ಲ. ಬಟ್ ಟು ವಾಕ್ 241 miles in 21 days and rivet the attention of all India to trek across the countryside saying, ನಡ್ಕೊಂಡು ಹೋಗೋದಿದೆಯಲ್ಲ 24 ದಿವಸ ನಡ್ಕೊಂಡು ಹೋಗಿ ಭಾರತದ ಪ್ರತಿಯೊಬ್ಬರ ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು, ಮತ್ತು ಅನೌನ್ಸ್ ಮಾಡಿದ ಹಾಗೆ, ಆ್ಯಂಡ್ ಸೇಯಿಂಗ್ ವಾಚ್ ಐ ವಿಲ್ ಗಿವ್ ಸಿಗ್ನಲ್ ಟು ದ ನೇಷನ್, ದೇಶಕ್ಕೊಂದು ಕರೆ ಕೊಡ್ತಾ ಇದ್ದೀನಿ ಅಂತ ಹೇಳೋದಾಗಲಿ. ಆ್ಯಂಡ್ ದೆನ್ ಪಿಕಿಂಗ್ ಅಪ್ ಎ ಪಾಮ್ ಫುಲ್ ಆಫ್ ಸಾಲ್ಟ್ ಇನ್ ಪಬ್ಲಿಸೈಸ್ ಡಿಫೈನ್ಸ್ ಆಫ್ ಎ ಮೈಟಿ ಗವರ್ಮೆಂಟ್. ಮುಟ್ಟಿಪ್ಪು ತಗೊಳ್ಳೋದಲ್ಲ, ತಗೊಂಡು ಆ ಪ್ರಚಂಡ ಸರ್ಕಾರ ಇತ್ತಲ್ಲ, ಸಮರ್ಥ ಸರ್ಕಾರ, ಭಾರಿ ಸರ್ಕಾರ ಇತ್ತಲ್ಲ, ಅದಕ್ಕೆ ನೋಡು ನೀನು ಅದನ್ನೇ ಮುರಿದಿದ್ದೇನೆ ಅಂತ ತೋರಿಸುವಂಥ ಗೆಸ್ಚರ್ ಇದೆಯಲ್ಲ, ಅದನ್ನು ತೋರಿಸಿ, it required dignity, imagination and a sense of showmanship of a great artist. ಎಲ್ಲ ಇರಬೇಕು. ಒಂದು ಡಿಗ್ನಿಟಿ ಇತ್ತು, ಒಂದು ಘನತೆ ಇತ್ತು ಅದರೊಳಗೆ, ಆಮೇಲೆ ಇಮ್ಯಾಜಿನೇಷನ್, ಅದು ಕಲ್ಪನೆ ಇತ್ತು, ಅದಲ್ಲದೆ ಸೆನ್ಸ್ ಆಫ್ ಎ ಶೋಮನ್ಶಿಪ್ ಆಫ್ ಎ ಗ್ರೇಟ್ ಆರ್ಟಿಸ್ಟ್. ಒಬ್ಬ ಒಳ್ಳೆ ಕಲಾವಿದ ಹೇಗೆ ಜನರ ಮುಂದೆ ಪ್ರೆಸೆಂಟ್ ಮಾಡ್ತಾನೋ ಆ ಥರ ಗಾಂಧಿ ಪ್ರೆಸೆಂಟ್ ಮಾಡಿದರು ಅಂತ. ಇಟ್ ಅಪೀಲ್ ಟು illiterate peasants and it fascinated sophisticated critics like ಸುಭಾಷ್ ಚಂದ್ರ ಬೋಸ್. ಹಳ್ಳಿ ಜನ ಒಪ್ಕೊಂಡ್ಬಿಟ್ರು, ಏನು ಸಾಧನೆ ನೋಡಿದ್ದ ಗಾಂಧೀಜಿಯವರು, ಇಷ್ಟು ಜನ ಬಂದು ಲಕ್ಷಾಂತರ ಜನ ಅಟೆನ್ಷನ್ ಹಿಡ್ಕೊಂಡ್ಬಿಡ್ತು ಒಂದು ಕಡೆ. ಆದರೆ ಸುಭಾಷ್ ಚಂದ್ರ ಬೋಸ್ರಂಥ ವಿಮರ್ಶಕರು ಕೂಡ ಏನು ಹೇಳಿದರು ಅಂದರೆ, ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಹೂ ಕಂಪೇರ್ಡ್ ದ ಸಾಲ್ಟ್ ಮಾರ್ಚ್ ಟು ನೆಪೋಲಿಯನ್ಸ್ ಮಾರ್ಚ್ ಟು ಪ್ಯಾರಿಸ್ ಆಫ್ಟರ್ ದ ರಿಟರ್ನ್ ಫ್ರಮ್ ಎಲ್ಬಾ ಅಂತ. ನೆಪೋಲಿಯನ್ ಎಲ್ಬಾ ಯುದ್ಧದಿಂದ ಗೆದ್ದು ಬಂದ ಮೇಲೆ ಪ್ಯಾರಿಸಿಗೆ ಬಂದಾಗ ಅವನು ಏನು ವಿರೋಚಿತ ಸ್ವಾಗತ ಸಿಕ್ತೋ, ಗಾಂಧಿ ಹಾಗೆ ಕಾಣಿಸ್ತಾ ಇದ್ರು ದಾಂಡಿಯಿಂದ ಬಂದ ಮೇಲೆ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ಅಂಥ ಅದ್ಭುತ ಸಾಧನೆ ಮಾಡಿದರು. ದಾಂಡಿ ಆದಮೇಲೆ ಅಹಿಂಸೆ ಆಗಬೇಕು. ಎಷ್ಟೊಂದು ಕಡೆ ಎಷ್ಟು ಜನ ಬರೋದು, ಎಷ್ಟು ಜನ ಲಕ್ಷಗಟ್ಟಲೆ ಜನ ದಾಂಡಿಯಲ್ಲಿ ಬಂದರು, ಉಪ್ಪು ಮಾಡಿ ಅಂತ ಹೇಳಿದರು. ಅದೊಂದು ಮೂಮೆಂಟ್ ಆಗಿಬಿಡ್ತು, ಜಗತ್ತಿನಾದ್ಯಂತ ಎಲ್ಲ ಕಡೆ ಆಗಿಬಿಡ್ತು. ಆಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಯಿತು, ನಾವು ತಪ್ಪು ಮಾಡಿದ್ವಿ, ಇದನ್ನು ಅಲೋ ಮಾಡಬಾರ್ದಾಗಿತ್ತು, ಇದನ್ನು ಮೊದಲೇ ಚಿಕಟ್ ಹಾಕಬೇಕಾಗಿತ್ತು ಅಂತ. ಆದರೆ ಕಾಲ ಮೀರಿ ಹೋಗಿದೆ. ಮುಂದೆ ಗಾಂಧೀಜಿಯವ್ರ ಬಂಧನ ಆಯಿತು. ಮೇ 5, 1930. ಅವರು ಸೂರತ್ ಹತ್ರ ಕಾರಡಿ ಅಂತ ಶಿಬಿರದಲ್ಲಿ ಮಲ್ಕೊಂಡಿದ್ದಾರೆ. ರಾತ್ರಿ 1:10 ಬಂದು ಪೊಲೀಸರು ಎಬ್ಬಿಸಿ ಅವನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಹಗಲೊತ್ತಲ್ಲಿ ಮಾಡಿದ್ರೆ ಗಲಾಟೆ ಆಗ್ಬೋದು ಅಂತ. ರಾತ್ರಿ ಮಲ್ಕೊಂಡಾಗ ಎಬ್ಬಿಸಿ ಕರ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ. ಎಲ್ಲ ಕಡೆಗೆ ಶಾಂತಿಯುತವಾಗಿ ನಡೆದರೂ ಕೂಡ ಕೆಲವೊಂದು ಭಾಗದಲ್ಲಿ ಹಿಂಸಾಚಾರ ಆಗಿತ್ತು. ಇದು ಗಾಂಧೀಜಿಯವರ ಗಮನಕ್ಕೆ ಬಂತು. ಏನಾಗ್ತದೆ ಅಂದರೆ, ಭಾರತದಂಥ ದೊಡ್ಡ ದೇಶದಲ್ಲಿ ಒಂದು ಚಳವಳಿ ನಡೆದಾಗ ಎಲ್ಲರೂ ಒಂದೇ ಮನೋಭಾವದಲ್ಲಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಉತ್ಸಾಹ ಹೆಚ್ಚಾಗ್ತದೆ, ಕೋಪ ತಾಪ ಇರ್ತದೆ. ಆಗ್ಬಿಟ್ಟು ಹಿಂಸಾಚಾರ ಆಯಿತು. ಅಸಹಕಾರ ಚಳವಳಿ ಜೋರಾಯಿತು. ವಿದೇಶಿ ವಸ್ತುಗಳ ಬಹಿಷ್ಕಾರ, ನಾಶ ಹಳ್ಳಿಗಳಲ್ಲಿ ನಡೀತು, ಎಲ್ಲ ಕಡೆ ನಡೀತು. ಕಸ್ತೂರ್ಬಾ ಹೋಗೋರಂತೆ ಪ್ರತಿಯೊಂದು ಹೋಗಿ ಬಟ್ಟೆಗಳನ್ನು ಗುಡ್ಡೆ ಹಾಕಿ ಸುಡೋದು, ವಿದೇಶಿ ವಸ್ತುಗಳನ್ನು ಸುಡೋದು. ಇದೊಂಥರ ಎಲ್ಲ ಕಡೆ. ನಮ್ಮ ಅಜ್ಜ ಹೇಳೋರು,
ಬಾಗಲಕೋಟೆ ಅಂಥ ಊರು, ಸಣ್ಣ ಸಣ್ಣ ಊರುಗಳಲ್ಲಿ ಜನ ಬರೋರಂತ ಹುಡುಕಾಡ್ಕೊಂಡು ಬರೋರಂತೆ ಮನೇಲಿ ನಮ್ಮಲ್ಲಿ ಒಂದು ವಸ್ತು ತೊಗೊಂಬರ್ತೀನಿ ಅಂಥೇಳಿ ಗುಡ್ಡೆ ಹಾಕಿ ನಮ್ಮಲ್ಲಿ ಕಾಮನ ಹಬ್ಬ ಮಾಡ್ತೀವಿ. ಧಾರವಾಡ ಕಡೆ ಭಾಳ ಜಾಸ್ತಿ ಅದು, ಗುಡ್ಡೆ ಹಾಕಿ ಕಾಮನ ಹಬ್ಬ ಮಾಡೋದು, ಹಾಗೆಲ್ಲ ವಸ್ತು ಸುಡೋದು. ಅದೊಂದು ಹಬ್ಬ ಆದಂಗೆ ಆಗಿಬಿಡ್ತು ಜನಕ್ಕೆ, ವಿದೇಶಿ ವಸ್ತುಗಳನ್ನು ಸುಡುವಂಥದ್ದು. ಆಮೇಲೆ ಮತ್ತೆ ಜನವರಿ 4, ನಾನು ಕೆಲವು ಘಟನೆಗಳ ಮಾತ್ರ ತಗೋತಾ ಇದ್ದೀನಿ. ಜನವರಿ 4, 1932 ಗಾಂಧೀಜಿ ಬಂಧನ ಆಯಿತು. ಮತ್ತೆ ಯರವಾಡ ಜೈಲಲ್ಲಿ ಹಾಕಿದರು. ಆದರೆ ಈ ಸಲ ಮಾತ್ರ ಬಂಧನ ಇಷ್ಟು ಕಾಲಕ್ಕೆ ಅಂತಿಲ್ಲ, ಅನಿಯಮಿತ ಅವಧಿವರೆಗೆ ಬಂಧನ ಹಾಕಿದ್ದೀವಿ ಅಂತ ಹೇಳಿಬಿಟ್ರು. ಸ್ಪೆಷಲ್ ಆ್ಯಕ್ಟ್ ಪ್ರಕಾರ ಹಾಕಿಬಿಟ್ರು ಅವ್ರನ್ನ. ಬ್ರಿಟಿಷ್ ಅಧಿಕಾರಿಗಳ ಗುಂಡಾಗಿರಿ ಹೆಚ್ಚಾಗಿದೆ ಅಂತ ಗಾಂಧೀಜಿ ಬರೀತಾರೆ. ಬರೆದು ಎಲ್ಲರ ಅಧಿಕಾರಗಳನ್ನು ಕಿತ್ಕೊಳ್ಳೋದು, ಅದು ಅಲ್ಲದೆ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಿತ್ತು ಅಂತ ಪತ್ರಿಕೆಗಳಿಗೆ ಬರೆಯೋಕ್ಕೆ ಶುರು ಆಯಿತು. ಜನರ ಸ್ವಾತಂತ್ರ್ಯ ಹರಣ ಆಗಿದೆ ಅಂತ ಅನ್ನಿಸ್ತು. ಆಗ ಸರ್ಕಾರ ಇನ್ನೊಂದು ಆಘಾತ ಉಂಟು ಮಾಡಿತು. ಇದೊಂದು ಮತ್ತೊಂದು ಮುಖ್ಯವಾದಂಥ ಘಟನೆ ಗಾಂಧಿ ಜೀವನದಲ್ಲಿ. ಏನು ಆಘಾತ ಆಯಿತು ಅಂದರೆ, ನಿಮ್ನ ವರ್ಗದವರಿಗೆ ಪ್ರತ್ಯೇಕವಾದಂಥ ಮತದಾನ ಪದ್ಧತಿ ಇರಬೇಕು ಅಂತ ತೀರ್ಮಾನ ಮಾಡಿದರು. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಹಿಂದುಳಿದಂಥ ವರ್ಗದವರಿಗೆ ಬೇರೆ ಮತದಾನ ಪದ್ಧತಿ ಇರಬೇಕು ಅಂತ. ಇದನ್ನು ಗಾಂಧೀಜಿ ಹೇಳ್ತಾರೆ, ಪ್ರಾಣವನ್ನೇ ಪಣವಾಗಿಟ್ಟು ವಿರೋಧಿಸುತ್ತೇನೆ ಅಂತ ಹೇಳಿದರು. ಕಾರಣ ಏನು ಅದಕ್ಕೆ? ಗಾಂಧೀಜಿ ಅದು ವಿರೋಧ ಮಾಡೋದಕ್ಕೆ ಕಾರಣ ಏನು ಅಂತ ಅವ್ರು ಬರೀತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಆಗಿನ ಥಾಟ್ಸ್ ಹೇಗಿದೆ. ನಿಮ್ನ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಇರುವ ಆಕ್ಷೇಪಣೆಗಳನ್ನು ನಾನು ಪುನಃ ಹೇಳಬೇಕಾಗಿಲ್ಲ. ಅವರಲ್ಲಿಯೇ ನಾನು ಒಬ್ಬ ಎಂದು ಭಾವಿಸಿದ್ದೇನೆ. ಅವರ ವಿಷಯ ಇತರರಿಗಿಂತ ಶುದ್ಧಾಂಗವಾಗಿ ಬೇರೆ ಆದುದು. ಶಾಸನ ಸಭೆಗಳಲ್ಲಿ ಅವರಿಗೆ ವಿಶೇಷ ಪ್ರಾತಿನಿಧ್ಯ ಇರುವುದಕ್ಕೆ ನಾನು ಅಡ್ಡಿ ಮಾಡುವುದಿಲ್ಲ. ಅವರಲ್ಲಿ ಪ್ರತಿಯೊಬ್ಬ ವಯಸ್ಕನು ಮತದಾರನಾಗಿರಬೇಕು. ವಿದ್ಯೆ, ಆಸ್ತಿ ಮುಂತಾದ ಯಾವ ನಿಯಮವೂ ಇರಕೂಡದು. ಕೇವಲ ರಾಜಕೀಯ ದೃಷ್ಟಿಯಿಂದ ಹೇಗೆ ಇರಲಿ, ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯಿಂದ ಅವರಿಗೂ ಹಾನಿ, ಹಿಂದೂ ಧರ್ಮಕ್ಕೂ ಹಾನಿಯಾಗುತ್ತದೆ. ಸವರ್ಣೀಯ ಹಿಂದೂಗಳೆನಿಸಿಕೊಂಡವರ ಮಧ್ಯೆ ಈ ನಿಮ್ನ ವರ್ಗ ಹೇಗೆ ಹರಡಿ ಹೋಗಿದೆ, ಸವರ್ಣೀಯರನ್ನೇ ಅವರು ಹೇಗೆ ಅವಲಂಬಿಸಿದ್ದಾರೆ ಎಂದು ತಿಳಿದರೆ ಈ ಪ್ರತ್ಯೇಕ ಚುನಾವಣೆಯ ಕ್ರಮ ಅವರಿಗೆ ಎಷ್ಟು ಹಾನಿಕರ ಎಂದು ಗೊತ್ತಾದೀತು. ಅಂದರೆ ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಓನ್ಲಿ ಫಾರ್ ದೆಮ್, ಅವರೇ ಎಲೆಕ್ಟ್ ಮಾಡ್ಕೋಬೇಕು ಅಂತ. ಆದರೆ ಗಾಂಧೀಜಿ ಎಷ್ಟು ಒತ್ತು ಹೇಳಿದರು ಅಂದರೆ, ಕಾನ್ಸ್ಟಿಟ್ಯೂಯೆನ್ಸಿ ಇಡೋಣ, ಆದರೆ ಎಲ್ಲರೂ ಓಟ್ ಹಾಕಬೇಕು. ನೀವು ಒಂದು ವರ್ಗದ ಜನ ಮಾತ್ರ ಆಗಬಾರ್ದು, ಒಂದು ವರ್ಗಕ್ಕೆ ಮಾತ್ರ ಪ್ರತಿನಿಧಿ ಆಗಬಾರ್ದು ಅಂತ ಗಾಂಧೀಜಿದು. ಹಾಗಾದಾಗ ಸಪ್ರೇಟಿಸ್ಟ್ ಆಗಿಬಿಡ್ತಾರೆ, ಅದರೊಳಗೆ ಬೇರೆ ಬೇರೆ ಭಾಗ ಆಗಿಬಿಡುತ್ತೆ. ಅವಾಗ ಹಾಗಾಗಬಾರ್ದು ಅಂತ ಎಷ್ಟು ಇಟ್ಕೊಂಡಿದ್ದಾರೆ ನೋಡಿ, ಮನಸ್ಸಲ್ಲಿ ಹೇಳ್ತಾರೆ. ಈ ಪ್ರತ್ಯೇಕ ಚುನಾವಣೆ ಕ್ರಮ ಹಿಂದೂ ಧರ್ಮವನ್ನು ಕತ್ತರಿಸಿ ಹೋಳು ಮಾಡಿ ನಾಶ ಮಾಡುತ್ತದೆ. ಈ ವರ್ಗ ವಿಂಗಡಣೆ ನನ್ನ ಮಟ್ಟಿಗೆ ನೈತಿಕ ಮತ್ತು ಧಾರ್ಮಿಕ ಪ್ರಶ್ನೆ. ರಾಜಕೀಯ ದೃಷ್ಟಿ ಮುಖ್ಯವೆನಿಸಿದರೂ ನೈತಿಕ ಮತ್ತು ಧಾರ್ಮಿಕ ಸಮಸ್ಯೆಗೆ ಹೋಲಿಸಿದಾಗ ಅದು ಕಷ್ಟವೆನಿಸುತ್ತದೆ. ಈ ವರ್ಗಗಳ ಸ್ಥಿತಿಗತಿಗಳಲ್ಲಿ ನನಗೆ ಬಾಲ್ಯದಿಂದಲೂ ನಿಕಟವಾಗಿರುವ ಆಸಕ್ತಿ. ಅದಕ್ಕಾಗಿ ಅನೇಕ ಸಲ ನನ್ನ ಸರ್ವಸ್ವವನ್ನು ಪಣವಾಗಿಟ್ಟು ಹೋರಾಡಿದ್ದೇನೆ. ಇದರಿಂದ ನಾನು ನೆನಪಿಟ್ಟುಕೊಂಡು ನನ್ನ ಮನಸ್ಸಿನ ಅಳಲನ್ನು ತಿಳಿಯಬೇಕು. ಅಹಂಕಾರದಿಂದ ನಾನು ಇದನ್ನು ಹೇಳುತ್ತಿಲ್ಲ. ಎಷ್ಟು ವರ್ಷದ ಹಿಂದೆ ಹೇಳಿದ ಮಾತು. ಹಿಂದೂಗಳು ಎಷ್ಟು ಪ್ರಾಯಶ್ಚಿತ್ತದ ತಪಸ್ಸುಗೈದರೂ ನಿಮ್ನ ವರ್ಗಗಳನ್ನು ಶತಶತಮಾನಗಳ ಕಾಲ ಅತ್ಯಂತ ಅಧೋಗತಿಗೆ ತುಳಿದು ಅವರ ಅವನತಿಗೆ ಕಾರಣವಾಗಿರುವ ನಾಶಕ್ಕೆ, ಪಾಪಕ್ಕೆ ಅದು ಪರಿಹಾರವಾಗಲಾರದು ಎಂದು ನನ್ನ ಭಾವನೆ. ಆದರೆ ಪ್ರತ್ಯೇಕ ಚುನಾವಣೆಗಳಿಂದ ಈ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಲಾರದು. ಅವರು ತೊಳಲುತ್ತಿರುವ ಅಧೋಗತಿಗೆ ಅದು ಪರಿಹಾರವೂ ಅಲ್ಲ. ಆದ್ದರಿಂದ ಪ್ರತ್ಯೇಕ ಚುನಾವಣೆಯ ಕ್ರಮ ಕೈಗೊಂಡಲ್ಲಿ ಆಮರಣ ಅಂತ ಉಪವಾಸ ಕೈಗೊಳ್ಳಲೇಬೇಕಾಗುತ್ತದೆ ಎಂದು ನಾನು ಸಾರ್ವಭೌಮ ಸರ್ಕಾರಕ್ಕೆ ಗೌರವದಿಂದ ಭಿನ್ನವಿಸುತ್ತೇನೆ. ಆಮರಣ ಅಂತ ಉಪವಾಸ ಮಾಡ್ತೀನಿ ಅಂತ ಗಾಂಧೀಜಿ ಹೇಳ್ಕೊಂಡ್ರು. ಇದು ಉಪವಾಸ ಮಾಡ್ತಾರೆ ಅಂದರೆ ಬಹಳ ಹೆದರಿಕೆ. ತೀರ್ಮಾನ ಮಾಡಿಬಿಟ್ರು ಮಾಡ್ತೀನಿ ಅಂತ. ಆದರೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅವ್ರದ್ದು. ಆರೋಗ್ಯ ಚೆನ್ನಾಗಿಲ್ಲದ ಇದ್ದಾಗ ಸುಶೀಲ ನಯ್ಯರ್ ವೈದ್ಯ, ಅವ್ರು ನೋಡ್ಕೊಳ್ಳುವಂಥ ವೈದ್ಯ, ಅವ್ರು ಹೇಳಿದರು ಉಪವಾಸ ಮಾಡೋ ಪರಿಸ್ಥಿತಿಯಲ್ಲಿ ಬಾಪು ಇಲ್ಲ, ಮಾಡೋದು ಬೇಡ ಅಂತ. ಅವ್ರು ಕೇಳೋದಿಲ್ಲ, ಹಠ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೆಪ್ಟೆಂಬರ್ 20, 1932 ಮಧ್ಯಾಹ್ನ 12 ಗಂಟೆಗೆ ಉಪವಾಸ ಶುರು ಮಾಡೋದು. ಬೆಳಗ್ಗೆ ಭಗವದ್ಗೀತೆ ಆಯಿತು, ಎಲ್ಲ ಆಯಿತು. ಆನಂತರ ವಲ್ಲಭಾಯ್ ಪಟೇಲ್ ಅವರು ಬಂದರಂತೆ, ದೇಶ ಪ್ರೇಮದ ಹಾಡುಗಳನ್ನೆಲ್ಲ ಹಾಡಿ 12 ಗಂಟೆಗೆ ಸರಿಯಾಗಿ ಉಪವಾಸ ಶುರು ಮಾಡಿದರು. ಗಾಂಧೀಜಿ ಉಪವಾಸ ಮಾಡ್ತಿದ್ದಾರೆ ಅಂತ ಹೊರಗಡೆ ಗೊತ್ತಾದ ತಕ್ಷಣ ದೊಡ್ಡ ಅಲ್ಲೋಲ ಕಲ್ಲೋಲ ಶುರುವಾಯಿತು. ಯರವಾಡ ಜೈಲಲ್ಲಿದ್ದಾರೆ. ಹೊರಗಿನ ಜನಕ್ಕೆ ವಸ್ತುಸ್ಥಿತಿ ಏನು ಅಂತ ಗೊತ್ತಿಲ್ಲ, ಎದಕ್ಕೆ ಉಪವಾಸ ಕೂತಿದ್ದಾರೆ ಅಂತ ಗೊತ್ತಿಲ್ಲ, ಉಪವಾಸ ಕೂತಿದ್ದಾರೆ ಅಂತ ಗೊತ್ತಾಯಿತು. ಮುಂದೆ ಸಾಯಂಕಾಲ ಸಾಕಷ್ಟು ಜನ ಪ್ರೆಸ್ ರಿಪೋರ್ಟರ್ಸ್ ಬರ್ತಾರೆ. ಪ್ರೆಸ್ ರಿಪೋರ್ಟರ್ಸ್ ಬಂದು, ನೀವು ಯಾಕೆ ಉಪವಾಸ ಮಾಡ್ತಿದ್ದೀರಿ, ಉಪವಾಸಕ್ಕೆ ಕಾರಣ ಏನು, ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳಿ ಎಂದಾಗ ಅವ್ರು ಹೇಳಿದ ಮಾತನ್ನು ಎಷ್ಟು ಚೆನ್ನಾಗಿದೆ ನೋಡಿ. ಗಾಂಧೀಜಿ ಅವತ್ತಿ ಮನಸ್ಸು ಯಾಕೆ ತುಡಿತಿತ್ತು ಅಂತ ಅವ್ರು ಹೇಳ್ತಾರೆ, ಹುಟ್ಟಿನಿಂದ ಸ್ಪೃಶ್ಯನಾಗಿದ್ದರೂ ಒಲವಿನಿಂದ ನಾನೊಬ್ಬ ಅಸ್ಪೃಶ್ಯನೆಂದು ವಿನಮ್ರವಾಗಿ ಹೇಳಿಕೊಡುತ್ತೇನೆ. ಇದನ್ನು ಯಾರೂ ಹಾಸ್ಯ ಮಾಡಿ ನಗಲಾರರೆಂದು ನನ್ನ ನಂಬಿಕೆ.
ಅವರನ್ನು ಪ್ರತಿನಿಧಿಸುವ ಯೋಗ್ಯತೆ ಪಡೆಯಲು ಯತ್ನಿಸುತ್ತಿದ್ದೇನೆ. ಈ ಅಸ್ಪೃಶ್ಯರಲ್ಲೂ ಮೇಲಿನ 10 ಭಾಗದವರಲ್ಲ, ಏಕೆಂದರೆ ಅಸ್ಪೃಶ್ಯರಲ್ಲೂ ಒಳಬಂಗಡದ ಭೇದ ಇದೆ ಎಂದು ಕೇಳಿದ್ದೇನೆ. ಇದು ನಾಚಿಕೆಗೇಡು. ನಾನು ಈ ಅಸ್ಪೃಶ್ಯರಲ್ಲಿ ಅತ್ಯಂತ ಕೆಳವರ್ಗದೊಡನೆ ಒಂದಾಗಿ ಅವರ ಪ್ರತಿನಿಧಿಯಾಗಿ ಸೇವೆ ಮಾಡಲು ಸದಾ ಪ್ರಯತ್ನದಲ್ಲಿ ತೊಡಗಿದ್ದೇನೆ. ಈ ಕಟ್ಟೆಕಡೆಯ ವರ್ಗ ಅಸ್ಪೃಶ್ಯರಷ್ಟೇ ಅಲ್ಲ, ಅದೃಶ್ಯರೂ ಕೂಡ. ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂತವ್ರು ಕಷ್ಟಪಡೋರು, ಏಕೆಂದರೆ ಅವರು ನಿಜವಾಗಿ ಈ ವಿಷಯವನ್ನು ಪೂರ್ತಿ ಕುಡಿದಿದ್ದಾರೆ. ನನ್ನ ಕಣ್ಣೆದರು ಈ ದುರ್ದೈವಗಳು ಸದಾ ಸುಳಿಯುತ್ತಾರೆ. ಮಲಬಾರಿನಲ್ಲಿ, ಒರಿಸ್ಸಾದಲ್ಲಿ ನಾನು ಇವರನ್ನು ಕಂಡಿದ್ದೇನೆ. ಇವರ ಉದ್ಧಾರವಾಗಬೇಕಾದರೆ ಮೀಸಲು ಸ್ಥಾನಗಳಿಂದ ಸಾಧ್ಯವಿಲ್ಲ. ಹಿಂದೂ ಸಮಾಜ ಸುಧಾರಕರು ನಿಷ್ಠೆಯ ಶ್ರಮದಿಂದ ಅವರ ಮಧ್ಯೆ ಸೇವೆಗೆ ನಿಂತರೆ ಮಾತ್ರ ಸಾಧ್ಯ. ಇವರನ್ನು ಪ್ರತ್ಯೇಕಗೊಳಿಸಿಬಿಟ್ಟರೆ ಅವರ ಜೀವನ ಸುಧಾರಣೆಯ ಆಸೆ ನಿರ್ನಾಮವಾಗುತ್ತದೆ. ಡೀಪ್ಲಿ ಎಷ್ಟು ಕನ್ಸರ್ನ್ ಇದೆ ವಿಚಾರ ಮಾಡಬೇಕು ನಾವೆಲ್ಲ. ಈ ಕಾರಣದಿಂದಲೇ ನನ್ನ ಆತ್ಮ ಪ್ರತ್ಯೇಕತೆಯ ವಿರುದ್ಧ ದಂಗೆ ಎದ್ದಿದೆ. ಪ್ರತ್ಯೇಕ ಚುನಾವಣಾ ನಿರ್ಣಯ ರದ್ದಾದರೆ ನನ್ನ ನಿಯಮವನ್ನು ಅಕ್ಷರಶಃ ಪಾಲಿಸಿದಂತಾಗುತ್ತದೆ. ಅದರ ಹಿಂದಿನ ಭಾವನೆ ತೃಪ್ತವಾಗದು. ಆದ್ದರಿಂದಲೇ ನಾನು ಒಬ್ಬ ಅಸ್ಪೃಶ್ಯನೆಂದೇ ಭಾವಿಸಿ ಸ್ಪೃಶ್ಯರಿಗೂ ಅಸ್ಪೃಶ್ಯರಿಗೂ ಒಂದು ತೇಪೆಯ ಒಪ್ಪಂದದ ತೃಪ್ತನಾಗುವುದಿಲ್ಲ. ಕೊನೆ ಮಾತೆಷ್ಟು ಚೆನ್ನಾಗಿದೆ ನೋಡಿ. ನನ್ನ ಆಶಯ ಅದೇ ನನ್ನ ಜೀವನದಾಸೆ. ಅದಕ್ಕಾಗಿ ಪ್ರಾಣ ತ್ಯಜಿಸುವುದು ನನಗೆ ಸಂತೋಷ. ಒಂದು ಜೀವಂತ ಬಾಂಧವ್ಯದ ಒಪ್ಪಂದವಾಗಬೇಕೆಂಬುದೇ ನನ್ನ ಉದ್ದೇಶ. ಅದು ಜೀವದಾಯಕ ಪ್ರಭಾವ ಹಿಂದೆ ಕಾಣಬೇಕು, ಬಹುದೂರದ ಭವಿಷ್ಯದಲ್ಲ. ಸ್ಪೃಶ್ಯರು ಅಸ್ಪೃಶ್ಯರು ಆತ್ಮೀಯ ಬಂಧುಭಾವದಿಂದ ಆಲಂಗಿಸುವಂತಾಗಬೇಕು. ತೋರಿಕೆಯ ಪ್ರದರ್ಶನಗಳಿಂದ ಪ್ರಯೋಜನವಿಲ್ಲ. ಆದ್ದರಿಂದ ಈ ಒಪ್ಪಂದಕ್ಕೆ ಸಮಗ್ರ ಭಾರತದ ಹೃದಯ ಸ್ಪರ್ಶಿ ಮುದ್ರೆ ಬೀಳಲೆಂಬುದು ನನ್ನ ಇಚ್ಛೆ. ಆದ್ದರಿಂದ ಉಪವಾಸ ಮಾಡ್ತೀನಿ ಅಂತ ಹೇಳಿ ಶುರು ಮಾಡಿದರು. 4 ದಿವಸ ಆಯಿತು. 5ನೇ ದಿವಸ ಗಾಂಧಿ ಆರೋಗ್ಯ ಪೂರ್ತಿ ಕೆಡೋಕ್ಕೆ ಶುರು ಆಯಿತು. ಸುಶೀಲ ನಯ್ಯರ್ ಬಂದು ಹೇಳಿದ್ರಂತೆ, ಇವತ್ತು ಉಪವಾಸ ನಿಲ್ಲಿಸದೆ ಹೋದರೆ ಗಾಂಧಿ ಬದುಕುವ ಅವಕಾಶ ತುಂಬ ಕಮ್ಮಿ ಇದೆ. ಬ್ಲಡ್ ಪ್ರೆಷರ್ ತುಂಬ ಕಮ್ಮಿ ಆಗ್ತಾ ಇದೆ. ಅದರಿಂದ ಅವ್ರು ಮಾತಾಡೋಕ್ಕೂ ಶಕ್ತಿ ಇಲ್ಲ. ಆದರೆ ಮಾತಾಡೋದು ಬಿಡೋಕ್ಕಾಗಲ್ಲ. ಕ್ಷಣಕ್ಕೂ ಯಾರೋ ಬರ್ತಾರೆ, ಚರ್ಚೆ ಆಗಬೇಕು. ಅವಾಗೇನು ಮಾಡಿದರು, ಬಾಪು ಕರೆದ್ರು, ಹಿರಿಯರನ್ನೆಲ್ಲ ಕರೆದ್ರು. ಆ ಹಿರಿಯರೊಳಗೆ ಭೇದಾಭಿಪ್ರಾಯ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ, ಸಾಲುಂಕಿ ಅವ್ರನ್ನ, ಡಾಕ್ಟರ್ ರಾಜಾ ಅವ್ರನ್ನ ಕರೆಸಿ ಮಾತಾಡಿ ಹೊದಿಸ್ಬೇಕು ಅಂತ. ನಾಡಿ ಬಡಿತ ಕಮ್ಮಿ ಆಗ್ತಾ ಇದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. 4 ಗಂಟೆಗೆ ಹೊರಗಡೆ ಪ್ರಚಾರ ಆಗಿ ಶುರು ಆಯಿತು. ಆಯಾಸ ಮಾಡ್ಕೋಬೇಡಿ, ಮಾತಾಡಬೇಡಿ ಅಂತ. ಅದು ಡಾಕ್ಟರ್ ಅಂಬೇಡ್ಕರ್ ಅವರು 4-5 ಸಲ ಬರೋಕ್ಕೆ ಶುರು ಮಾಡಿದರು. ಹೇಗೋ ತೀರ್ಮಾನ ಮಾಡಬೇಕು ಅಂತ. ಜನ ಹೇಳಿದರೂ ಆಗಲಿಲ್ಲ. ಕೊನೆಗೆ ಸಾಯಂಕಾಲ 8 ಗಂಟೆ ಹೊತ್ತಿಗೆ ಹೊರಗಡೆ ಸುದ್ದಿ ಬಂತು, ಇವತ್ತು ರಾತ್ರಿ ಬಹುಶಃ ಗಾಂಧಿ ಬದುಕೋಕ್ಕೆ ಕಷ್ಟ ಇದೆ ಅಂತ. ಹೊರಗಡೆ ಜನಕ್ಕೆ ಯಾವ ವಿಷಯಕ್ಕೆ ಗಾಂಧಿ ಉಪವಾಸ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸಾಮಾನ್ಯ ಜನಕ್ಕೆ, ರಾಜಕಾರಣದಿದ್ದವ್ರು ಗೊತ್ತಿರ್ಬೋದು, ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ. ಹೊರಗಡೆ ಸುದ್ದಿ ಏನು ಬಂತು ಅಂದರೆ, ನಾವು ಅಸ್ಪೃಶ್ಯರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ, ತುಂಬ ತಾರತಮ್ಯ ತೋರಿಸಿರೋದ್ರಿಂದ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಗಾಂಧೀಜಿ ಉಪವಾಸ ಮಾಡಿದ್ದಾರೆ ಅಂತ ಸುದ್ದಿ ಆಗ್ಬಿಡ್ತು. ಏನೇನಾಯಿತು ಅಂತ ಹೇಳ್ತಾರೆ ನೋಡಿ. ಅಪೂರ್ವ ಬದಲಾವಣೆಗಳಾದವು ಅಂತ ಹೇಳ್ತಾರೆ. ಪೇಪರಲ್ಲಿ ಬಂದಂಥ ಸ್ಟೇಟ್ಮೆಂಟ್ ಇದು. ಕಲ್ಕತ್ತಾ ಕಾಳಿಘಾಟ್ ದೇವಸ್ಥಾನದ ಬಾಗಿಲುಗಳನ್ನು ಅಸ್ಪೃಶ್ಯರೆನಿಸಿಕೊಂಡವರಿಗೆ ತೆಗೆಯಲಾಯಿತು ಅವತ್ತು ಮರುದಿವಸನೇ. ಬನಾರಸದ ರಾಮ ಮಂದಿರದ ದರ್ಶನ ದೊರಕಿತು. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ದೇವಸ್ಥಾನದ ದರ್ಶನದ ಅವಕಾಶಗಳಾದವು. ಮುಂಬೈನಲ್ಲಿ ಒಂದು ಮಹಿಳಾ ಸಂಘ ಅಭಿಪ್ರಾಯ ಸಂಗ್ರಹಣೆ ಮಾಡುತ್ತಂತೆ. ತಮಾಷೆ ಇದೆ ಇದು. ಅಂದರೆ ಅಸ್ಪೃಶ್ಯರಿಗೆ ದೇವಸ್ಥಾನದಲ್ಲಿ ಪ್ರವೇಶ ನೀಡಬೇಕೋ ನೀಡಬಾರ್ದು ಅಂತ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರಂತೆ. ಆವತ್ತಿನ ದಿವಸ ಪುಸ್ತಕ ಇಟ್ಟಿದ್ದಾರೆ, ಪರ ಆದವ್ರು ಇಲ್ಲಿ ಬರೀರಿ, ವಿರೋಧ ಆದವ್ರು ಇಲ್ಲಿ ಬರೀರಿ ಅಂತ. ಆಶ್ಚರ್ಯ ನೋಡಿ, ಸಾಯಂಕಾಲ ಹೊತ್ತಿಗೆ 24,797 ಮತಗಳು ಪರವಾಗಿ ಬಂದಿತ್ತಂತೆ. ಅಸ್ಪೃಶ್ಯನ ಬಿಡಬೇಕು ಒಳಗೆ ದೇವಸ್ಥಾನ ಒಳಗೆ ಅಂತ, ಬೇಡ ಅಂತ 445 ಇತ್ತು. ನೆಹರು ಅವರ ತಾಯಿ ಸ್ವರೂಪರಾಣಿ ಆವತ್ತಿನ ದಿವಸ ಈ ಗಾಂಧೀಜಿ ಉಪವಾಸ ಸುದ್ದಿ ಕೇಳಿದ ತಕ್ಷಣ ತಾವು ಮನೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ಹರಿಜನ ಮಹಿಳೆಯ ಕೈಯಿಂದಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದರು. ಇದು ಭಾಳ ದೊಡ್ಡದು ಅಂತ ಹೇಳ್ತಾ ಇಲ್ಲ ನಾನು. ಯಾವುದು ಶತಶತಮಾನಗಳಿಂದ ಆಗೋದು ಕಷ್ಟ ಅನಿಸಿತ್ತೋ, ಗಾಂಧೀಜಿ ಉಪವಾಸ ಇದ್ದಾರೆ ಅಂದ ತಕ್ಷಣ ಆ ಪ್ರಕ್ರಿಯೆ ಶುರು ಆಯಿತು. ಕಾಳಿಘಾಟ್ ಓಪನ್ ಆಯಿತು, ರಾಮ ಮಂದಿರ ಓಪನ್ ಆಯಿತು, ಸಾಕಷ್ಟು ದೇವಸ್ಥಾನಗಳು ಹೊರಗೆ ಬಂತು. ಅಂದರೆ ಅಷ್ಟರ ಮಟ್ಟಿಗೆ ಮನಃ ಪರಿವರ್ತನೆ ಆಗಲಿಕ್ಕೆ ಶುರು ಆಯಿತು. ಅದಕ್ಕೆ ಪಟೇಲರು ಹೇಳ್ತಾರೆ, ಗಾಂಧೀಜಿ ಒಬ್ಬ ಮಾಂತ್ರಿಕ ಅಂತ ಮಂತ್ರ ಹಾಕಿಬಿಟ್ರು. ನಾವು ಬಾಯಿಂದ ಭಾಷಣ ಮಾಡಿ ಓಪನ್ ಮಾಡಿ ದೇವಸ್ಥಾನ ಅಂದರೆ ಆಗಿರಲಿಲ್ಲ, ಎಷ್ಟೋ 100 ವರ್ಷ ಆಗಿರಲಿಲ್ಲ. ಉಪವಾಸ ಇದ್ದಾರೆ ಅಂದ ತಕ್ಷಣ ಆಯ್ತಲ್ಲ, ಇದು ಎಷ್ಟೋ ಪ್ರಯೋಜನ ಆಯಿತು ಅಂಥೇಳಿ ಅದಕ್ಕೆ ಪಟೇಲರು ಗಾಂಧೀಜಿಯನ್ನು ಮಾಂತ್ರಿಕ ಅಂತ ಕರೆದ್ರಂತೆ. ಮುಂದೆ ಗಾಂಧೀಜಿ ಅದು ತೀರ್ಮಾನ ಆದಮೇಲೆ ಮತ್ತೆ ಹೊರಗಡೆ ಬಂದರು, ಸ್ವಲ್ಪ ಆರೋಗ್ಯ ಸುಧಾರಿಸ್ತು. ಆದರೂ ಕೂಡ ಅವ್ರು ಏನು ಮಾಡೋರು, ಪ್ರವಾಸ ತುಂಬ ಮಾಡೋರು. ಪ್ರವಾಸ ಮಾಡಿ ಅಸ್ಪೃಶ್ಯತಾ ನಿವಾರಣೆಗೆ, ಆಮೇಲೆ ಸ್ವಾತಂತ್ರ್ಯಕ್ಕೋಸ್ಕರ ದುಡ್ಡು ಕಲೆಕ್ಟ್ ಮಾಡೋದು, ಮಹಿಳಾ ವಿಮೋಚನೆಗೋಸ್ಕರ ದುಡ್ಡು ಕಲೆಕ್ಟ್ ಮಾಡೋದು, ಹಣ ಕಲೆಕ್ಟ್ ಮಾಡೋರಂತೆ, ಸಂಗ್ರಹ ಮಾಡ್ತಿದ್ರು. ಒಂದು ಭಾಳ ತಮಾಷೆ ಪ್ರಸಂಗ ಇದೆ. ಒಂದು ಸಲ ಗಾಂಧೀಜಿಗೆ ತುಂಬ ಜ್ವರ ಬಂದಿದೆ, ಕೆಮ್ಮು ಬರ್ತಾ ಇದೆ ಅಂತ. ಕೆಮ್ಮು ಬಂದು ಧನ ಸಂಗ್ರಹಕ್ಕೋಸ್ಕರ ಹೋಗಬೇಕು, ಮೀಟಿಂಗಿಗೆ ಹೋಗಬೇಕು. ಪಟೇಲರು ಕೇಳಿದ್ರಂತೆ, ಬಾಪು ನೀವು ಮಲ್ಕೊಂಬಿಡಿ,
ಆರಾಮಿಲ್ಲ ನಿಮಗೆ, ಜ್ವರ ಇದೆ, ಕೆಮ್ಮಿದೆ ಅಂತ. ಇವತ್ತೇನು ಕಾರ್ಯಕ್ರಮ ಅಂತ ಕೇಳಿದ್ರಂತೆ. ಕಾರ್ಯಕ್ರಮ ಧನ ಸಂಗ್ರಹಕ್ಕೆ ಹೋಗಬೇಕಲ್ಲ. ಆಯಿತು, ಎದ್ದು ಬಿಟ್ರಂತ ಗಾಂಧೀಜಿ. ಇವ್ರು ಕೇಳಿದ್ರಂತೆ, ಏನು ಸಾಯೋ ತನಕ ಕಲೆಕ್ಟ್ ಮಾಡೋದಾ ದುಡ್ಡು ಅಂತ ಕೇಳಿದ್ರಂತೆ ಪಟೇಲರು. ಹೌದು, ಮತ್ತೆ ನಾನು ಬದುಕಿರೋದು ಅದಕ್ಕೆ, ನಾನು ಬನಿಯಾ ಅಲ್ವಾ, ಬೇಸಿಕ್ಲಿ ಗಾಂಧೀಜಿ ಬನಿಯಾ ಅಲ್ವಾ, ನಾನು ಬನಿಯಾ ಅಲ್ವಾ, ಕಲೆಕ್ಟ್ ಮಾಡಬೇಕು ದುಡ್ಡು. ಏನು ಕಲೆಕ್ಟ್ ಮಾಡೋರು ದುಡ್ಡು? ಹೋಗಿ ಜನ ಕೊಡ್ತಿದ್ರಂತೆ. ಅದು ಹೇಗೆ ಹೋಗ್ತಿದ್ರು ಅಂದರೆ, ಆದರೆ ಒಂದು ಅಲ್ಲಿ ಸಂಗ್ರಹ ಮಾಡಿದಂಥ ದುಡ್ಡಾಗಲಿ ಆಭರಣಗಳಾಗಲಿ ಅವ್ರ ಮಹಿಳೆ ಹತ್ರ ಅಪೀಲ್ ಮಾಡೋರು, ಎಲ್ಲ ಕೊಟ್ಬಿಡಿ, ಆಭರಣ ಕೊಟ್ಬಿಡಿ ಅಂತ ಜನ ಕೊಡ್ತಿದ್ರು, ಸಿಕ್ಕಾಪಟ್ಟೆ ದುಡ್ಡು ಕೊಡೋರಂತೆ. ಅದನ್ನು ಹೇಗೆ ವ್ಯವಸ್ಥೆ ಮಾಡಿ ವಿಂಗಡಣೆ ಮಾಡ್ತಿದ್ರು ಅಂತ. ಯಾವ್ಯಾವ ಕಾರಣಕ್ಕೋಸ್ಕರ ದುಡ್ಡು ಕಲೆಕ್ಟ್ ಮಾಡಿದೇನೋ ಅದಕ್ಕೋಸ್ಕರನೇ ಖರ್ಚಾಗಬೇಕದು. ಈ ದುಡ್ಡು ಅಕೌಂಟಿಂದ ಬೇರೆ ಅಕೌಂಟಿಗೆ ಹೋಗೋಂಗಿಲ್ಲ, ಲೆಕ್ಕ ಇಡಬೇಕು. ಅವ್ರ ಜೊತೆಗಿದ್ದವ್ರಿಗೆ ಅದೆಲ್ಲ ಭಾರಿ ಪರೀಕ್ಷೆ. ಒಂದು ಪೈಸಾ ಆ ಕಡೆ ಈ ಕಡೆ ಆಗೋಂಗಿಲ್ಲ. ಸಾಯಂಕಾಲ ಲೆಕ್ಕ ಕೊಡಬೇಕು, ರಾತ್ರಿ 12 ಆಗಲಿ 1 ಆಗಲಿ ಒಂದೊಂದು ಪೈಸಾ ಬಿಡುವಂಗೆ ಲೆಕ್ಕ ಕೊಡಬೇಕು ಅವ್ರಿಗೆ, ಗಾಂಧೀಜಿಗೆ. ಆಮೇಲೆ ನಿದ್ದೆಗೆ ಹೋಗೋದು. ಇಂಥ ಒಂದು ಪ್ರಸಂಗವನ್ನು ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ಪ್ರಸಂಗ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದ್ಸಲ ಗಾಂಧೀಜಿ ಮಹಿಳೆಯರು ಒಂದು ಮೀಟಿಂಗ್ ಕರೆದ್ರಂತೆ, ಎಲ್ಲರನ್ನೂ ಒಂದು ಊರಲ್ಲಿ ಕರೆದು, ನೋಡಿ ದೇಶಕ್ಕೋಸ್ಕರ ತ್ಯಾಗ ಮಾಡಬೇಕು ನೀವು, ನಿಮ್ಮ ಆಭರಣಗಳನ್ನು ಕೊಡಿ ಅಂದಾಗ ಒಬ್ಬ ಹೆಂಗಸು ನಮ್ಮ ಯಜಮಾನರನ್ನು ಕೇಳಬೇಕು ಅಂದ್ಲಂತೆ. ಇವ್ರು ಹೇಳಿದಂತೆ, ಯಜಮಾನರನ್ನೇನು ಕೇಳೋದು, ಸ್ತ್ರೀಧನ ಅದು ನಿಮ್ಮದು, ಆ ಆಭರಣಗಳು ನಿಮ್ಮದು, ಅದು ಸ್ತ್ರೀಧನ ಅದು, ಆದ್ದರಿಂದ ನೀವೇನು ಕೇಳಬೇಕಾಗಿಲ್ಲ, ನೀವು ಕೊಡ್ಬೋದು ಅಂತ ಹೇಳಿ, ನೋಡಿ ನೀವು ಯಾರೂ ಇಲ್ಲಿ ಕೊಡಬೇಕು, ನನ್ನ ಹತ್ರ ಬರಬೇಕಾಗಿಲ್ಲ, ನಾನೇ ಇಳಿದು ನೀವೆಲ್ಲಿ ಇರ್ತಿರೋ ಅಲ್ಲಿ ಬರ್ತೀನಿ, ನಾನು ಬಾಕ್ಸಿಗೆ ಹಾಕಿಬಿಡಿ, ನಾನು ಭಿಕ್ಷುಕ ಕಲೆಕ್ಟ್ ಮಾಡ್ತೀನಿ ಅಂದರು. ಗಾಂಧೀಜಿ ಆವಾಗ ನಾನೇ ಎದ್ದು ಬರ್ತೀನಿ, ನಾನು ಭಿಕ್ಷುಕರಂಗೆ ಕೇಳ್ತೀನಿ ಅಂತ ಕೈ ಒಡ್ಡಿದಾಗ ಏನು ಕೋಲಾಹಲ ಆಗ್ಬಿಡ್ತು ಸಭೆಯಲ್ಲಿ ಅಂದರೆ, ನನ್ನ ಆಭರಣ ತೊಗೊಳ್ಳಿ, ನಿಮ್ಮ ಆಭರಣ ತೊಗೊಳ್ಳಿ, ಎಲ್ಲರೂ ಕೂಗಾಡೋದು, ನಂದರು ತೊಗೊಳ್ಳಿ, ಅಂಜೋಗ ಆ ಕಡೆ ಸರಿ, ಮೈ ಮೇಲೆ ಬರಬೇಡ, ಆ ಕಡೆ ಹೋಗು, ಈ ಕಡೆ ಹೋಗು, ನನ್ನ ಮೊದಲು ತೊಗೊಳ್ಳಿ, ಗಲಾಟೆ ಹಿಡ್ಕೊಂಡ್ಬಿಡ್ತಂತೆ. ಮಹಾವೀರ್ ತ್ಯಾಗಿ ಅಂತ ಆ ಹುಡುಗ ಮುಂದೆ ದೊಡ್ಡ ಲೀಡರ್ ಆದರು, ಅವ್ರು ಹೇಳಿದಂತೆ ಕಂಟ್ರೋಲ್ ಮಾಡಿದೆಲ್ಲ ಪ್ರಾಪರ್ಲಿ, ನಾನು ಹಿಡ್ಕೋತೀನಿ ಅಂತ ಹೇಳಿ ಪ್ರತಿಯೊಬ್ಬರು ಮುಂದೆ ಕೈ ಹಿಡ್ಕೊಂಡು ಹೋಗೋದು. ಆ ಕೈ ತುಂಬಿದ ತಕ್ಷಣ ಮತ್ತೆ ಇವ್ರ ಜೋಳಿಗೆ, ಮಹಾವೀರ್ ತ್ಯಾಗಿ ಜೋಳಿಗೆ ಹಾಕೋದು, ಮತ್ತೆ ಮುಂದೆ ಹೋಗೋದು. ಎಷ್ಟು ಆಭರಣ, ಎಷ್ಟು ದುಡ್ಡು, ಅದರಲ್ಲಿ ಹರಕಲ್ ನೋಟು, ಗುದ್ದಾಟದಲ್ಲಿ ಕೊಡ್ತಾರಲ್ಲ, ನೋಟ್ ಹರಿದು ಹೋಗಿರ್ಬೋದು, ಸಣ್ಣ ಸಣ್ಣ ಕಾಯಿನು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಹಾಕ್ಕೊಂಡು, ತಾಯಂದಿರಲ್ಲ ತಮ್ಮ ಕಿವಿ ಆಭರಣ ಇದು ಹಾಕ್ಕೊಂಡಿದ್ದೆಲ್ಲ ಕೊರಳ ಆಭರಣ ಕೊಟ್ಬಿಡೋರು ಅಂತೆಲ್ಲನೂ ತೊಗೊಂಡ್ಮೇಲೆ ಮಹಾವೀರ್ ತ್ಯಾಗಿಗೆ ಹೇಳಿದ್ರಂತೆ, ಹುಷಾರಾಗಿರಬೇಕು, ಪ್ರತಿಯೊಂದು ಪೈಸಾನು ಮರಿಲಾರ್ದಂಗೆ ತಂದು ನನಗೆ ಕೊಡಬೇಕು ಅಂತ ಹೇಳಿದ್ರಂತೆ. ಆಯಿತು, ಮಹಾವೀರ್ ತ್ಯಾಗಿ ಏನು ಮಾಡಿದರು, ಕಲೆಕ್ಟ್ ಮಾಡಿ ಮಧ್ಯಾಹ್ನ ಎಲ್ಲ ಸೇರಿಸಿ ಒಯ್ದು ಗಾಂಧೀಜಿ ಕೊಟ್ರಂತೆ. ಇಷ್ಟು ಕಲೆಕ್ಟ್ ಆಗಿದೆ ನೋಡಿ ಇವತ್ತು, ಇಷ್ಟು ಕಿವಿ ಬೆಂಡೋಲೆ ಇದೆ, ಇಷ್ಟು ಸರ ಇದೆ, ಇಷ್ಟು ಉಂಗುರ ಇದೆ, ಏನೇ ಲಿಸ್ಟ್ ಮಾಡಿದ್ರಲ್ಲ. ಗಾಂಧೀಜಿ ಎಲ್ಲಿವರೆಗೆ ಹೋಗೋರಂದರೆ, ಆ ಉಂಗುರದ್ದು ಬಣ್ಣ ಯಾವುದು, ಹರಳಿನ ಬಣ್ಣ ಯಾವುದು ಬರಿಬೇಕು. ಯಾಕಂದರೆ ಯಾವುದೋ ಉಂಗುರ ಅಂದ್ಬಿಟ್ರೆ 4 ಇರ್ಬೋದಲ್ಲ. ನಮ್ಮಲ್ಲಿ ಬಿಜಾಪುರದಲ್ಲಿ ಆಗಿತ್ತು, ಯಾವುದೋ ಮನೆ ಕಳ್ಳತನ ಆಗಿತ್ತು, ಡಕಾಯಿತಿ ಆಗಿತ್ತು. ಆ ಪೊಲೀಸ್ ಇನ್ಸ್ಪೆಕ್ಟರ್ ಭಾಳ ಬುದ್ಧಿವಂತರು. ನಮ್ಮಲ್ಲಿ ವಂಕಿ ಅಂತ ಹಾಕ್ಕೋತಾರೆ, ಇಲ್ಲಿ ತೋಳಿಗೆ ಹಾಕ್ಕೊಳ್ಳೋ ಅಂಥದ್ದು ಬಂಗಾರದ ವಂಕಿ ಅಂತ ಇರ್ತದೆ, ಇಷ್ಟು ದೊಡ್ಡದದು, ಹಾಕ್ಕೊಂಡು ಸುಮಾರು ಒಂದು 15-20 ತೊಲೆ ಆಗ್ಬೋದು ಒಂದೊಂದು, ಅಷ್ಟು ದೊಡ್ಡದಿರ್ತದೆ. ಅದೆಲ್ಲ ಕಳ್ಳತನ ಹೋಗಿದೆ, ಗೌಡ್ರ ಮನೆಯದು. ಪಂಚನಾಮೆ ಮಾಡಬೇಕಲ್ಲ ಪೊಲೀಸರು, ಆ ಕಳ್ಳ ಸಿಕ್ಕ ಹಿಡ್ಕೊಂಬಂದು ಎಲ್ಲ ತೊಗೊಂಡ್ಬಿಟ್ರು. ಆ ವಂಕಿ ಎಲ್ಲ ಸಿಕ್ತು, 3-4 ವಂಕಿ ಸಿಕ್ತು. ಪೊಲೀಸ್ ಇಟ್ಕೊಂಡಂತೆ ಪಂಚನಾಮೆ ಮೇಲೆ ಏನು ಬರೆದ 4 ಒನಕೆ ಅಂತ ಬರೆದಿದ್ದಂತೆ. ದಾಖಲೆಯಲ್ಲಿ 4 ಒನಕೆ ತಂದಿಟ್ಟು ಈ ವಂಕಿ ತೊಗೊಂಡು ಹೋದ ಅಂತ ಹೇಳ್ತಿದ್ರು. ಇಲ್ಲಿ ಅದು ರಿವರ್ಸ್ ಇದು. ಕೆಲವರು ಸೀರೆ ಕೊಡೋರಂತೆ, ಸೀರೆ ಬಟ್ಟೆ ಕೊಡೋರಂತೆ, ಆ ಸೀರೆ ಯಾವ ಬಣ್ಣದ್ದು, ಅದು ಯಾವ ಅಂಚಿದು ಅದು ಬರಿಬೇಕು, ಅದು ಪಟ್ಟಿ ಮಾಡಬೇಕು, ಒಂದು ಚೂರು ಪೋಲಾಗಬಾರ್ದು ಅಂತ ಅವ್ರ ಆಸೆ. ಎಲ್ಲ ಕೊಟ್ಟರು. ಸಾಯಂಕಾಲ ಮುಗೀತು. ಸಾಯಂಕಾಲ ಅದು ಪ್ರಾರ್ಥನಾ ಸಭೆ ಆಗ್ತಿತ್ತಲ್ಲ, ಆ ತಕ್ಷಣ ಮಹಾವೀರ್ ತ್ಯಾಗಿ ಬರ್ರಿ ಕರೀರಿ ಇಲ್ಲಿ ಅಂದ್ರಂತೆ. ಮಹಾವೀರ್ ತ್ಯಾಗಿ ಗೊತ್ತಾಯ್ತು ಏನೋ ಆಗಿದೆ ಅಂತ, ಹೋಗಿ ನಿಂತ್ಕೊಂಡ್ರಂತೆ. ನೋಡೋ, ನಿನಗೆ ಜವಾಬ್ದಾರಿ ಕಮ್ಮಿ ಆಗಿದೆ ನಿನಗೆ. ನಾನು ಬೆಳಗ್ಗೆ ಏನು ಹೇಳಿದ್ದೆ ನಿನಗೆ, ಎಲ್ಲ ಕರೆಕ್ಟಾಗಿ ಲೆಕ್ಕ ಮಾಡಿ ನನಗೆ ಯಾದಿ ಕೊಡಬೇಕು ಅಂತ ಹೇಳಿದ್ದೆ, ನೀನು ಮಾಡಲಿಲ್ಲ. ಇನ್ನು ಯಾರಿಗೋ ಒಪ್ಸಿದೆ ಕೆಲಸ, ಅವ್ರ ಜವಾಬ್ದಾರಿಯಿಂದ ಮಾಡಿಲ್ಲ ಕೆಲಸ, ಅದನ್ನು ನೀನು ಮಾಡಬಾರ್ದು ಇಂಥ ಕೆಲಸ, ಇಂಥ ಕೆಲಸವನ್ನು ಯಾರಿಗೂ ಒಪ್ಪಿಸ್ಬಾರ್ದು ಅಂತೆಲ್ಲ ಬೈದ್ರಂತೆ. ಆ ಹುಡುಗ ಕೋಪ ಬಂದ್ಬಿಡ್ತಾನೆ. ನಾನೇ ಮಾಡಿದ್ದೀನಿ ಪಾಪು, ನಾನೇ ಇದ್ದೆ, ಎಲ್ಲ ಸೇರಿಸಿ ನಾನೇ ತಂದು ಕೊಟ್ಟದಲ್ವಾ ನಿಮಗೆ. ಸುಳ್ಳು ಹೇಳಬೇಡ, ತಪ್ಪಾದರೆ ಪರವಾಗಿಲ್ಲ, ಸುಳ್ಳು ಹೇಳಬೇಡ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸುಳ್ಳು ಹೇಳ್ತಿದ್ಯಾ ಅಂಥೇಳಿ. ನೀ ಕೆಲಸ ಮಾಡಿಲ್ಲ, ಯಾರಿಗೂ ಒಪ್ಸಿದ್ಯಾ, ಅವ್ರು ಮಾಡಿಲ್ಲ, ನಿಮಗೆ ಹೆಂಗೆ ಗೊತ್ತು ನಾ ಮಾಡಿಲ್ಲ ಅಂಥೇಳಿ ಅಂತ ಮಹಾವೀರ್ ತ್ಯಾಗಿ ಕೇಳಿದ್ದಂತೆ. ಆಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ತಮ್ಮ ಕೈಯಲ್ಲಿ ಒಂದು ಕಿವಿಯಲ್ಲಿ ಹಾಕ್ಕೊಳ್ಳೋಂಥ ಒಂದು ಒಲೆ ಇರುತ್ತಲ್ಲ, ಕಿವಿಯಲ್ಲಿ ಹಾಕ್ಕೊಳ್ಳೋದು ಬೆಂಡೋಲೆ ಅಂತ, ಅದನ್ನು ತೆಗೆದ್ರಂತೆ, ತೋರಿಸಿದ್ರಂತೆ, ನೋಡು ಇಲ್ಲಿದೆ ಅಂತ. ಹೌದು ಅಂದ. ಹೆಣ್ಮಕ್ಳು ಯಾವಾಗಲೂ ಒಂದೇ ಕೊಡಲ್ಲ, ಇದು ಒಂದೇ ಇದೇನೆ ಕಲೆಕ್ಷನ್ ಒಳಗೆ. ಇನ್ನೊಂದು ಇಟ್ಕೊಂಡು ಏನು ಮಾಡ್ತಾಳೆ ತಾಯಿ, ಯಾಕೆ ಅದನ್ನು ಕೊಟ್ಟಿದ್ದಾಳೆ, ನೀನೆಲ್ಲೋ ಬಿಡಿಸ್ಕೊಂಡಿದ್ದೀಯ ಅದನ್ನು. ಎಷ್ಟು ಚುರುಕು ನೋಡಿ. ನಾನು ಯಾವ ದೇಶದ ಚಟುವಟಿಕೆಯನ್ನು ಗಮನಿಸುವಂಥ ಮನುಷ್ಯ ಇದನ್ನು ಮರೆಯೋಲ್ಲ ಅಂತ ಅದು ಹೇಳೋದು ನಾನು. ದ ಗ್ರೇಟೆಸ್ಟ್ ಪರ್ಸನ್ ಈಸ್ ಒನ್ ಹೂ ಡಸ್ ನಾಟ್ ಫಾರ್ಗೆಟ್ ಸ್ಮಾಲ್ ಥಿಂಗ್ಸ್ ಅಂತ.
ಮಹಾಭಾರತದ ಯುದ್ಧದಲ್ಲಿ ಬರ್ತದೆ. ಯುದ್ಧ ಶುರು ಆಗೋದು ಕುರುಕ್ಷೇತ್ರ ಯುದ್ಧ. ಏನು ಕ್ಯಾನ್ವಾಸ್ ಅದು, ಮಹಾಭಾರತದ ಕ್ಯಾನ್ವಾಸ್, ದೊಡ್ಡ ಕ್ಯಾನ್ವಾಸ್. ಕುರುಕ್ಷೇತ್ರ ಯುದ್ಧ ಶುರು ಆಗಬೇಕು. ಆ ಕಡೆ ಕೋಲಾಹಲ, ಶಂಖಧ್ವನಿ, ನಗಾರಿ ಎಲ್ಲ ಆಗ್ತಾ ಇದೆ. ಆ ಕೋಲಾಹಲದಲ್ಲಿ ಯಾರು ಏನು ಮಾತಾಡ್ತಾರೆ ಕೇಳಿಸೋಲ್ಲ. ಅಂಥ ಹೊತ್ತಿಗೆ ಅವನ ಮರದ ಗೂಡಿನಿಂದ ಒಂದು ಸಣ್ಣ ಪಕ್ಷಿ, ಟಿಟ್ಟಿಬ ಪಕ್ಷಿ ಅಂತ ಹಾರು ಬಂತಂತೆ. ಹಾರು ಬಂದು ಕೂಕೋತಾ ಇತ್ತಂತೆ. ಅಯ್ಯೋ, ಈ ಜನ ಕೂಗಾಡೋದು ನೋಡಿದ್ರೆ ಪ್ರಪಂಚ ಮುಳುಗಿ ಹೋಗ್ತದೆ ಅನ್ಸುತ್ತೆ, ನಾನು ಮೊಟ್ಟೆ ಇಟ್ಟಿದ್ದೀನಿ ಕೆಳಗಡೆ, ಅಲ್ಲಿ ನನ್ನ ಮೊಟ್ಟೆಗೆ ಯಾರು ರಕ್ಷಣೆ ಕೊಟ್ಟಾರೆ ಅಂತ ಕೇಳ್ತಂತೆ. ಕೂಗಿದ್ರೆ ಕೇಳಿಸಲ್ಲ, ಅಂಥ ಮಾತು ಕೃಷ್ಣನಿಗೆ ಕೇಳಿಸ್ತಂತೆ. ಭೀಮನ್ ಕರೆದು ಹೇಳಿದಂತೆ, ಇನ್ನು ಬಾಯಿಲಿ ಆ ಪಕ್ಷಿ ಎಲ್ಲಿ ಮೊಟ್ಟೆ ಇಟ್ಟಿದೆ ಅದಕ್ಕೆ ರಕ್ಷಣೆ ಕೊಡ್ತೀಯಾ ಅಂತ ಕೇಳಿದಂತೆ. ಕೇಳಿದ ತಕ್ಷಣ ಅವನು ನಕ್ಕ. ಭೀಮ, ಏನು ತಮಾಷೆ ಮಾಡ್ತೀಯಾ ಕೃಷ್ಣ, 18 ಅಕ್ಷೋಹಿಣಿ ಮುಗಿಸ್ಲಿಕ್ಕೆ ಅಂತ ಕೂತಿದ್ಯಾ ನೀನು, ಪ್ರಿಸೈಡಿಂಗ್ ಡೇಟಿ ನೀನು. 18 ಅಕ್ಷೋಹಿಣಿ ಸತ್ತು ರಕ್ತದ ಕಾಲುವೆ ಹರಿತದೆ ನಾಳಿಂದ ಇಲ್ಲಿ, ಅದನ್ನು ಬಿಟ್ಟು 3 ಮೊಟ್ಟೆ ಉಳ್ಸೋಕೆ ಹೊಟ್ಟಿಯಲ್ಲ ಅಂತ. ಅದನ್ನೆಲ್ಲ ಹೇಳಬೇಡ, ಗಿಟ್ಟು ಬಾ ಅಂದ. ಭೀಮನ ಕೆಲಸನೇ ಅಂಥದ್ದು. ದೊಡ್ಡ 4-5 ಬಂಡೆ ಒಯ್ದು ಆ ಮೊಟ್ಟೆ ಸುತ್ತ ಇಟ್ಟು ಹೇಳ್ದಂತೀನಿ, ಏನಾದರೂ ಅವು ಮೊಟ್ಟೆಗೆ ಏನಾಗಲ್ಲ, ಚಿಂತೆ ಬಿಡು ಅಂತ. ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ ಕೃಷ್ಣ ಹೇಳ್ತಾನಂತೆ, ನಿಮ್ಮ ಕರ್ಮ, ದ್ವೇಷದಳ್ಳೂರಿಗೆ ಸಿಕ್ಕಾಕ್ಕೊಂಡಿದ್ದೀರಿ ನೀವೆಲ್ಲ, ನೀವು ನಾಶ ಆದ್ರೆ ಆಗಬಹುದು. ಪಾಪ ಮೊಟ್ಟೆ ಏನು ಮಾಡಿತ್ತು, ಪಕ್ಷಿ ಏನು ಮಾಡಿತ್ತು, ನೀವು ಅಪರಾಧಿಗಳ ಶಿಕ್ಷೆ ಆಗಬೇಕು, ನಿರಪರಾಧಿ ಶಿಕ್ಷೆ ಆಗಬಾರ್ದು ಅಂತ. ಅಂದರೆ ಇದು ಯಾಕೆ ಹೇಳ್ತೇನೆ, ಸಣ್ಣ ಘಟನೆ ಇದು. ವ್ಯಾಸರು ದೊಡ್ಡ ಮಹಾಭಾರತದಂಥ ಕಾವ್ಯ ಬರೆಯುವಾಗ ಇಂಥ ಘಟನೆ ಮರೆಯೋದಿಲ್ಲ ಅಂತ. ಇಲ್ಲಿ ಗಾಂಧಿದ ಅದೇ ಅದ್ಭುತ ಅನಿಸೋದು ನನಗೆ. ಆ ಕಿವಿದಂತ ಹಿಡ್ಕೊಂಡ್ಬಿಟ್ಟು ನೋಡು, 2 ತಾಯಿ ಯಾರು ಒಂದೇ ಕೊಡೋದಿಲ್ಲ, 2 ಕೊಟ್ಟಿದ್ದು ಬಿಳಿಸ್ಕೊಂಡಿದ್ಯಾ ನೀನು, ಹೋಗು ಸಾಯಂಕಾಲ ಅದು ಸಿಗೋ ತನಕ ಕಸ ಹುಡುಗು, ಆ ಜಾಗದ್ದು ಸಿಗ್ತದೆ ಅಂತ ಹೇಳಿದರು. ಅಲ್ಲೆಲ್ಲ ಒಂದು ಸಣ್ಣ ಶಾಮಿಯಾನ ಥರ ಹಾಕಿದ್ರು, ಕಾರ್ಪೆಟ್ ಹಾಕಿದ್ರಂತೆ. ಕಲೆಕ್ಟ್ ಮಾಡೋಕ್ಕೆ ಹೋದಾಗ ಮಹಾವೀರ್ ತ್ಯಾಗಿ ಮುಖ ಗುಮ್ ಅಂದ್ಕೊಂಡು ಹೋದ. ಸಿಟ್ಟು ಬಂತಲ್ಲ ಅವ್ನು, ಇಷ್ಟು ಜನ ಮುಂದೆ ಬೈದಿದ್ದಕ್ಕೆ. ತನ್ನ ಸ್ನೇಹಿತರು ಕರ್ಕೊಂಡು ಹೋಗಿ ಕಸ ಗುಡಿಸಿ ಎಲ್ಲ ಕಾರ್ಪೆಟ್ ಝಾಡಿಸಿದ್ರೆ ಸಿಕ್ತದು. ಇನ್ನೊಂದು ಒಲೆ ಸಿಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೂ ಸಿಕ್ತಂತೆ. ಕಾಸು ಬಿದ್ದಿದೆ, ಹರಿದ ನೋಟ್ ಬಿದ್ದಿದೆ, ಅಲ್ಲಿ ಕೊಡು 250 ರೂಪಾಯಿ ಸಿಕ್ತಂತೆ. ಅದನ್ನು ತಂದು ಅವ್ರು ಕೊಡೋಕೆ ಹೆದರಿಕೆ. ಅಂದರೆ ಬರೀ ಒಂದು ಕಿವಿದಾದರೆ ಮಾತು ಬೇರೆ ಸಿಕ್ತು ಅನ್ನೋದಕ್ಕೆ, ಅದ್ರ ಜೊತೆಗೆ ಇನ್ನಿಷ್ಟು ಇದೆಯಲ್ಲ, ಬೇಜವಾಬ್ದಾರಿತನ ಜಾಸ್ತಿ ಆಯ್ತಲ್ಲ. ತಮ್ಮ ಸ್ನೇಹಿತರ ಕಡೆಯಿಂದ ಕೊಟ್ಟಂತೆ, ಕೊಟ್ಟು ಬಾಪೂಜಿ ಕೊಟ್ಬಿಡು ಅಂತ ಕೊಟ್ಟು ಅಲ್ಲಿ ಮರೆ ನಿಂತ್ಕೊಂಡಿದ್ರಂತೆ. ಗಾಂಧೀಜಿ ಕರೆದಂತೆ, ಬಾಯ್ಲಿ ಬರೆದ್ಬಿಟ್ಟು, ನಿನ್ನ ಬಗ್ಗೆ ನಾನು ತುಂಬ ಹೆಮ್ಮೆ ಇದೆ ಕಣೋ ಅಂತ ಹೇಳಿದ್ರಂತೆ. ಯಾಕೆ ಅಂದರೆ ಯು ಆರ್ ಇನ್ಕೇಪಬಲ್ ಆಫ್ ಟೆಲ್ಲಿಂಗ್ ಲೈಸ್ ಅಂತ. ನಿನಗೆ ಸುಳ್ಳು ಹೇಳಕ್ಕೆ ಬರೋ ಸಾಧ್ಯನೇ ಇಲ್ಲ, ನಿನ್ನ ಮುಖ ನೋಡಿದಾಗ ಗೊತ್ತಾಯ್ತು ಸುಳ್ಳು ಹೇಳಿದ್ಯಾ ನೀನು ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಜಾಗೃತಿ. ಮತ್ತೊಬ್ಬರ ದುಡ್ಡು ಅಂದರೆ ನಾನು ಸರ್ಪದಂಗೆ ಕಾಯಬೇಕು ಅಂತ ಹೇಳ್ತಾರೆ. ಗಾಂಧೀಜಿ ಅಷ್ಟು ಇಡೀ ರಾಷ್ಟ್ರದ ಕಲ್ಪನೆ ಮಾಡುವಂಥ ಮನುಷ್ಯ ಒಂದು ಕಿವಿಯಲ್ಲಿರುವಂಥದ್ದನ್ನು ಗಮನಿಸಿ ಇನ್ನೊಂದು ತಾಯಿ ಕೊಟ್ಟಿರ್ತಾಳೆ, ಬಿಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ರಂತೆ, ಇನ್ನೊಂದು ಕಿವಿದು ಕಳ್ಕೊಂಡ್ಬಿಟ್ಟೆ ಅಂದರೆ ನೀನು ಅದನ್ನು ತುಂಬೋದು ದುಡ್ಡು ನಾಯಲ್ಲಿ ತರಲಿ, ತುಂಬಕ್ಕೆ ದುಡ್ಡು ತಾಯಿ ಕೊಟ್ಟಿದ್ದಾಳೆ, ಅದು ದುಡ್ಡು ಹಾಕ್ಬೇಕು, ನಾನು ದುಡ್ಡು ಎಲ್ಲಿ ತರಲಿ, ನಾನು ಹುಡ್ಕೊಂಬ ಅಂತ ಕಳಿಸಿದ್ರಂತೆ. ಇಷ್ಟು ಜಾಗೃತಿ ಇರುವಂಥ ಮನುಷ್ಯ ಗಾಂಧೀಜಿ. ಇನ್ನೊಂದು, ಆ ತಪ್ಪು ಯಾರು ಮಾಡಿದ್ರೂ ಮುಲಾಜಿಲ್ಲ. ನಮ್ಗೆ ಯಾರು ಹೇಳ್ತಾ ಇದ್ರು, ನಮ್ಮಲ್ಲಿ ಕೆಲವು ತಪ್ಪು ಇರ್ತದೆ, ಅವ್ನು ತಪ್ಪನ್ನು ತಿದ್ದೋಕೆ ಅವಕಾಶ ಇರುತ್ತೆ ಅಂತ. ಯಾವುದೋ ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದರಂತೆ, ಅಕೌಂಟ್ಸ್ ಆಫೀಸರಿಗೆ ತೋರಿಸಿದ್ರಂತೆ, ನೋಡಿ ಹಿಂಗಿದೆ ಅಂತ. ಏನಿದು 10 ಲಕ್ಷ ರೂಪಾಯಿ ತಪ್ಪಾಗ್ಬಿಟ್ಟಿದೆ ಅಲ್ಲ ಇಲ್ಲಿ ಅಂತ. ಹೌದು ಸರ್, ಅದು ಆಫೀಸರು ಸ್ವಲ್ಪ ಲಕ್ಷ ಕೊಡಲಿಲ್ಲ ಅನಿಸುತ್ತೆ, ನಮ್ಮ ಆರ್ಡರ್ ತಪ್ಪಾಗ್ಬಿಟ್ಟಿದೆ, 10 ಲಕ್ಷ ರೂಪಾಯಿ ಲಾಸ್ ಆಗಿದೆ ಅದರಲ್ಲಿ ಅಂತ. ಹೌದಾ, ಡಿಸ್ಮಿಸ್ ಮಾಡಿ ಅವನ್ನ, ಕರೆಕ್ಟ್ ಅಲ್ಲ, ತಪ್ಪಾಗಿದೆ, ಡಿಸ್ಮಿಸ್ ಮಾಡಿ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳಿದ್ರಂತೆ. ಆಗ ಅಕೌಂಟೆಂಟ್ ಬಂದು ಹೇಳಿದಂತೆ, ಸರ್ ಮಾಡ್ಬೋದು ಸರ್, ಆದರೆ ನಿಮ್ಮ ಬ್ರದರ್ ಇಲ್ಲ ಸರ್, ಅವರು ನಿಮ್ಮ ಬ್ರದರ್ ಇಲ್ಲ ಅಂತ. ಹೌದಾ, ಏನು ನೋಡಿ ಹ್ಯಾಂಗೆ ಅಡ್ಜಸ್ಟ್ ಮಾಡೋಕ್ಕಾಗತ್ತೆ ನೋಡಿ ಅದು ಅಂದ್ರಂತೆ ಅವರು. ಅಂದರೆ ಮತ್ತೊಬ್ಬರಾದರೆ ಡಿಸ್ಮಿಸ್ ಮಾಡಿ, ಬ್ರದರ್ ಇಲ್ಲ ಆದರೆ ಏನು ಅಡ್ಜಸ್ಟ್ ಮಾಡ್ಬೇಕು ನೋಡಿ ಅಂತ. ಗಾಂಧೀಜಿಗೆ ಆ ಮುಲಾಜೆ ಇಲ್ಲ. ಒಂದು ಘಟನೆ ಎಷ್ಟು ಚೆನ್ನಾಗಿರೋದು ಬರೀತಾರೆ ಅಂದರೆ, ಕಸ್ತೂರ್ಬಾ ಫಜೀತಿಯಾಗಿ ಹೋಗಿದ್ದಾರೆ ಇವ್ರ ಕೈಯಲ್ಲಿ. ಒಂದು ಸಲ ಇವ್ರು ಹೀಗೆ ಹಣ ಸಂಗ್ರಹ ಮಾಡೋಕ್ಕೆ ಹೋದ್ರು, ಮಹಿಳೆಯರು ದೊಡ್ಡ ಗುಂಪಿತ್ತು, ಎಲ್ಲರೂ ಕೊಟ್ಟರಂತೆ. ದುಡ್ಡು ಕೊಡ್ಬೋದು, ಬಂಗಾರದ ಆಭರಣ ಕೊಡ್ಬೋದು ಅಂತ ಇವ್ರು ಹೇಳಿದ್ರಂತೆ. ಎಲ್ಲರೂ ಕೊಡೋರು, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಡು ದುಡ್ಡು ಇಸ್ಕೊಂಬರೋರು ಇವರು. ಒಬ್ಬ ಹೆಣ್ಮಗಳು ಅಲ್ಲಿ ಕೂತವಳು, ಮೂಲೆ ಕೂತವಳು ಹೇಳಿದಂತೆ, ಏ ಮಹಾತ್ಮ ಬಾಯ್ಲಿ ಅಂದ್ಲಂತೆ. ಏ ಮಹಾತ್ಮ ಬಾಯ್ಲಿ, 2 ಬೆರಳಿ ನಡುವೆ ಒಂದು ಆಣೆ, 2 ಆಣೆ, ಆಣೆ ಅಂತಿತ್ತು ಅವಾಗೆಲ್ಲ, ಆಣೆ, 2 ಆಣೆ ಹಿಡ್ಕೊಂಡು, ಮಹಾತ್ಮ ಬಾಯ್ಲಿ, 2 ಆಣೆ ಕಷ್ಟಪಟ್ಟು ಗಳಿಸಿದ್ದು ನಾನು, ನೀನು ಕೊಡ್ತೇನೆ ಬಾಯ್ಲಿ, ಬಂದು ತೊಗೊಂಡು ಹೋಗು ಅಂದ್ಲಂತೆ. ಇವ್ರು ಬರ್ತೀನಿ ಅಂದರು. ಅವ್ರಿಗೇನು ಚಿಂತೆ ಅಲ್ಲ, 2 ಆಣೆ ಕೊಡ್ತೇನೆ, ಮೈಲಿ ನಡ್ಕೊಂಡು ಹೋಗೋರು. ಅಲ್ಲಿ ಹೋದರು, ಕೊಡು ಒಂದು ಕೈ ಕೊಟ್ರಂತೆ. ಆಕೆ ಎದ್ದು ನಿಂತು ಇವ್ರ ಕೈಯಲ್ಲಿ 2 ಆಣೆ ಹಾಕಿದ್ಲು. ಹಾಕ್ಬಿಟ್ಟು ಹಾಗೆ ನಿಂತಿದ್ಲಂತೆ, ಈ ಮುಖ ನೋಡ್ತಾ. ಯಾಕೆ, ಕಾಲು ಮುಟ್ಟು ನಮಸ್ಕಾರ ಮಾಡಬೇಕಾ ಅಂತ ಕೇಳಿದ್ರಂತೆ ಇವರು. ಹೌದು ಅಂದಕ್ಕೆ. ಕಾಲು ಮುಟ್ಟು ನಮಸ್ಕಾರ ಮಾಡೋಕ್ಕೆ ಇನ್ನೊಂದು ಆಣೆ ಕೊಡಬೇಕು. ಆಕೆ ಅಂತ, ಅಯ್ಯೋ ಬನಿಯಾ, ಕಾಲು ಮುಟ್ಟೋದಕ್ಕೂ ದುಡ್ಡಾ ಅಂತ ಕೇಳಿದಂತೆ. ಹೌದು, ಕಾಲು ಮುಟ್ಟೋದಕ್ಕೊಂದು ಆಣೆ ದುಡ್ಡು ಎಕ್ಸ್ಟ್ರಾ, ಈ 2 ಆಣೆ ಕೊಟ್ಟು ದೇಶಕ್ಕೋಸ್ಕರ, ಇನ್ನೊಂದು ಆಣೆ ಕಾಲು ಮುಟ್ಬೇಕಾದ್ರೆ ಒಂದು ಆಣೆ ಎಕ್ಸ್ಟ್ರಾ ಕೊಡಬೇಕು ಅಂತ. ಆಕೆ ಏನು ಮಾಡಿದಂತೆ, 1 ಆಣೆ ಅಲ್ಲ 2 ತಗೋ, 2 ಆಣೆ ಕೊಟ್ಟು ನಿನ್ನ ಕೈನೂ ಮುಟ್ತೇನೆ ಕಾಲು ಮುಟ್ತೇನೆ ಅಂದ್ಲಂತೆ. ಅಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬಂದವರು ಸಾಯಂಕಾಲ ಮನೆಗೆ ಬರೋ ಹೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು.
ರಾತ್ರಿ ಕೂತಾಗ ಒಂದು ಸುದ್ದಿ ಬಂತು ಅವರಿಗೆ. ಇವ್ರು ಇಲ್ಲದೆ ಹೋದಾಗ ಮನೆಗೆ ಯಾರೋ ಒಬ್ಬರು ಬಂದು ಈ ಕಾರ್ಯಕ್ರಮಕ್ಕೋಸ್ಕರ ಅಂತ ಹೇಳಿ ₹2 ಕೊಟ್ಟು ಹೋಗಿದ್ದಾರೆ. ಯಾವುದೋ ಕಾರ್ಯಕ್ರಮ ₹2 ಕೊಟ್ಟು ಹೋಗಿದ್ದಾರೆ. ಅದನ್ನು ಯಾರೋ ಹೇಳಿದರು, ಯಾರೋ ಬಂದಿದ್ರು ಮನೆಗೆ, ₹2 ಕೊಟ್ಟು ಹೋದರು. ಕಡೆ ಕೊಟ್ಟಿದ್ದೀನಿ, ಕಸ್ತೂರ್ಬಾ ಕಡೆ ಕೊಟ್ಟಿದ್ದೀನಿ ಅಂತ ಹುಡುಗ ಹೇಳ್ದ. ಇವು ಟಪ್ ಅಂತ ಎದ್ದು ಕಸ್ತೂರ್ಬಾ ಕೇಳಿದ್ರು, ಎಲ್ಲಿದೆ ₹2 ಅಂದರು. ಆಕೆ ಕೇಳೋದು ಪುಸ್ತಕ ಎಲ್ಲ ಹುಡ್ಕ ಅಡುಗೆ ಇರೋದು 4 ಡಬ್ಬ ಎಲ್ಲ ಹುಡ್ಕಾಡಿ ಕಿತ್ತಾಡ್ಬಿಟ್ಟು ಒಂದು ಡಬ್ಬದಲ್ಲಿ ₹2 ಇತ್ತು. ಏನು ಕೋಪ ಬಂದುಬಿಡ್ತೀವಿ, ₹2 ಇಲ್ಲೇ ಇಟ್ಟಿದೆಯಾ ಇದನ್ನು, ಆ ಡಬ್ಬದಲ್ಲಿ ಯಾಕೆ ಹಾಕಲಿಲ್ಲ ಅಂತ ಕೇಳಿದ್ರಂತೆ. ಅವನು ತಂದು ಕೊಟ್ಟ, ನಾನು ಏನೋ ಕೆಲಸ ಮಾಡ್ತಿ ಇಟ್ಟಿದ್ದೀನಿ, ಆಮೇಲೆ ರಾತ್ರಿ ಹಾಕಿದ್ರಾಯ್ತು ಅಂತ ಬಿಟ್ಟಿದ್ದೀನಿ ಅಂತ. ಅದಲ್ಲ ಅಲ್ಲಿ ಹಾಕಬೇಕಾಗಿತ್ತು, ಇಲ್ಲಾಕೆ ಇಟ್ಕೊಂಡೆ ಅದನ್ನು. ಅದು ಕೆಲಸಕ್ಕೆ ಹೋಗ್ಬೇಕಂತ ದುಡ್ಡು, ಸಮಾಜ ಕೆಲಸ ದುಡ್ಡು, ಅದು ಮನೇಲಿ ಅಡುಗೆ ಮನೇಲಿ ಯಾಕೆ ಬರಬೇಕದು ಅಂತ. ಅಯ್ಯೋ ಮಾರಾಯರೇ, ನಾ ಇಟ್ಕೊಳ್ಳೋದಿಲ್ಲ, ಖರ್ಚು ಮಾಡೋದಿಲ್ಲ, ಅದನ್ನು ಅಲ್ಲೇ ಹಾಕ್ತೀನಿ. ಹಾಕೋದು ಮಾತು ಬೇರೆ, ಆಗಲೇ ಹಾಕಬೇಕು. ಅವ್ರು ಹೇಳ್ತಾರೆ, ಆಗ ಹಾಕೋದನ್ನು ಹಾಕದೆ ಬಿಟ್ಟರೆ ಟೆಂಪರರಿ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್, ಅದು ಹಾಕ್ಕೊಡುದು. ಆ ಕೊಟ್ಟದ್ದು ಅಲ್ಲೇ ಹಾಕಬೇಕಾಗಿತ್ತಲ್ಲ, ಇಟ್ಕೋಬೇಕಾಗಿತ್ತು ನೀನು. ಕಸ್ತೂರ್ಬಾ ಅಂದ್ರಂತೆ, ಮಹಾರಾಯರಿ ಇನ್ಮೇಲೆ ಯಾವುದು ದುಡ್ಡು ತೊಗೊಳ್ಳಲ್ಲ, ತೊಗೊಂಡ್ರು ಅಲ್ಲಿ ಹಾಕೇ ಬರ್ತೀನಿ, ಚಿಂತೆ ಬಿಡಿ ಅಂತ. ಇಷ್ಟರ ಮಟ್ಟಿಗೆ ಕಠಿಣವಾಗಿದ್ದವರು ಗಾಂಧೀಜಿ. ಮತ್ತೊಬ್ಬರು ದುಡ್ಡು ಅಂದರೆ 1936ನೇ ಇಸ್ವಿ ಮೇದಲ್ಲಿ ವಿಶ್ರಾಂತಿಗೆ ಅಂತ ಹೇಳಿ ಗಾಂಧೀಜಿ ನಂದಿ ಬೆಟ್ಟಕ್ಕೆ ಬಂದರು. ನಂದಿ ಬೆಟ್ಟದಲ್ಲಿದ್ದಾಗ ಒಂದು ಘಟನೆ ಆಯಿತು. ಆಗ ಅವ್ರ ಮಗ ಹರಿಲಾಲ್ ಬಗ್ಗೆ ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ. ಹರಿಲಾಲ್ ಇಸ್ಲಾಮವನ್ನು ಸೇರಿಕೊಂಡ, ಇಸ್ಲಾಂ ಪಂಥವನ್ನು ಸೇರಿಕೊಂಡ ಅಂತ ಸುದ್ದಿ ಪೇಪರಲ್ಲಿ ಬಂತು. ಗಾಂಧೀಜಿ ನಂದಿ ಬೆಟ್ಟದಲ್ಲಿದ್ದಾಗ ಬಹಳ ದುಃಖ ಆಯ್ತಂತ ಅವ್ರಿಗೆ. ಆದರೆ ಅವ್ರ ಜೀವನದಲ್ಲಿ ಯಾವುದನ್ನು ಮುಚ್ಚಿಟ್ಟವರಲ್ಲ. ಅವರು ಲೇಖನನೇ ಬರೆದ್ಬಿಟ್ರು. ಹರಿಜನ್ ಪತ್ರಿಕೆಗೆ ಒಂದು ಲೇಖನ ಬರೆದ್ರು, ಇದ್ರ ಬಗ್ಗೆ ಬರೆದ್ರು. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಸಾಧನೆಗಳನ್ನು ಹೊರಗಡೆ ಹೇಳ್ಕೋತೇವೆ, ತಪ್ಪಿದ್ದನ್ನು ಮುಚ್ಚಿಟ್ಕೋತೇವೆ. ಇವ್ರು ಹಾಗಲ್ಲ, ಪತ್ರಿಕೆಗೆ ಬರೆದ್ಬಿಟ್ರು. ಸಾಮಾನ್ಯವಾಗಿ ನಾವು ಹರಿಲಾಲ್ ಬಗ್ಗೆ ಒಂದು ವಿಷಯನ ಕೇಳುವಂಥವ್ರು ಇದನ್ನು ಕೇಳಬೇಕು, ಹರಿಲಾಲ್ ಬಗ್ಗೆ ಗಾಂಧೀಜಿ ಏನು ಬರೆದಿದ್ರು ಅಂತ. ಗಾಂಧೀಜಿಯ ಹಿರಿಯ ಮಗ ಹರಿಲಾಲ್ ಗಾಂಧಿ ಮುಂಬೈ ಮಸೀದಿ ಒಂದರ ಬೃಹತ್ ಸಮಾರಂಭದಲ್ಲಿ, ಪ್ರತಿಯೊಂದು ಅಕ್ಷರವನ್ನು ಗಮನಿಸಬೇಕು, ಬೃಹತ್ ಸಮಾರಂಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದನೆಂಬ ಸುದ್ದಿ ಮೇ ತಿಂಗಳಲ್ಲಿ ವರದಿಯಾಯಿತು. ತಮ್ಮ ಮಗನ ಜೀವನದ ಎಲ್ಲ ಅಂಶಗಳನ್ನು ಕುರಿತು ಗಾಂಧೀಜಿ ಹರಿಜನ ಪತ್ರಿಕೆಯಲ್ಲಿ ನನ್ನ ಅಸಂಖ್ಯಾತ ಮುಸ್ಲಿಂ ಮಿತ್ರರಿಗೆ ಎಂಬ ಶೀರ್ಷಿಕೆಯಲ್ಲಿ ಹೀಗೆ ಬರೆದರು. ಪತ್ರ ಬರೆದಿದ್ದೆ ಅಸಂಖ್ಯಾತ ಮುಸ್ಲಿಂ ಸ್ನೇಹಿತರಿಗೆ ಅಂತ. ಈ ಧಾರ್ಮಿಕ ಸ್ವೀಕಾರ ಯಾವ ಲೌಕಿಕ ಪ್ರಲೋಭವೂ ಇಲ್ಲದೆ ಹೃದಯಪೂರ್ವಕವಾಗಿ ನಡೆದಿದ್ದಲ್ಲಿ ನನ್ನ ಅಭ್ಯಂತರವೇನೂ ಇರುತ್ತಿರಲಿಲ್ಲ. ಏಕೆಂದರೆ ಇಸ್ಲಾಂ ಧರ್ಮ ನನ್ನ ಧರ್ಮದಷ್ಟೇ ಸತ್ಯವಾದದ್ದು ಎಂಬುದು ನನ್ನ ನಂಬಿಕೆ. ಈ ಸ್ವೀಕಾರವು ಯಾವ ಸ್ವಾರ್ಥದ ಉದ್ದೇಶವೂ ಇಲ್ಲದೆ ಹೃದಯಪೂರ್ವಕ ನಡೆದಿದೆ ಎಂಬುದರಲ್ಲಿ ನನಗೆ ಸಂದೇಹವಿದೆ. ಟೆಂಪ್ಟೇಷನ್, ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದೀರಿ ಕನ್ವರ್ಷನ್ನು ಅಂತ ಹೇಳೋಂಗೆ. ನನ್ನ ಮಗ ಹರಿಲಾಲನನ್ನು ಬಲ್ಲವರು ಎಲ್ಲರಿಗೂ ಗೊತ್ತು, ಅವನು ಕುಡಿಯುವ ದುಶ್ಚಟಕ್ಕೆ ಬಲಿಯಾಗಿದ್ದಾನೆ ಮತ್ತು ವೇಷಾಸ್ತ್ರೀಯರ ಸಂಘ ಮಾಡಿದ್ದಾನೆ ಎಂಬುದು. ಅವನು ಕೆಲವು ವರ್ಷಗಳಿಂದ ಸ್ನೇಹಿತರ ಔದಾರ್ಯದ ನೆರವಿನಿಂದ ಅವನು ಬದುಕುತ್ತಿದ್ದಾನೆ. ಅವನು ಕೆಲವು ಪಠಾಣರಿಂದ ಹೆಚ್ಚಿನ ದರದ ಬಡ್ಡಿಯಲ್ಲಿ ಸಾಲ ಮಾಡಿದ್ದಾನೆ. ಬೊಂಬಾಯಿಯಲ್ಲಿ ಅವನು ಸಾಲ ಕೊಟ್ಟ ಪಠಾಣರಿಗೆ ಹೆದರಿ ಈವರೆಗೂ ತಲೆಮರೆಸಿಕೊಂಡಿದ್ದ. ಇವತ್ತು ಆ ಊರಿನಲ್ಲಿ ಪ್ರಖ್ಯಾತನಾಗಿ ಬಿಟ್ಟಿದ್ದಾನೆ. ವ್ಯಭಿಚಾರ ಆದಿಯಾಗಿ ಸರ್ವ ಪಾಪಗಳನ್ನು ಕ್ಷಮಿಸಬಲ್ಲಂತಹ ಪತಿವೃತಿಯಾದ ಹೆಂಡತಿ ಇವನಿಗಿದ್ದಳು. ಇವರಿಗೆ ಬೆಳೆದ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗನಿದ್ದು ಅವರ ಜವಾಬ್ದಾರಿನೆಂದೋ ಕೈಬಿಟ್ಟಿದ್ದಾನೆ. ಕೆಲವೇ ವಾರಗಳ ಹಿಂದೆ ಹಿಂದೂಗಳನ್ನು, ಹಿಂದೂ ಧರ್ಮವನ್ನೆಲ್ಲ ದೂಷಿಸಿ ಪತ್ರಿಕೆಗಳಿಗೆ ಬರೆದು ತಾನು ಕ್ರೈಸ್ತ ಅಥವಾ ಇಸ್ಲಾಂ ಧರ್ಮವನ್ನು ಸೇರುತ್ತೇನೆಂದು ಬೆದರಿಸಿದ್ದ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ರೈಸ್ತ ಅಥವಾ ಇಸ್ಲಾಂ ಧರ್ಮ ಬೆದರಿಸಿದ್ದ. ಯಾರು ಹೆಚ್ಚು ಕ್ರಯ ಕೊಡುತ್ತಾರೋ ಆ ಕಡೆಗೆ ಹೋಗುತ್ತೇನೆಂಬುದನ್ನು ಅವನ ಕಾಗದದ ಧ್ವನಿ ಸೂಚಿಸುತ್ತಿತ್ತು. ಕಾಗದದ ಬಯಕೆ ಈಡೇರಿತು. ನಾಗಪುರದ ಮುನ್ಸಿಪಾಲ್ಟಿ ಹಿಂದೂ ಸದಸ್ಯರೊಬ್ಬರ ನೆರವಿನಿಂದ ಅಲ್ಲಿ ಇವನಿಗೊಂದು ಕೆಲಸ ದೊರೆಯಿತು. ಆಗ ಅವನು ಪತ್ರಿಕೆಗಳಿಗೆ ಮತ್ತೊಂದು ಕಾಗದ ಬರೆದು ಮೊದಲನೇ ಪತ್ರವನ್ನು ಹಿಂತೆಗೆದುಕೊಂಡಿರುವುದಾಗಿಯೂ ನನ್ನ ಪೂರ್ವಿಕರ ಧರ್ಮದಲ್ಲಿ ನೆಲೆಸುವುದಾಗಿಯೂ ದೃಢಪಡಿಸಿದ್ದ. ನಾನು ಏಪ್ರಿಲ್ ತಿಂಗಳಲ್ಲಿ ನಾಗಪುರದಲ್ಲಿದ್ದಾಗ ಅವನು ನನ್ನನ್ನು ಮತ್ತು ಇವನ ತಾಯಿಯನ್ನು ನೋಡಲು ಬಂದಾಗ ವಿವಿಧ ಧರ್ಮ ಪ್ರಚಾರಕರು ಇವನ ವಿಚಾರದಲ್ಲಿ ತೋರುತ್ತಿರುವ ಆಸಕ್ತಿಯನ್ನು ಕುರಿತು ವಿನೋದ ಮಾಡಿದ್ದ. ಭಗವಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅವನ ಕೃಪೆಯಿಂದ ಪಾಪಿಯು ಪಾವನಗೊಂಡು ಕಲ್ಲು ಹೃದಯವು ಕರಗುವುದುಂಟು. ನಾಗಪುರದ ಸಮಾರಂಭದಲ್ಲಿ ಹಾಗೂ ಶುಕ್ರವಾರದ ಪ್ರಕಟಣೆಯಲ್ಲಿ ಅವನು ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ಕುಡಿತ ಮತ್ತು ವ್ಯಭಿಚಾರವನ್ನು ಬಿಟ್ಟು ಹೊಸ ಮನುಷ್ಯನಾಗಿದ್ದಾನೆಂದು ಹೇಳಲಾಗಿದೆ. ಮತ್ತು ಈ ಮಾತು ನಿಜವಾದರೆ ನನಗೆ ಅತ್ಯಂತ ಸಂತೋಷವಾಗುತ್ತದೆ. ಆದರೆ ಪತ್ರಿಕೆಯ ಪ್ರಕಟಣೆಗಳು ಅಂಥ ಸಾಕ್ಷ್ಯವನ್ನೇನೂ ನೀಡಿಲ್ಲ. ಅವನು ಇಂದ್ರಿಯ ಭೋಗದಲ್ಲಿ ತೃಪ್ತಿ ಪಡುವಂಥವನು. ಅವನು ನಿಜವಾಗಿಯೂ ಉತ್ತಮಗೊಂಡಿದ್ದರೆ ನನಗೆ ಬರೆದು ನನ್ನ ಸಂತಸಗೊಳಿಸುತ್ತಿದ್ದ. ನನ್ನ ಮಕ್ಕಳಿಗೆ ವಿಚಾರ ಮತ್ತು ಆಚಾರದ ಸಂಪೂರ್ಣ ಸ್ವಾತಂತ್ರ್ಯವಿದ್ದಿತು.
ಎಲ್ಲ ಧರ್ಮಗಳನ್ನು ಧರ್ಮದಂತೆಯೇ ಗೌರವಿಸಬೇಕೆಂಬುದು ಅವರಿಗೆ ಕಲಿಸಲಾಗಿತ್ತು. ಇಸ್ಲಾಂ ಧರ್ಮದಿಂದ ತನ್ನ ಜೀವನ ಪರಿಶುದ್ಧವಾಗಿ ತನಗೆ ಶಾಂತಿ ದೊರೆಯುತ್ತದೆಂದು ಹರಿಲಾಲ್ ನನಗೆ ಹೇಳಿದ್ದರೆ ನಾನು ಖಂಡಿತ ಅವನಿಗೆ ಅಡ್ಡಿ ಮಾಡುತ್ತಿರಲಿಲ್ಲ. ಆದರೆ ಈ ವಿಚಾರ ಯಾರಿಗೂ, ಅದರಲ್ಲಿಯೂ ನನ್ನ ಬಳಿ ಇರುವ ಅವನ 23 ವರ್ಷದ ವಯಸ್ಸಿನ ಮಗನಾದಿಯಾಗಿ ಯಾರಿಗೂ ತಿಳಿದಿರಲಿಲ್ಲ. ಮತ್ತು ಪತ್ರಿಕೆಗಳ ಬಂದ ಮೇಲೆ ನಮಗೆ ತಿಳಿದಿದ್ದು. ಅವ್ರು ಏನು ಮಾಡಿದ್ರು ನೋಡಿ, ಮುಸ್ಲಿಂ ಆರ್ಗನೈಸೇಷನ್ ಅವ್ರು ಯಾರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇವನ್ನ ಗಾಂಧೀಜಿ ಟೆಲಿಗ್ರಾಮ್ ಕಳಿಸಿದ್ದಾರೆ. ಏನು ಟೆಲಿಗ್ರಾಮ್ ನೋಡಿ, ಇಸ್ಲಾಂ ಧರ್ಮದ ವಿಚಾರದಲ್ಲಿ ನನ್ನ ಅಭಿಪ್ರಾಯವೇನೆಂಬುದನ್ನು ನನ್ನ ಮಗನ ಮತಾಂತರದಿಂದ ಉತ್ಸುಕಗೊಂಡ ಮುಸಲ್ಮಾನ್ ಸ್ನೇಹಿತರಿಗೆಲ್ಲ ಚೆನ್ನಾಗಿ ತಿಳಿದಿದೆ. ಸತ್ಯಾನ್ವೇಷಕರಾದ ನೀವು, ಗಾಂಧೀಜಿ ಕಳಿಸಿ ಟೆಲಿಗ್ರಾಮ್ ಇದು, ಸತ್ಯಾನ್ವೇಷಕರಾದ ನೀವು ನಿಮ್ಮ ಮಗನಂತೆಯೇ ಪ್ರಪಂಚದಲ್ಲೆಲ್ಲ ಅತ್ಯಂತ ನಿಜವಾದ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತೀರಿ ಎಂದು ನಂಬಿದ್ದೇವೆ. ಇವರಿಗೆ ನೀವು ಸ್ವೀಕರಿಸಬೇಕು ಅಂತ ಗಾಂಧೀಜಿ ಟೆಲಿಗ್ರಾಮು ಎಂಬುದಾಗಿ ಇಸ್ಲಾಂ ಸೋದರ ಸಂಸ್ಥೆ ನನ್ನ ಟೆಲಿಗ್ರಾಮ್ ಕಳಿಸಿದೆ. ಇದನ್ನೆಲ್ಲ ನೋಡಿ ನನಗೆ ನೋವಾಗಿದೆ ಎಂಬುದನ್ನು ವಿಜ್ಞಾಪಿಸಿಕೊಳ್ಳಬೇಕಾಗಿದೆ. ಎಲ್ಲ ಪ್ರಚಾರದ ಹಿಂದೆ ಧಾರ್ಮಿಕ ಭಾವನೆಯೇ ನನಗೆ ಕಾಣಿಸುತ್ತಿಲ್ಲ. ಹರಿಲಾಲನ ಮತಾಂತರಕ್ಕೆ ಕಾರಣವಾದವರು ಇಂಥ ವಿಚಾರದಲ್ಲಿ ವಹಿಸಬೇಕಾದ ಅತ್ಯಲ್ಪ ಮುಂಜಾಗ್ರತೆಯನ್ನು ವಹಿಸಿದಂತೆ ನನಗೆ ಕಾಣುತ್ತಿಲ್ಲ. ಈ ಮುಂದಿನ ಸಾಲು ಬಹಳ ಮುಖ್ಯ. ಹರಿಲಾಲ್ನ ಧರ್ಮಾಂತರದಿಂದ ಹಿಂದೂ ಧರ್ಮಕ್ಕೆ ಏನೇನೂ ನಷ್ಟವಾಗಿಲ್ಲ. ಆದರೆ ಅವನು ಅದೇ ರೀತಿ ನೀತಿಭ್ರಷ್ಟನಾಗಿ ಮುಂದುವರಿಯೋದಾದರೆ ಅವನಿಂದ ಇಸ್ಲಾಂ ಧರ್ಮಕ್ಕೆ ಹಾನಿಯಾಗುತ್ತದೆ ಎಂಬ ಭಯ ನನಗಿದೆ. ಹುಷಾರಾಗಿರಬೇಕು ಅಂತ ಇಷ್ಟೆಲ್ಲ ಬರೆದು ಹೇಳ್ತಾರೆ. ಲಕ್ಷಾಂತರ ಮುಸ್ಲಿಂ ಬಾಂಧವರನ್ನು ಕುರಿತು ನಾನಿಲ್ಲಿ ಬರೆಯುತ್ತಿರುವ ವಿಷಯವೇನೆಂದರೆ, ಹರಿಲಾಲನನ್ನು ಅವನ ಈವರೆಗೆ ನಡೆಸಿದ ಜೀವನದ ಹಿನ್ನೆಲೆಯಲ್ಲಿ ಪರೀಕ್ಷಿಸಿ ಅವನ ಮತಾಂತರತೆ ಆತ್ಮದ ಪರಿಶುದ್ಧತೆಯಲ್ಲಿ ನಡೆಯದಿದ್ದಲ್ಲಿ ಅದನ್ನು ಅವನು ನೇರವಾಗಿ ತಿಳಿಸಿ ಹೊರಕ್ಕೆ ಹಾಕಲಿ. ಅಥವಾ ಅವನಲ್ಲಿ ನಿಷ್ಠೆ ಇರುವುದಾದರೆ ಅವನು ಇನ್ನು ಮೇಲಾದರೂ ವ್ಯಾಮೋಹಗಳನ್ನು ತ್ಯಜಿಸಿ ದೈವಭೀರುವಾಗಿ ಸಮಾಜದಲ್ಲಿ ಬಾಳುವಂತೆ ನೋಡಿಕೊಳ್ಳಲಿ. ಅವನು ಭೋಗಲಾಲಸೆಯಲ್ಲಿ ತೊಡಗಿದ್ದರಿಂದ ಅವನ ಬುದ್ಧಿ ಮೆದುವಾಗಿ ಯುಕ್ತಾಯುಕ್ತತೆ, ಸತ್ಯಾಸತ್ಯತೆಯ ವಿವೇಕವನ್ನು ಕಳೆದುಕೊಂಡಿದೆ ಎಂಬುದನ್ನು ಅವರು ಮರೆಯಬಾರದು. ಮಗನ ಬಗ್ಗೆ ಬರೆಯುವಂಥದ್ದಿದು. ಅವನು ನಿಜವಾದ ಭಗವದ್ಭಕ್ತನಾಗುವುದಾದರೆ ಅವನ ಹೆಸರು ಅಬ್ದುಲ್ಲಾ ಎಂದಾಗಲಿ ಹರಿಲಾಲ್ ಎಂದಾಗಲಿ ಎರಡರ ಅರ್ಥ ಒಂದೇ, ಆದ್ದರಿಂದ ಅದಕ್ಕೆ ನನ್ನದೇನೂ ಅಡ್ಡಿ ಇಲ್ಲ ಅಂತ ಬರೆದರು. ಕಸ್ತೂರ್ಬಾ ಪತ್ರ ಬರೆದಿದ್ದಾರೆ. ತಂದೆ ಕಠೋರ ಆಗಬಹುದು, ತಾಯಿ ಕಷ್ಟ ಕಠೋರ ಆಗೋದು. ಮಗನಿಗೆ ಪತ್ರ ಬರೀತಾರೆ. ನಾನು ನಿನಗೆ ಏನು ಹೇಳಬೇಕೆಂಬುದೇ ತಿಳಿಯುತ್ತಿಲ್ಲ ಮಗು. ನಿನ್ನನ್ನು ನೀನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿ ಎಂದು ನಾನು ಅನೇಕ ವರ್ಷಗಳಿಂದ ಹೇಳುತ್ತಾ ಬಂದಿದ್ದೇನೆ. ನೀನು ನಿನ್ನ ವಯಸ್ಸಾದ ತಂದೆ ತಾಯಿಯರಿಗೆ ಅವರ ಮುಪ್ಪಿನ ಕಾಲದಲ್ಲಿ ಕೊಡುತ್ತಿರುವ ತೊಂದರೆಯನ್ನು ಜ್ಞಾಪಿಸಿಕೊ. ನಿಮ್ಮ ತಂದೆ ಯಾರೊಂದಿಗೂ ಏನನ್ನೂ ಹೇಳದಿದ್ದರೂ ಸಹ ನಿನ್ನ ಅವಿವೇಕಗಳಿಂದ ಅವರ ಮನಸ್ಸಿನ ಮೇಲೆ ಆಗುತ್ತಿರುವ ಆಘಾತವೆಷ್ಟೆಂಬುದನ್ನು ನಾನು ಬಲ್ಲೆ. ನೀನು ಮಗನಾಗಿ ಹುಟ್ಟು ವೈರಿಯಂತೆ ವ್ಯವಹರಿಸುತ್ತಿದ್ದೀಯಾ. ನಿನ್ನ ಇತ್ತೀಚಿನ ಅಲೆದಾಟದಲ್ಲಿ ನೀನು ಮಹಾನುಭಾವನಾದ ನಿನ್ನ ತಂದೆಯನ್ನು ನಿಂದಿಸಿ ಹಾಸ್ಯ ಮಾಡುತ್ತಿದ್ದೀ ಎಂದು ಕೇಳಿದ್ದೇನೆ. ನಿಮ್ಮ ತಂದೆಯನ್ನು ದೂಷಿಸುವುದರಿಂದ ನಿನಗೆ ಅಪಕೀರ್ತಿ ಬರುತ್ತದೆ ಎಂಬುದನ್ನು ನೀನು ತಿಳಿದಂತಿಲ್ಲ. ಅವರಿಗೆ ನಿನ್ನ ವಿಚಾರದಲ್ಲಿ ಪ್ರೇಮವಲ್ಲದೆ ಬೇರೇನೂ ಇಲ್ಲ. ಪರಿಶುದ್ಧ ಜೀವನಕ್ಕೆ ಅವರು ತುಂಬ ಮಹತ್ವ ಕೊಡುತ್ತಾರೆಂಬುದನ್ನು ನೀನು ಬಲ್ಲೆ. ನೀನು ಅವರ ಬುದ್ಧಿವಾದವನ್ನು ಎಂದೂ ಗೌರವಿಸಿಲ್ಲ. ಇಷ್ಟಾದರೂ ನಿನಗೆ ಅನ್ನ ಬಟ್ಟೆಯನ್ನು ಕೊಟ್ಟು ನಿನ್ನ ಕ್ಷೇಮವನ್ನು ನೋಡಿಕೊಳ್ಳಲು ಒಪ್ಪಿದ್ದಾರೆ. ಈ ಜಗತ್ತಿನಲ್ಲಿ ಅವರು ನಿರ್ವಹಿಸಬೇಕಾದ ಹೊಣೆಗಾರಿಕೆಗಳು ಬೇಕಾದಷ್ಟಿವೆ. ಅವರು ನಿನಗೆ ಇದಕ್ಕಿಂತ ಹೆಚ್ಚೇನನ್ನೂ ಮಾಡಲಾರರು. ಅವರು ತಮ್ಮ ಹಣೆ ಬರಕ್ಕಾಗಿ ದುಃಖಿಸುತ್ತಾರಷ್ಟೇ. ಅವರಿಗೆ ಬಲವಾದ ಇಚ್ಛಾಶಕ್ತಿಯನ್ನು ಕರುಣಿಸಿ ಭಗವಂತ ಅವರಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಈ ಜಗತ್ತಿನಲ್ಲಿ ತಮ್ಮ ಉದ್ದೇಶವನ್ನು ಸಾಧಿಸುವಂತಾಗಲಿ ಅಂತ ಕಸ್ತೂರ್ಬಾ ಬರೀತಾರೆ. ತಾಯಿ ಬರೀಬೇಕಾದ್ರೆ ಏನು ಸಂಕಟ ಆಗಿರ್ಬೇಕು ಮಗನಿಗೆ. ಹರಿಲಾಲ್ನ ಬಗ್ಗೆ ಅಷ್ಟು ಸಾಕು ಅನಿಸುತ್ತೆ. ದೇಶದಲ್ಲಿ ಮತೀಯ ಗಲಭೆಗಳು ತುಂಬ ಹೆಚ್ಚಾಗ್ತಾ ಇತ್ತು. ಆಗ ಜಿನ್ನಾರ್ ಮುಸ್ಲಿಂ ಲೀಗಿಗೆ ಬಲ ಬರ್ತಾ ಇತ್ತು. ಮತೀಯ ಭಾವನೆಗಳನ್ನು ಬೆಳೆಸಿ ಪಾಕಿಸ್ತಾನದ ಅನಿವಾರ್ಯತೆಯನ್ನು ಬೆಳೆಸೋದು ಅವ್ರಿಗೆ ಮುಖ್ಯ ಆಗಿತ್ತು. ಗಾಂಧೀಜಿ ಹೇಳಿದರು, ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ, ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ತೊಗೊಂಬಂದಿದ್ದೀನಿ. ಬಹಳ ಜನಕ್ಕೆ ಎಸ್ಪೆಷಲಿ ಹುಡುಗರಿಗೇನು ಅಂದರೆ ಪಾರ್ಟಿಷನ್ ಆದದ್ದು ಗಾಂಧೀಜಿಯಿಂದ ಅಂತ, ಗಾಂಧೀಜಿನೇ ಪಾರ್ಟಿಷನ್ ಮಾಡಿಸಿದರು ಅಂತ ಅದಕ್ಕೆ ಸ್ಪಷ್ಟ ಗೊತ್ತಾಗಬೇಕು ಅಂತ ಹೇಳಿ ಕೆಲವೊಂದು ಡಾಕ್ಯುಮೆಂಟ್ಸ್ ತಂದಿದ್ದೇನೆ ತಮ್ಮ ಮುಂದೆ ಇಡೋದಕ್ಕೆ. ಗಾಂಧೀಜಿ ಒಬ್ಬರೇ ಹೇಳಿದ್ದು ಪಾರ್ಟಿಷನ್ ಹಾಕ್ಕೊಡುದು ಅಂತ ಕೊನೆಯವರೆಗೂ ಹೋರಾಡಿದವರು ಅವರು. ಅವ್ರು ಹೇಳ್ತಾರೆ, ಲೆಟ್ ದಿ ಕಂಟ್ರಿ ಬಿ ಡಿವೈಡೆಡ್ ಆನ್ ಮೈ ಬಾಡಿ, ನನ್ನ ದೇಹದ ಮೇಲೆ ವಿಭಜನೆ ಆಗಲಿ ದೇಶ ಅಂತ ಹೇಳ್ತಾರೆ. ಲಾರ್ಡ್ ವ್ಯಾವೆಲ್ ಅವರಿಂದ ಅಧಿಕಾರ ಪಡ್ಕೊಂಡು ಬಂದ್ರಲ್ಲ ಮೌಂಟ್ ಬ್ಯಾಟನ್ ಬಂದಾಗ ಹಿಂದಿನ ವಯಸ್ಸರಾಗಿ ಕೇಳಿದ್ರಂತೆ ವ್ಯಾವೆಲ್ಗೆ, ಭಾರತದ ಲೀಡರ್ಸ್ ಯಾರ್ಯಾರು, ನಾಯಕರು ಯಾರ್ಯಾರು, ಅವ್ರು ಹೇಗಾಗಿದ್ದಾರೆ ಅಂತ. ಎಲ್ಲರ ಬಗ್ಗೆ ವೇವೆಲ್ ಹೇಳಿದರು, ನನ್ನ ಅಭಿಪ್ರಾಯ ಹಿಂಗಿದೆ, ಇವ್ರ ಬಗ್ಗೆ ಅಂತ ಹೇಳಿದ್ರಂತೆ. ಆಗ ಜಿನ್ನಾ ಬಗ್ಗೆ ಕೇಳ್ತಾರೆ ಮೌಂಟ್ ಬ್ಯಾಟನ್, ಜಿನ್ನಾ ಹೇಗೆ ಅಂತ. ಅವ್ರು ಏನು ಹೇಳಿದರು ಅನ್ನೋದನ್ನು ನೋಡಿ. ಓಹ್, ಅಬ್ಸಲ್ಯೂಟ್ಲಿ ಹೋಪ್ಲೆಸ್ ಅಂತ ಹೇಳಿಬಿಟ್ಟು, ಡೋಂಟ್ ಫರ್ಗೆಟ್ ಅಬೌಟ್ ದಿಸ್ ಜಿನ್ನಾ,
ಹಿ ಈಸ್ ಎ ಪ್ಯೂರ್ ಇಂಗ್ಲಿಷ್ಮನ್ ಬೈ ಎಜುಕೇಷನ್, ಬೈ ಔಟ್ಲುಕ್ ಆ್ಯಂಡ್ ಬೈ ಅಫೆಕ್ಷನ್. ಹೆಸರಿಗಷ್ಟೇ ಇಸ್ಲಾಂ, ಇವನು ಇಂಗ್ಲೀಷ್ಮನ್ನೇ. ಕಲಿಯುವುದರಿಂದ, ನೋಟದಿಂದ, ತನ್ನ ವ್ಯವಹರಿಸೋ ರೀತಿಯಿಂದ ಪಕ್ಕ ಇಂಗ್ಲೀಷ್ಮನ್ನೇ ಇವನು ಅಂತ ಹೇಳಿಬಿಟ್ಟು ಅವ್ರು ಹೇಗೆ ಪ್ಲ್ಯಾನ್ ಮಾಡಿದರು ಅಂತ. ಅವ್ರ ಕನಸದು ಆಗ್ತದೆ ಅಂತ ಕಲ್ಪನೆ ಕೂಡ ಇರಲಿಲ್ಲ, ಜಿನ್ನಾಗಿ ಪಾಕಿಸ್ತಾನ ಒಂದು ದಿವಸ ಆಗಿಬಿಡುತ್ತೆ ಅಂತ. ಎಷ್ಟು ಪ್ಲ್ಯಾನ್ ಮಾಡಿದ್ರು ಅಂದರೆ ಒಂದು ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್ ಇದೆ ಇಲ್ಲಿ. ಬಲ್ದೇವ್ ಸಿಂಗ್ ಅಂತ ಇದ್ದರು, ನೆಹರು ಅವ್ರ ಜೊತೆಗಿದ್ದಂಥವ್ರು, ಲೀಡರ್ ಆಗಿನ ಕಾಲದಲ್ಲಿ, ಸಿಖ್ ಲೀಡರ್. ಅವ್ರ ಹತ್ರ ಮಾತಾಡ್ತಾ ಆ ಕ್ಯಾಬಿನೆಟ್ ಮಿಷನ್ ಸ್ಟೇಟ್ಮೆಂಟ್ ಬಂದ ತಕ್ಷಣ ಜಿನ್ನಾ ಬಲ್ದೇವ್ ಸಿಂಗ್ ಕರೆದು ಮಾತಾಡ್ತಾರೆ. ಈ ಮಾತು ಎಷ್ಟು ನೋಡೋಕೆ ತಮಾಷೆ ಅನಿಸಿದ್ರು, ಎಷ್ಟು ಆಳವಾಗಿ ಡೇಂಜರಸ್ ಇದೆ ಅಂತ. ಅವ್ರು ಹೇಳ್ತಾರೆ, ಜೇಬಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಇತ್ತಂತೆ, ಸಿಗರೇಟ್ ಸೇದವರಲ್ಲ ಅವರು, ಮ್ಯಾಚ್ ಬಾಕ್ಸ್ ಇತ್ತು ಕೈಯಲ್ಲಿ, ಕಡ್ಡಿಪಟ್ನ. ಆ ಕಡ್ಡಿಪಟ್ನ ತೋರಿಸಿ ಬಲ್ದೇವ್ ಸಿಂಗ್ ಹೇಳ್ತಾರೆ, ಈವನ್ ಇಫ್ ಪಾಕಿಸ್ತಾನ್ ಆಫ್ ದಿಸ್ ಸೈಜ್ ಈಸ್ ಆಫರ್ಡ್ ಟು ಮೀ, ಐ ವಿಲ್ ಗ್ಲಾಡ್ಲಿ ಎಕ್ಸೆಪ್ಟ್ ಇಟ್. ಕಡ್ಡಿಪಟ್ಟಣದಷ್ಟು ಪಾಕಿಸ್ತಾನ ಕೊಟ್ಟರು ಸಾಕು, ಒಪ್ಕೊಂಡ್ಬಿಡ್ತೇನೆ ನಾನು ಅಂತ. ಈವನ್ ಇಫ್ ಪಾಕಿಸ್ತಾನ್ ಆಫ್ ದಿಸ್ ಸೈಜ್ ಈಸ್ ಆಫರ್ಡ್ ಟು ಮೀ, ಐ ವಿಲ್ ಗ್ಲಾಡ್ಲಿ ಎಕ್ಸೆಪ್ಟ್ ಇಟ್, ಬಟ್ ಇಟ್ ಈಸ್ ಹಿಯರ್ ದಟ್ ಐ ನೀಡ್ ಯುವರ್ ಕೊಲಾಬರೇಷನ್. ನಿಮ್ಮ ಸಹಕಾರ ಬೇಕು. ಬಲ್ದೇವ್ ಸಿಂಗಿಗೆ ಹೇಳುವಂಥದ್ದು, ಇಂತಿಷ್ಟು ಕೊಟ್ಟರು ಸಾಕು ಜಾಗ ನನಗೆ, ನಿಮ್ಮ ಸಹಕಾರ ಬೇಕು. ಏನು ಮಾಡಬೇಕು? ಇಫ್ ಯು ಪರ್ಸುವೇಡ್ ದಿ ಸಿಕ್ಸ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಮುಸ್ಲಿಂ ಲೀಗ್, ಇಫ್ ಯು ಪರ್ಸುವೇಡ್ ಸಿಕ್ಸ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಮುಸ್ಲಿಂ ಲೀಗ್, ವಿ ವಿಲ್ ಹ್ಯಾವ್ ಎ ಗ್ಲೋರಿಯಸ್ ಪಾಕಿಸ್ತಾನ್, ದ ಗೇಟ್ಸ್ ಆಫ್ ವಿಚ್ ವಿಲ್ ಬಿ ನಿಯರ್ ಅಬೌಟ್ ದೆಹಲಿ, ಇಫ್ ನಾಟ್ ಡೆಲ್ಲಿ ಇಟ್ ಸೆಲ್ಫ್. ನೀವು ಸಿಖ್ರನ್ನೆಲ್ಲ ನಮ್ಮ ಮುಸ್ಲಿಂ ಜೊತೆಗೆ ಬರೋ ಹಂಗೆ ಮಾಡಿಬಿಟ್ರೆ ಅತ್ಯಂತ ಅದ್ಭುತವಾದಂಥ ಪಾಕಿಸ್ತಾನವನ್ನು ಕಟ್ಟೋಣ. ಅದರ ಬಾಗಿಲು ದೆಲ್ಲಿ ಆಸ್ಪಾಸಲ್ಲೇ ಇರ್ತದೆ, ದೆಲ್ಲಿಯಲ್ಲಿ ಇಲ್ಲದೆ ಹೋದರೂ ಕೂಡ ದೆಲ್ಲಿ ಆಸ್ಪಾಸಲ್ಲಿ ಇರ್ತದೆ ಅಂತ. ನೋಡಿ ಹೇಗಿದೆ. ಈಗಾಗಲೇ ಹಿಂದೂ ಮುಸ್ಲಿಂ ಎರಡು ಭಾಗ ಆಗಿದೆ. ಸಿಖ್ರನ್ನ ಒಡ್ಕೋಬೇಕು ಅಂತ, ಆದಷ್ಟು ಛಿದ್ರ ಮಾಡಬೇಕು, ಒಡಿಬೇಕು ಅಂತ ಈ ಥರದ್ದು ಪ್ಲ್ಯಾನ್ ಮಾಡ್ಕೊಂಡು ಹೇಳಿದ್ರಂತೆ, ದೆಲ್ಲಿಯಲ್ಲಿ ಕಟ್ಟಿಬಿಡೋಣ ಇದನ್ನು ಅಂಥೇಳಿ. ಈ ಹಠ ಎಷ್ಟು ಆಗ್ಬಿಡ್ತು ಅಂತಂದರೆ ಹಠದಿಂದ ಮುಕ್ತಿ ಇಲ್ಲ ಅನಿಸ್ಬಿಡ್ತು. ಹಿಂಸಾಚಾರ ಹೆಚ್ಚಾಗ್ತಾ ಇತ್ತು, ಬ್ರಿಟಿಷರಿಗೆ ಬಿಸಿ ತುಪ್ಪ ಆದಂಗಾಯಿತು. ದಿನನಿತ್ಯ ಜಗಳ, ಗಲಾಟೆ, ಅಲ್ಲಿ ಹಾಹಾಕಾರ. ಅದಕ್ಕೆ ಅಧಿಕಾರಸ್ಥರ ಹಸ್ತಾಂತರ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗಾಂಧೀಜಿ ಒಂದು ಸಲಹೆ ಮಾಡಿದರು. ಆ ಗಾಂಧೀಜಿ ಒಂದು ಸಲಹೆ ಮಾಡಿದ್ದು ಬಹಳ ಅದ್ಭುತ ಸಲಹೆ ಅದು, ಗಾಂಧಿ ಪ್ಲ್ಯಾನ್ ಅಂತ ಕರಿತಾ ಇದ್ರು. ಗಾಂಧಿ ಏನು ಸಲಹೆ ಮಾಡಿದರು ಮೌಂಟ್ ಬ್ಯಾಟನ್ರಿಗೆ? ಒಂದು ಕೆಲಸ ಮಾಡಿ, ಜಿನ್ನಾ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿಬಿಡಲಿ, ಜಿನ್ನಾ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿಬಿಡಲಿ ಸಾಕು ಅಂತ. ಅದನ್ನು ಮೌಂಟ್ ಬ್ಯಾಟನ್ಗೆ ಆಶ್ಚರ್ಯ ಅನ್ನಿಸ್ತು. ಬಾಕಿದವ್ರು ಒಪ್ತಾರ ಅಂತ. ನಾನು ಒಪ್ಪಿಸ್ತೀನಿ, ನೆಹರು ಅವ್ರನ್ನ, ಪಟೇಲ್ ಅವ್ರು ಹೇಳ್ತೀನಿ, ಜಿನ್ನಾ ಅವರೇ ಪ್ರಧಾನಮಂತ್ರಿ ಆಗಲಿ ಅಂತ. ಜಿನ್ನಾ ಅವ್ರು ಕೇಳಿದಾಗ ಅವ್ರು ಒಪ್ಪಲಿಲ್ಲ. ಹೇಳಿದ್ರಂತೆ, ನಾನು ನಾಯಕರಾದರೆ ಏನಾಯಿತು, ಬಹುಪಾಲು ಜನ ಹಿಂದೂಗಳೇ ತಾನೆ ಅಂಥೇಳಿ ಅವ್ರು ಒಪ್ಕೊಳ್ಳಿಲ್ಲ ಅಂತ. ವಿ ಪಿ ಮೆನನ್, ಮೌಂಟ್ ಬ್ಯಾಟನ್ ಬರೀತಾರೆ ತಮ್ಮ ಪುಸ್ತಕದಲ್ಲಿ, ಬಹಳ ಸಹಾಯ ಮಾಡಿದ್ರು ಅವಾಗ ನನಗೆ, ಪಟೇಲರ ಜೊತೆಗಿದ್ದು ಅವ್ರ ಮಾತು ಹೇಳಿ ಪಟೇಲ್ ನೆಹರು ಒಪ್ಪಿಸಿ ಆಚಾರ್ಯ ಕೃಪಲಾನಿಯವರು ಅಧ್ಯಕ್ಷರಾಗಿದ್ದರು, ಕಾಂಗ್ರೆಸ್ ಅಧ್ಯಕ್ಷರಾವಾಗ. ಅವ್ರ ದುಃಖದಿಂದಲೇ ಒಪ್ಪಿಕೊಂಡ್ರಂತೆ. ಮಾಡಿಬಿಟ್ಟು ಆಗಲಿ ಪಾರ್ಟಿಷನ್ ಒಪ್ಪಿಗೆ ಕೊಡೋಣ ಅಂತ ಕಾಂಗ್ರೆಸ್ಸಿಂದ ತೀರ್ಮಾನ ಆಯಿತು, ದೇಶ ವಿಭಜನೆಗೆ ಒಪ್ಪಿಗೆ ಕೊಡಬೇಕು ಅಂತ. ಗಾಂಧೀಜಿ ಹೇಳೋರು ಯಾರು ಇದನ್ನು? ತೀರ್ಮಾನ ತೊಗೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಗಾಂಧೀಜಿ ಹೇಳಬೇಕಾದ್ರೆ ನೆಹರು ಹೇಳಿದ್ರಂತೆ, ನನ್ನ ಕಡೆಯಿಂದ ಆಗೋಲ್ಲ, ಗಾಂಧೀಜಿ ಹೇಳೋಲ್ಲ ನಾನು. ಪಟೇಲ್ ಹೇಳಿದ್ರು, ನಾನು ಒಪ್ಪಿಸ್ತೀನಿ ಬಿಡು, ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ರಂತೆ. ಅದನ್ನು ಇದೊಂದು ಬಹಳ ಅದ್ಭುತವಾದ ಪುಸ್ತಕ ಇದೆ, ವಾಕಿಂಗ್ ಅಲೋನ್ ಅಂತ. ಗಾಂಧಿ ಇಷ್ಟೆಲ್ಲಾದರೂ ಕಡೆಗೆ ಒಬ್ಬರೇ ನಡಿಬೇಕಾಯಿತು ಅಂತ ಹೇಳಿ ಅದರಲ್ಲಿ ಬರೀತಾರೆ, ಆ್ಯಸ್ ಫಾರ್ ಗಾಂಧಿ, ಪಟೇಲ್ ಅಶ್ಯೂರ್ಡ್ ನೆಹರು ದಟ್ ಹಿ ವುಡ್ ಕನ್ವಿನ್ಸ್ ಹಿಮ್. ಗಾಂಧೀಜಿನ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಬಿಟ್ರಂತೆ. ಹೇಳ್ತಾರೆ ಏನಾಗಿತ್ತು ಅಂತ. ಜಿನ್ನಾ, ಹೂ ರೆಫ್ಯೂಸ್ ಟು ಸೈನ್ ಎನಿಥಿಂಗ್, ಡ್ರಾಪ್ಡ್ ಈಸ್ ಕೇರ್ಫುಲಿ ಟೈಮ್ಡ್ ಬಾಂಬ್ ಶೆಲ್ ಟುವರ್ಡ್ಸ್ ದಿ ಎಂಡ್ ಆಫ್ ಮೇ. ಒಂದು ದೊಡ್ಡ ಬಾಂಬ್ ಹಾಕಿಬಿಟ್ರು ಜಿನ್ನಾ. ಏನು ಹಾಕಿದ್ರು ಅಂದರೆ, ಹಿ ಡಿಮಾಂಡೆಡ್ ಎ 800 ಮೈಲ್ ಕಾರಿಡಾರ್ ಲಿಂಕಿಂಗ್ ವೆಸ್ಟ್ ಆ್ಯಂಡ್ ಈಸ್ಟ್ ಪಾಕಿಸ್ತಾನ್. ಕಲ್ಪನೆ ಮಾಡ್ಕೊಳ್ಳಿ, ಪಶ್ಚಿಮ ಪಾಕಿಸ್ತಾನ ಇಲ್ಲಿ, ಪೂರ್ವ ಪಾಕಿಸ್ತಾನ ಈಗ ಬಾಂಗ್ಲಾದೇಶ ಏನಿದೆ ಇಲ್ಲಿದೆ, ಇವೆರಡನ್ನೂ ಸೇರಿಸೋ ಹಾಗೆ 800 ಮೈಲಿ ಒಂದು ಕಾರಿಡಾರ್ ಮಾಡ್ಕೊಡ್ಬೇಕು, ರಸ್ತೆ ಮಾಡ್ಕೊಡ್ಬೇಕು, ಎರಡಕ್ಕೂ ಲಿಂಕ್ ಆಗೋ ಹಾಗೆ ಅಂತ ಕೇಳಿದ್ರಂತೆ. ನೆಹರು ವಾಸ್ ಸೋ ಶಾಕ್ಡ್ ಆ್ಯಂಡ್ ಸೆಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಅಬ್ಸರ್ಡ್ ಪ್ಲ್ಯಾನ್. ಜಿನ್ನಾ ಆಲ್ಸೋ ಪ್ರಾಮಿಸ್ಡ್, ಹಠ ನೋಡಿ, ಪ್ರಾಮಿಸ್ಡ್ ದ್ಯಾಟ್ ಹಿ ವುಡ್ ಫೈಟ್ ಅಗೇನ್ಸ್ಟ್ ದಿ ಪಾರ್ಟಿಷನ್ ಆಫ್ ಬೆಂಗಾಲ್ ಆ್ಯಂಡ್ ಪಂಜಾಬ್. ಇದಾದ ಮೇಲೆ ಕೇಳಿದ್ರಂತೆ, ಗಾಂಧೀಜಿ ಒಪ್ಪಿಸೋಕ್ಕಾಗತ್ತಾ ನಿಮಗೆ ಅಂತ ಕೇಳಿದ್ರಂತೆ. ಆರ್ ಯು ಹೋಪ್ಫುಲ್ ಆಫ್ ಪರ್ಸುಯೇಡಿಂಗ್ ಗಾಂಧಿ, who has expressed his opposition to any division of India, to accept this proposal that involves partition? ಪಾರ್ಟಿಷನ್ ಬೇಡ ಅಂದಂಥ ಗಾಂಧಿನ ಒಪ್ಪಿಸೋಕೆ ಸಾಗತ್ತಾ ನಿಮಗೆ ಅಂತ ಕೇಳಿದಾಗ ಗಾಂಧಿ, ನೆಹರು ಹೇಳ್ತಾರೆ ನೋಡಿ, ಗಾಂಧಿ ಮುಂದೆ ಅಲ್ಲ, ಸಪ್ರೇಟಾಗಿ ಹೇಳುವಂಥ ಮಾತು. ಗಾಂಧಿ ಹ್ಯಾಸ್ ಹೆಲ್ಡ್ ದಿ ಒಪಿನಿಯನ್ ಸ್ಟ್ರಾಂಗ್ಲಿ ದಟ್ ಎನಿ ಅರೇಂಜ್ಮೆಂಟ್ ಫಾರ್ ಡಿವಿಷನ್ ಆಫ್ ಇಂಡಿಯಾ ಆರ್ ಪ್ರಾವಿನ್ಸಸ್ ಶುಡ್ ನಾಟ್ ಟೇಕ್ ಪ್ಲೇಸ್ ಥ್ರೂ ಬ್ರಿಟಿಷ್ ಏಜೆನ್ಸಿ. ಡೈಲ್ಯೂಷನ್ ಫ್ಯಾಕ್ಟರ್ ಅಂತ ಕರಿತೇವೆ ಇದನ್ನು ನಾವು. ಡೈಲ್ಯೂಷನ್ ಫ್ಯಾಕ್ಟರ್ ಅಂದರೆ ಹೇಗೋ ಸಾರಿಸ್ಬಿಡೋದು ಅಂತೀವಲ್ಲ.
ಗಾಂಧೀಜಿ ಮನಸ್ಸಲ್ಲಿರೋದೇನಪ್ಪ ಅಂದರೆ ಬ್ರಿಟಿಷರ ಕೈಯಲ್ಲಿ ಆಗೋದು ಬೇಡ, ಇದು ನಾವೇ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮುಂದೆ ಅಂತ. ಅದಕ್ಕೆ ಹೇಳ್ತಾರೆ, ಇಫ್ ದ ಪೀಪಲ್ ಆಫ್ ದಿ ಏರಿಯಾಸ್ ಕನ್ಸರ್ನ್ ಡಿಸೈರ್ ಎ ಡಿವಿಷನ್ ದೇರ್ ವಿಲ್ ನಥಿಂಗ್ ಟು ಸ್ಟಾಪ್ ದೆಮ್. ಅದಕ್ಕೆ ಎಷ್ಟು ಚೆನ್ನಾಗಿ ಕಾಮೆಂಟ್ರಿ ಬರೀತಾರೆ ಗೊತ್ತಾ. ದಸ್ ಗಾಂಧಿ ವಾಸ್ ಪಾಲಿಟಿಕಲಿ ಮಾರ್ಜಿನಲೈಸ್ಡ್. ಗಾಂಧೀಜಿನ ಮೂಲೆಗೆ ತಳ್ಳಿದಂಗಾಯಿತು. ಆ್ಯಂಡ್ ಯೆಟ್ ದ ಕಾಂಗ್ರೆಸ್ ನೀಡೆಡ್ ಹಿಮ್ ಟು ಲೆಜಿಟಮೈಸ್ ಇಟ್ಸ್ ಆಕ್ಷನ್ಸ್. ಆದರೆ ಗಾಂಧಿ ಅನುಮತಿಯಲ್ಲಿ ಮುಂದೆ ಹೋಗೋಂಗಿಲ್ಲ. ಗಾಂಧಿ ವಾಸ್ ವೆಲ್ ಅವೇರ್ ದಟ್ ದಿ ಕಾಂಗ್ರೆಸ್ ಆರ್ಗನೈಸೇಷನ್ ವಾಸ್ ನೋ ಲಾಂಗರ್ ಇನ್ ಈಸ್ ಹ್ಯಾಂಡ್ಸ್. ಗಾಂಧಿ ಸ್ಪಷ್ಟ ಆಗಿಬಿಟ್ಟಿದ್ದು, ಕಾಂಗ್ರೆಸ್ ನನ್ನ ಕೈಯಲ್ಲಿ ಇಲ್ಲ ಅಂತ ಸ್ಪಷ್ಟ ಆಗಿಬಿಡ್ತು. ಆ್ಯಂಡ್ ದ್ಯಾಟ್ ಈಸ್ ಅಥಾರಿಟಿ ವಾಸ್ ಲಾರ್ಜ್ಲಿ ಮಾರಲ್. ಅವ್ರದ್ದು ಏನಾದರೂ ಅಧಿಕಾರ ಇದ್ದರೆ ನೈತಿಕ ಅಧಿಕಾರ ಮಾತ್ರ, ರಾಜಕೀಯ ಅಧಿಕಾರ ಏನೂ ಇಲ್ಲ ಅಂತ ಗೊತ್ತಾಯಿತು. ಪಾಲಿಟಿಕಲಿ ಮಾರ್ಜಿನಲೈಸ್ಡ್ ಆಸ್ ಹಿ ವಾಸ್, he did not want to go against established leaders of Congress whom he had developed. ತಾನೇ ಬೆಳೆಸಿದಂಥ ಪಟೇಲ್ ನೆಹರು ಜೊತೆಗೆ ನಿಲ್ಲಬೇಕಾಗ್ತಿದ್ದಕ್ಕೆ, ಮತ್ತು ಅದು ಆಗೋದಿಲ್ಲ ಅಂತ ಗೊತ್ತಾಯಿತು. ಹೇಗಾಯಿತು ಅಂದರೆ, ಪಟೇಲ್ರು ಹೋದ್ರಂತೆ ಗಾಂಧಿಗೆ ಒಪ್ಪಿಸೋದಕ್ಕೆ. ಎಲ್ಲಿ? ಇವರು ಡೆಲ್ಲಿಯಲ್ಲಿ ಭಂಗಿ ಕಾಲೋನಿಯಲ್ಲಿದ್ದಾರೆ. ಗಾಂಧೀಜಿ ಭಂಗಿ ಕಾಲೋನಿಯಲ್ಲಿದ್ದರಂತೆ. He went to Bhangi colony where Gandhi was then staying in Delhi on consecutive days, May 28th, 29th and 30th, and put it squarely to Gandhi. ಸ್ಪಷ್ಟವಾಗಿ ಗಾಂಧಿಗೆ ಹೇಳಿದ್ರಂತೆ, ಇಟ್ ಇಸ್ ಅ ಕ್ವಶನ್ ಆಫ್ ಸಿವಿಲ್ ವಾರ್ ಆರ್ ಪಾರ್ಟಿಷನ್. ಒಂದು ಸಿವಿಲ್ ವಾರ್ ಆಗಬೇಕು, ಆಂತರಿಕ ಯುದ್ಧ ಆಗಬೇಕು, ಇಲ್ಲದೆ ಹೋದರೆ ಪಾರ್ಟಿಷನ್ ಆಗಬೇಕು. ಎರಡರಲ್ಲಿ ಯಾವ್ದು ಆರಿಸ್ಕೋತೀರಿ? ಮುಂದೆ ಹೇಳ್ತಾರೆ, ಆಸ್ ಫಾರ್ ಸಿವಿಲ್ ವಾರ್ ನೋ ಒನ್ ಕ್ಯಾನ್ ಸೇ ವೇರ್ ಇಟ್ ವಿಲ್ ಸ್ಟಾರ್ಟ್ ಆ್ಯಂಡ್ ವೇರ್ ಇಟ್ ವಿಲ್ ಎಂಡ್. ಒಳಗಿನ ಅಂತಃಕಲ ಶುರು ಆಗಿಬಿಟ್ರೆ ಅದು ಎಲ್ಲಿ ಶುರು ಆಗ್ತದೆ, ಎಲ್ಲಿ ನಿಂತ್ಕೊಳ್ಳುತ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಓನ್ಲಿ ಆಫ್ಟರ್ ಪೇಯಿಂಗ್ ಇನ್. ಹೇಳ್ತಾರೆ ಮುಂದೆ, ಟ್ರೂ ದ ಹಿಂದೂಸ್ ಮೈಟ್ ವಿನ್ ದ ವಾರ್ ಎಟ್ ದಿ ಎಂಡ್. ನಾವು ಹಿಂದೂಗಳು ಜಾಸ್ತಿ ಇರೋದ್ರಿಂದ ಕೊನೆ ಯುದ್ಧವನ್ನು ಗೆಲ್ಲಬಹುದು, ಬಟ್ ಎಟ್ ವಾಟ್ ಪ್ರೈಸ್? ಎ ಹ್ಯೂಜ್ ಪ್ರೈಸ್. ಬಾಪು, ಎಕ್ಸೆಪ್ಟ್ ಪಾರ್ಟಿಷನ್. ಬೇರೆ ಹಾದಿ ಇಲ್ಲ ನಮಗೆ. ಅಂತಃಕಲದಲ್ಲಿ ದೇಶ ನಾಶ ಆಗಿ ಹೋಗಬೇಕು, ಇಲ್ಲದೆ ಹೋದರೆ ದೇಶ ವಿಭಾಗ ಆಗಬೇಕು. ಎರಡರಲ್ಲಿ ನನಗನ್ಸೋ ಮಟ್ಟಿಗೆ ನಾವು ಕಾಂಗ್ರೆಸ್ ಹೇಳ್ಕೊಟ್ಟು ತೀರ್ಮಾನ ಮಾಡಿದ್ದೀವಿ, ಭಾಗ ಮಾಡೋದು ಒಳ್ಳೆಯದು ಅಂತ. ಅದೇ ಗಾಂಧೀಜಿ ಬರೀತಾರೆ June 1st, 1947, ಟುಡೇ ಐ ಫೈಂಡ್ ಮೈ ಸೆಲ್ಫ್ ಆಲ್ ಅಲೋನ್. ನಾನಿವತ್ತು ಏಕಾಂಗಿಯಾಗಿದ್ದೇನೆ. ಈವನ್ ಸರ್ದಾರ್ ಆ್ಯಂಡ್ ಜವಾಹರ್ಲಾಲ್ ಥಿಂಕ್ ಮೈ ರೀಡಿಂಗ್ ಆಫ್ ದ ಸಿಚುವೇಶನ್ ಈಸ್ ರಾಂಗ್ ಆ್ಯಂಡ್ ಪೀಸ್ ಈಸ್ ಶ್ಯೂರ್ ಟು ರಿಟರ್ನ್ ಇಫ್ ಪಾರ್ಟಿಷನ್ ಈಸ್ ಅಗ್ರೀಡ್ ಅಪಾನ್. ಪಾರ್ಟಿಷನ್ ಆದರೆ ಶಾಂತಿ ಬರ್ತದೆ ಅಂತ ಅವ್ರು ನಂಬಿಕೊಂಡಿದ್ದಾರೆ. ದೇ ವಂಡರ್ ಇಫ್ ಐ ಹ್ಯಾವ್ ನಾಟ್ ಡಿಟುರೇಟೆಡ್ ವಿತ್ ಏಜ್. ನನಗೆ ವಯಸ್ಸಾಗ್ಬಿಟ್ಟಿದೆ, ಬುದ್ಧಿ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಅವರು. ಬಟ್ ಇಫ್ ಐ ಡಿಡ್ ನಾಟ್ ಶೋ ಮೈ ಸೆಲ್ಫ್ ಆ್ಯಸ್ ಐ ಆಮ್, ಐ ವುಡ್ ಬಿ ಹಿಪೋಕ್ರಿಟ್. ನನ್ನ ಮನಸ್ಸು ಇರೋದನ್ನು ಹೇಳದೆ ಹೋದರೆ ನಾನು ಒಂಥರ ಹೇಡಿ ಆಗಿಬಿಡ್ತೇನೆ, ಸ್ಪಷ್ಟತೆ ಇಲ್ದಂಗೆ ಆಗ್ತದೆ. ವಿ ಮೇ ನಾಟ್ ಫೀಲ್ ದ ಫುಲ್ ಇಫೆಕ್ಟ್ ಇಮಿಡಿಯೇಟ್ಲಿ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಆಗ ಬರೆದದ್ದು ಇವತ್ತು ಸತ್ಯ ಅನಿಸುತ್ತೆ. ನಮಗೆ ಇವತ್ತು ಅರ್ಥ ಆಗಲ್ಲ ನಿಮಗೆ ಅಂತ ಹೇಳಿದ್ದಾರೆ, ಇವತ್ತು ಅರ್ಥ ಆಗಲ್ಲ ನಿಮಗೆ. ಬಟ್ ಐ ಕ್ಯಾನ್ ಸಿ ಕ್ಲಿಯರ್ಲಿ that the future of independence aimed at this price is going to be dark. ಮುಂದೆ ತೊಂದರೆ ಆಗ್ತದೆ ಇದರಿಂದ. ಎವ್ರಿಬಡಿ ಈಸ್ ಟುಡೇ ಇಂಪೇಷಂಟ್ ಆಫ್ ಇಂಡಿಪೆಂಡೆನ್ಸ್. ಭಾಳ ಇಂಪೇಷಂಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಗಾಂಧಿ ಚಿಂತನೆ ಮೌಂಟ್ ಬ್ಯಾಟನ್ ಹತ್ರ ಹಚ್ಕೋತಾ ಇದ್ರು. ಮೌಂಟ್ ಬ್ಯಾಟನ್ಗೆ ಗಾಂಧಿ ಬಗ್ಗೆ ತುಂಬ ಗೌರವ. ಅವ್ರು ಮೊದಲನೇ ಸಲ ಅವ್ರು ಸ್ವೀಕಾರ ಮಾಡೋಕ್ಕೆ ಬಂದಾಗ ಚೆನ್ನಾಗಿ ಅಲಂಕಾರ ಮಾಡಿದ್ರಂತೆ. ವೈಸ್ರಾಯ್ ಹೌಸ್ ಇಂಪ್ರೆಸ್ ಮಾಡಬೇಕು ಗಾಂಧೀಜಿಗೆ ಅಂತ, ಚೆನ್ನಾಗಿ ತೋರಿಸ್ಬೇಕು. ಭಾರಿ ಮನೆ ಅದು ವೈಸ್ರಾಯ್ ಮನೆ ಅಂದರೆ, ಈಗಿನ ರಾಷ್ಟ್ರಪತಿ ಭವನ್. ಈಗ ಗಾಂಧಿ ಸರಸರ ಹೋದ್ರಂತೆ. ಹೋಗ್ಬಿಟ್ಟು ಒಳಗೆ ಹೋದಾಗ ಅವರು ಆ ಕಡೆ ಈ ಕಡೆ ಅಲಂಕಾರ ನೋಡಲೇ ಇಲ್ಲ. ಏನು ಒದ್ದಾಡ್ತಾ ಇದ್ರಂತೆ. ಗಾಂಧೀಜಿ ಏನಾಗಿದೆ ನಿಮಗೆ ಅಂತ ಮೌಂಟ್ ಬ್ಯಾಟನ್ ಕೇಳಿದ್ರಂತೆ. ಇಲ್ಲ, ನಾನು ವಾಚ್ ಕಳೆದು ಹೋಗ್ಬಿಟ್ಟಿದ್ದೆ, ನಂದು ಇಂಗರ್ಸಾಲ್ ವಾಚ್ ಕಟ್ಕೋತಾ ಇದ್ರಿ, ಇಲ್ಲಿ ಸೊಂಟಕ್ಕೆ ವಾಚ್ ಬಿದ್ದು ಹೋಗಿದೆ ಅಂತ. ಇವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಅಲಂಕಾರ ಮಾಡಿದ ಲಕ್ಷ್ಯನೇ ಇಲ್ಲ ಅವರಿಗೆ. ನಾನು ವಾಚ್ ಕಳೆದು ಹೋಗಿದೆ ಒದ್ದಾಡ್ತಾ ಇದ್ರಂತೆ. ಇವ್ರು ಹೋಗ್ಲಿ ಬಿಡಿ, ವಾಚ್ ಏನು ಮಾಡ್ತೀರಿ ಅಂತ. ಏನು ಹೋಗ್ಲಿ ಬಿಡಿ ಅಂತೀರಿ, ನನಗೆ ಭಾಳ ಮುಖ್ಯವಾದದ್ದು, ಯಾರೋ ಪ್ರೀತಿಯಿಂದ ಕೊಟ್ಟದ್ದು, ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಮೌಂಟ್ ಬ್ಯಾಟನ್ ಹೇಳ್ತಾರೆ, ನಾನು ತೋರಿಸುವಂಥ ಉತ್ಸಾಹ ಎಲ್ಲ ಅಡಿಗೆ ಹೋಗ್ಬಿಡ್ತು ಅಂತ. ಅಂದರೆ ಗಾಂಧಿ ಯಾವುದೂ ಆಸಕ್ತಿ ಅದರಲ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ಇಂಥ ನ್ಯಾಚುರಲ್ ಮನುಷ್ಯನ ಜೀವನದಲ್ಲಿ ನೋಡಲಿಲ್ಲ, ಅತ್ಯಂತ ನೈಸರ್ಗಿಕ ಮನುಷ್ಯ, ಏನೂ ಚಿಂತೆ ಇಲ್ಲ ಅಂತ. ಅದು ಮೌಂಟ್ ಬ್ಯಾಟನ್ ಹೇಳ್ತಾರೆ, ಏನೇನಾಗಿತ್ತು ಆವಾಗ ಅಂತ. ಮೌಂಟ್ ಬ್ಯಾಟನ್ ಹೇಳೋದನ್ನು ಸ್ವಲ್ಪ ಕೇಳೋಣ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಹವೆವರ್, ಜಿನ್ನಾಗೆ TB ಇತ್ತು, ಟ್ಯೂಬರ್ಕ್ಯುಲೋಸಿಸ್ ಇತ್ತು. ಯಾರಿಗೂ ಗೊತ್ತಿರಲಿಲ್ಲ ಹೊರಗಡೆ. 10 ತಿಂಗಳಿಗೆ ತೀರ್ಕೊಂಡ್ರಲ್ಲ ಅವರು, ಸ್ವಾತಂತ್ರ್ಯ 10 ತಿಂಗಳಿಗೆ. ಅದಕ್ಕೆ ಇವ್ರು ಹೇಳ್ತಾರೆ, ಹವೆವರ್ ಇಟ್ ಈಸ್ ಕ್ಲಿಯರ್ ದಟ್ ವೇವೆಲ್ ಆ್ಯಂಡ್ ಅದರ್ಸ್ ನ್ಯೂ ದಟ್ ಜಿನ್ನಾ ವಾಸ್ ಸೀರಿಯಸ್ಲಿ ಇಲ್ ಬೈ ದಿ ಟೈಮ್ ಐ ರೀಚ್ಡ್ ಡೆಲ್ಲಿ. ಬಹುಶಃ ವೇವೆಲ್ಲಿ ಗೊತ್ತಿರಬೇಕು, ನನಗೆ ಹೇಳಿರ್ಲಿಕ್ಕಿಲ್ಲ ಅವರು. ನೋ ಸಚ್ ರೂಮರ್ ರೀಚ್ಡ್ ಮೀ, ಮೈ ವೈಫ್, ಮೈ ಸ್ಟಾಫ್ ಆ್ಯಂಡ್ ಮೈ ಡಾಟರ್. ನನಗೆ ಯಾರು ಸುದ್ದಿ ಹೇಳಿಲ್ಲ ನೋಡ್ರಿ ಹಿಂಗಾಗಿದೆ ಇವರಿಗೆ ಅಂತ ಹೇಳ್ತಾರೆ. ಪ್ರೀವಿಯಸ್ ಬ್ರಿಟಿಷ್ ಸ್ಟಾಫ್ ಇಫ್ ದೆ ನ್ಯೂ ದೆ ಕೆಪ್ಟ್ ಇಟ್ ದೆಮ್ಸೆಲ್ಸ್. ಹಿಂದಿನವ್ರು ಗೊತ್ತಿದ್ರು ತಾವೇ ಇಟ್ಕೊಂಡ್ರು, ನನಗೆ ಹೇಳಿಲ್ಲ ಅವರು. ಈ ಮುಂದಿನ ಸಾಲು ಚೆನ್ನಾಗಿದೆ.
It was disastrous because if I had known, things would have been handled quite differently. ಅವರು ಸಾಯುವಂಥ ರೋಗ ಇದೆ ಅಂತ ಗೊತ್ತಿದ್ರೆ ಇದನ್ನು ಬೇರೆ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಲಿಯಾಕತ್ ಅಲಿ ಖಾನ್ ವಾಸ್ ಅ ಮ್ಯಾನ್ ಹೂ ಕುಡ್ ಬಿ ಡೆಲ್ಟ್ ವಿತ್. ಲಿಯಾಕತ್ ಅಲಿ ಖಾನ್ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಇಸ್ ಅನ್ ಇಂಡಿಯನ್ ಜೆಂಟಲ್ಮನ್. ಸೆಂಟೆನ್ಸ್ ನೋಡಿ ಜಿನ್ನಾ ಬಗ್ಗೆ ಏನು ಬರೀತಾರೆ ಮೌಂಟ್ ಬ್ಯಾಟನ್ ಅಂತ. ಜಿನ್ನಾ ವಾಸ್ ಲುನಾಟಿಕ್. ಹಿ ವಾಸ್ ಅಬ್ಸಲ್ಯೂಟ್ಲಿ ಕಂಪ್ಲೀಟ್ಲಿ ಇಂಪಾಸಿಬಲ್. ಅಬ್ಸಲ್ಯೂಟ್ಲಿ ಕಂಪ್ಲೀಟ್ಲಿ ಇಂಪಾಸಿಬಲ್. ಯಾವುದಕ್ಕೂ ಒಪ್ಪುವಂಥ ಮನುಷ್ಯ ಅಲ್ಲ, ಆ ಥರದ ಹಠವಾದಿ ಮನುಷ್ಯ. ಆಮೇಲೆ ಕೇಳ್ತಾರೆ ಪ್ರಶ್ನೆ ಅವರಿಗೆ, ನೀವು ಪಾರ್ಟಿಷನ್ ಆಗಬೇಕು ಅಂತ ಭಾರತೀಯ ನೇತಾರರಿಗೆ ಹೇಳಿದಾಗ ಅವ್ರು ಹೆಂಗೆ ಪ್ರತಿಕ್ರಿಯೆ ಮಾಡಿದರು ಅಂತ. ಆ ಪ್ರತಿಕ್ರಿಯೆ ಚೆನ್ನಾಗಿದೆ. ನೆಹರು ವಾಸ್ ಹಾರಿಫೈಡ್ ಬೈ ದ ಐಡಿಯಾ ಆಫ್ ಪಾರ್ಟಿಷನ್. ನೆಹರು ಗಾಬರಿ ಆಗಿಬಿಡ್ತು. ಅಯ್ಯೋ, ಭಾರತ ವಿಭಜನೆ ಮಾಡೋದ, ಗಾಂಧಿ ಏನು ಅನ್ಕೋತಾರೆ ಫಸ್ಟ್ ರಿಯಾಕ್ಷನ್ ಅವ್ರದ್ದು. ಮುಂದೆ ಗಾಂಧಿ ಮಾಡಿದ್ದ ಅಂತ ಕೇಳ್ತಾರೆ. ಗಾಂಧಿ ಪಾರ್ಟಿಷನ್ ಒಪ್ಕೊಂಡ್ಬಿಟ್ರಾ ಅಥವಾ ಅವರೇ ಸಜೆಸ್ಟ್ ಮಾಡಿದ್ರಾ ಅಂತ. ಎಷ್ಟು ಸ್ಪಷ್ಟವಾಗಿ ಮೌಂಟ್ ಬ್ಯಾಟನ್ ಬರೀತಾರೆ ಇಲ್ಲಿ. ಗಾಂಧಿ ಹ್ಯಾಡ್ ನೋ ಕೀ ಎಟ್ ಆಲ್. ಗಾಂಧಿ ಇದಕ್ಕೆ ಕಾರಣನೇ ಅಲ್ಲ. ದ ಕೀ ಟು ದ ಹೋಲ್ ಥಿಂಗ್ ಆಬ್ವಿಯಸ್ಲಿ ವಾಸ್ ಜಿನ್ನಾ. ಇದೆಲ್ಲೂ ಕಾರಣ ಜಿನ್ನಾ. ನಾಟ್ ಓನ್ಲಿ ದ್ಯಾಟ್, ಬಟ್ ಐ ಬಿಲೀವ್ ದೆರ್ ವಾಸ್ ಕನ್ಫ್ಯೂಷನ್ ಆಲ್ ದ ವೇ ಥ್ರೂ. ಮೋಸ್ಟ್ ಪೀಪಲ್ ಥಾಟ್ ಇಟ್ ವಾಸ್ ಗಾಂಧಿ. ಬಹಳ ಜನ ಗಾಂಧಿಯಿಂದಾಗಿ ಪಾರ್ಟಿಷನ್ ಆಯಿತು ಅಂತ ಕೆಲವರು ಅಂದ್ಕೊಂಡ್ರು. ಇಫ್ ದೇ ಡಿಡ್ ನಾಟ್ ಥಿಂಕ್ ಇಟ್ ವಾಸ್ ಗಾಂಧಿ, ದೇ ಥಾಟ್ ಇಟ್ ವಾಸ್ ನೆಹರು. ಗಾಂಧಿ ಇಲ್ಲ ಅಂತ ನೆಹರು ಇರಬೇಕು ಅಂತ ಅಂದ್ಕೊಂಡ್ರು. ಬಟ್ ಇಟ್ ವಾಸ್ ನಾಟ್ ಗಾಂಧಿ, ಇಟ್ ವಾಸ್ ನಾಟ್ ನೆಹರು, ಇಟ್ ವಾಸ್ ಜಿನ್ನಾ ಆ್ಯಂಡ್ ಪಟೇಲ್. ಇಟ್ ವಾಸ್ ಜಿನ್ನಾ ಆ್ಯಂಡ್ ಪಟೇಲ್. ದೇ ವೇರ್ ದ ಟೂ ಪೀಪಲ್. ಇಫ್ ಮಿಸ್ಟರ್ ಜಿನ್ನಾ, ಸೆಂಟೆನ್ಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೌಂಟ್ ಬ್ಯಾಟನ್, ಇಫ್ ಮಿಸ್ಟರ್ ಜಿನ್ನಾ ಹ್ಯಾಡ್ ಡೈಡ್ ಆಫ್ ದಿಸ್ ಇಲ್ನೆಸ್ 2 years earlier, 2 ವರ್ಷ ಮತ್ತೆ ಹತ್ತೋಗಿದ್ರೆ, ಐ ಥಿಂಕ್ ವುಡ್ ಹ್ಯಾವ್ ಕೆಪ್ಟ್ ದ ಕಂಟ್ರಿ ಯೂನಿಫೈಡ್. ಕಂಟ್ರಿ ಭಾಗ ಆಗ್ತಿರಲಿಲ್ಲ. ಹಿ ವಾಸ್ ದ ಒನ್ ಮ್ಯಾನ್ ಹೂ ರಿಯಲಿ ಮೇಡ್ ಇಟ್ ಇಂಪಾಸಿಬಲ್. I did not realize how impossible it was going to be until I actually met this man. ಇವ್ರು ನೋಡೋ ತನ್ನ ಕಲ್ಪನೆ ಇರಲಿಲ್ಲ ಈ ಥರದ ಮನುಷ್ಯ, ಆದ್ದರಿಂದ ಬೇರೆ ಹಾದಿ ಉಳಿಲಿಲ್ಲ ನಮಗೆ ಅಂತ ಮೌಂಟ್ ಬ್ಯಾಟನ್ ಹೇಳ್ತಾರೆ. ಒಂದು ಸಲ ಮೌಂಟ್ ಬ್ಯಾಟನ್ ಕರೆದು ಹೇಳಿದ್ರಂತೆ, ನೋಡಿ ಕಾಂಗ್ರೆಸ್ ಒಪ್ಕೊಂಡ್ಬಿಟ್ಟಿದೆ, ಗಾಂಧಿ ಕಾಂಗ್ರೆಸ್ ಈಸ್ ವಿತ್ ಮೀ ಅಂತ ಹೇಳಿದ್ರಂತೆ. ತಕ್ಷಣ ಗಾಂಧಿ ಹೇಳ್ತಾರೆ, ಎಸ್ ಕಾಂಗ್ರೆಸ್ ಈಸ್ ವಿತ್ ಯು ಬಟ್ ಪೀಪಲ್ ಆರ್ ವಿತ್ ಮೀ ಅಂದ್ರಂತೆ. ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ, ನಾನು ಹೇಳಿದೆ, ನನ್ನ ಅಪೇಕ್ಷೆ ಮಾತ್ರ ಆಗಿತ್ತು, ಅದು ಸಾಧ್ಯತೆ ಆಗಿರಲಿಲ್ಲ. ನನಗೆ ಗೊತ್ತು, ಪೀಪಲ್ ಕಾಲ್ ಮೀ ಮಹಾತ್ಮ ಬಟ್ ಟ್ರೀಟ್ ಮೀ ವರ್ಸರ್ ದೆನ್ ಎ ಸ್ಕ್ಯಾವೆಂಜರ್ ಅಂತ ಬರೀತಾರೆ. ಕಾಲ್ ಮೀ ಮಹಾತ್ಮ ಬಟ್ ಟ್ರೀಟ್ ಮೀ ವರ್ಸರ್ ದೆನ್ ಎ ಸ್ಕ್ಯಾವೆಂಜರ್ ಅಂತ ಬರೀತಾರೆ. ಲೂಯಿ ಫಿಶರ್ ಬರೀತಾನೆ, ಅದ್ಭುತವಾದಂಥ ಮಾತು ಬರೀತಾನೆ. ಅವನು ಜೀವನ ಸಮರಸ್ ಹೇಳ್ತಾನೆ, ಯಾಕೆ ಪಾರ್ಟಿಷನ್ ತಡ್ಕೊಳ್ಳೋಕ್ಕಾಗಲಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಬಟ್ ನ್ಯೂಮರಸ್ ಕಾಂಗ್ರೆಸ್ ಲೀಡರ್ಸ್, ದೋ ನಾಟ್ ಆಫ್ ಕೋರ್ಸ್ ದ ಟಾಪ್ ರ್ಯಾಂಕಿಂಗ್ ಒನ್ಸ್, ಹ್ಯಾಡ್ ಆಲ್ರೆಡಿ ಸ್ಮೆಲ್ಟ್ ಫ್ಲ್ಯಾಶ್ ಪಾಯಿಂಟ್ಸ್ ಆಫ್ ಪವರ್ ಆ್ಯಂಡ್ ಗವರ್ಮೆಂಟ್ ಜಾಬ್ಸ್. ಎಷ್ಟು ಅದ್ಭುತ ಮಾತು. ಸ್ವಾತಂತ್ರ್ಯ ಕೊಡಬೇಕು ಅಂತ ಏನು ತೋರಿಸಿದ್ರೋ, ಟೇಸ್ಟ್ ಕೊಟ್ಟರು, ಬ್ರಿಟಿಷ್ ಕೊಟ್ಟ ತಕ್ಷಣ ಹಿರಿಯರು ಬಿಟ್ಬಿಡಿ, ಒಂದು 3-4 ಜನ ಬಿಟ್ಬಿಡಿ ಗಾಂಧಿ ಇದ್ದವ್ರನ್ನ, ಬಾಕಿದವರಿಗೆಲ್ಲ ಓಹೋ ನಾನಿಲ್ಲಿ ಗೃಹ ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಇಲ್ಲಿ ಗವರ್ನರ್ ಆಗ್ಬೋದು ಅಂತ ಹೇಳಿ ಆಗಲೇ ಅವರಿಗೆ ಮುಂದಿನ ಅಧಿಕಾರ ವಾಸನೆ ಬರೋಕ್ಕೆ ಶುರು ಆಯಿತು. ಮೌಂಟ್ ಬ್ಯಾಟನ್ ಆಫರ್ಡ್ ದ ಕಾಂಗ್ರೆಸ್ ದ ಪವರ್ ಆ್ಯಂಡ್ ಗಾಂಧಿ ಆಫರ್ಡ್ ದೆಮ್ ಪ್ರಿಸನ್. ಮೌಂಟ್ ಬ್ಯಾಟನ್ ನಿಮಗೆ ಅಧಿಕಾರ ಕೊಡ್ತೀನಿ ಅಂತ ತೋರಿಸಿದರೆ ಗಾಂಧೀಜಿ ಹೊಡೆದಾಡೋಣ, ಜೈಲಿಗೆ ಹೋಗೋಣ, ಇನ್ನೂ ಹೋಗೋಣ ಅಂತ ಇದ್ರು. ಸಾಕಾಗಿ ಹೋಗಿದೆ ಒದ್ದಾಡವರಿಗೆ, ನಾವು ಬದುಕಿನ ಕಾಲದಲ್ಲಿ ಸಿಕ್ಕರೆ ಸಾಕಪ್ಪ ನಮಗೆ ಅಂತ ಹೇಳಿ ತೊಗೊಂಡ್ಬಿಡ್ಬೇಕು ಅಂತ ಹೋಗ್ಬಿಟ್ರು. ಆದ್ದರಿಂದ ಗಾಂಧಿ ವಾಸ್ ನಾಟ್ ಸಕ್ಸಸ್ಫುಲ್ ಇನ್ ಕನ್ವಿನ್ಸಿಂಗ್ ದೆಮ್. ಅಂದರೆ ಆ ಕಾಲಕ್ಕೆ ಯಾವಾಗಲೂ ಹೇಳ್ತಾರೆ, ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಎ ಪಾರ್ಟಿ ಗಿವ್ ಪವರ್ ಟು ಇಟ್ ಅಂತ ಹೇಳ್ತಾರೆ. ಯಾವುದಾದ್ರೂ ಪಾರ್ಟಿ ಹಾಳು ಮಾಡಬೇಕು, ಅಧಿಕಾರ ಕೊಡಬೇಕಂತೆ. ಅಧಿಕಾರ ಬಂದಾಗ ಒಡೆದು ಹೋಗ್ಬಿಡ್ತದೆ. ಅಧಿಕಾರಕ್ಕೋಸ್ಕರ ಒದ್ದಾಡ್ತಿರ್ಬೇಕಾದ್ರೆ ಒಂದಾಗಿರ್ತಾರೆ, ಅಧಿಕಾರ ಸಿಕ್ಕ ತಕ್ಷಣ ಹೊಡೆದಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಹೇಗೆ ಅಧಿಕಾರ ಸಿಗ್ತದೆ ಅಂದ ತಕ್ಷಣ ಬೇಡ ಗಾಂಧಿಗೆ ಒಪ್ಪಿಸೋಣ, ಹೇಗೋ ಮಾಡಿ, ಎಷ್ಟು ಒದ್ದಾಡೋದ್ರಿ, ಸಾಕಾಗಿದೆ ನಮಗೆ ಅಂತ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಆ ನಂತರ ಸಾಯಂಕಾಲ ಭಾರತ ವಿಭಜನೆಯ ಮಸೂದೆ ಪಾಸಾಯಿತು. 153 ಮತ ಪರವಾಗಿ ಬಂತು, 29 ವಿರೋಧವಾಗಿ ಬಂತು. ಆಗಬೇಕು, ಪಾರ್ಟಿಷನ್ ಆಗಬೇಕು ಅಂತ ತೀರ್ಮಾನ ಆಯಿತು. ಫಿಶರ್ ಹೇಳ್ತಾನೆ, ಅವತ್ತು ಸಾಯಂಕಾಲ ಗಾಂಧೀಜಿ ಪ್ರಾರ್ಥನಾ ಮೀಟಿಂಗಲ್ಲಿ ಕೂತ್ಕೊಂಡು ಹೇಳ್ತಾರಂತೆ, ಮೈ 32 years ಆಫ್ ವರ್ಕ್ ಇನ್ ಪಬ್ಲಿಕ್ ಲೈಫ್ ಹ್ಯಾವ್ ಕಮ್ ಟು ಎನ್ ಇನ್ಗ್ಲೋರಿಯಸ್ ಎಂಡ್. 32 ವರ್ಷ ನಾನು ಮಾಡಿದಂಥ ಸಮಾಜ ಸೇವೆ ಇವತ್ತು ಶೂನ್ಯವಾಗಿ ಹೋಗಿದೆ ಇವತ್ತು ಅಂಥೇಳಿ ಅಷ್ಟಕ್ಕೆ ಬಿಡಲಿಲ್ಲ. ಆ ಫಿಶರ್ ಬರೀತಾನೆ, ಇಟ್ ಟೇಕ್ಸ್ ಗ್ರೇಟ್ ಕರೇಜ್ ಟು ಸೇ ದ್ಯಾಟ್ ಟು ಒನ್ ಸೆಲ್ಫ್ ಆ್ಯಂಡ್ ಇನ್ ಪಬ್ಲಿಕ್. ಮತ್ತೊಬ್ಬರ ಮುಂದೆ ಹೇಳೋದಿದೆಯಲ್ರಿ, ನಾನು ಸೋತ್ ಹೋದೆ ಇವತ್ತು, ನಾನು ಇದಕ್ಕೆ 32 ವರ್ಷ ಪ್ರಯತ್ನ ಎಲ್ಲ ವಿಫಲ ಆಯಿತು, ಮತ್ತೊಬ್ಬರ ಮುಂದೆ ಹೇಳ್ಕೋಬೇಕಲ್ಲ, ಹೇಳೋ ಅಷ್ಟೇ ಅಲ್ಲ ಮುಂದೆ ಹೇಳ್ತಾರೆ, ಆ್ಯಂಡ್ ಈವನ್ ಗ್ರೇಟರ್ ಕರೇಜ್ ಟು ಕಂಟಿನ್ಯೂ ಟು ವರ್ಕ್ ಇನ್ ದ ರೆಕೇಜ್ ಆಫ್ ಎ ಲೈಫ್ ಟೈಮ್ಸ್ ಲೇಬರ್. ಗಾಂಧಿ ನೌ ರೋಸ್ ಟು ಸುಪ್ರೀಂ ಹೈಟ್ಸ್. ಒಪ್ಪುಕೊಂಡು ನಾನು ಅಡ್ಡಿಲ್ಲ, ಆಗಿದೆಯಲ್ಲ ಇನ್ನೂ ಬಿಡಲ್ಲ, ನಾನು ಮುಂದೆ ಸಾಧನೆ ಮಾಡ್ತೇನೆ, ಕಟ್ತೇನೆ, ಮತ್ತೆ ದೇಶ ಕಟ್ತೇನೆ ಅಂತ ಕಂಡಿದೆಯಲ್ಲ. ಇಂಥ ಕೋಮುವಾರ ದಳ್ಳೂರಿಯಲ್ಲಿ ಹೊತ್ತಿ ಉರಿತಾ ಇತ್ತು ದೇಶ. ಆವಾಗ ಭಾಗ ಆಗ್ತದೆ ಅಂತ ಗೊತ್ತಾದ ಮೇಲೆ ಗೆರೆಯಲ್ಲಿ ಬರ್ತದೆ ಅಂತ ಗೊತ್ತಾಯ್ತಲ್ಲ, ಬಂಗಾಳ ವಿಭಜನೆ ಆಯಿತು. ಆದಾಗ ಜನ ಗಾಬರಿ ಆಗಿಬಿಡ್ತು,
ಅಯ್ಯೋ ನಮ್ಮ ಮನೆ ಪಾಕಿಸ್ತಾನದಲ್ಲಿ ಬರುತ್ತೆ, ಅಲ್ಲಿವರು ಪಾಕಿಸ್ತಾನ ಭಾರತ ಅಂತ ಇರಲಿಲ್ಲಲ್ಲ. ಅವನು ಬರೀತಾನೆ, ಅದ್ಭುತವಾಗಿ ಬರೀತಾನೆ, ದಿಸ್ ಈಸ್ ದ ಮೋಸ್ಟ್ ಕೊಲಾಸಲ್ ಟ್ರಾನ್ಸ್ಮಿಷನ್ ಆಫ್ ಹ್ಯೂಮನ್ ಕೈಂಡ್ ಫ್ರಮ್ ಒನ್ ಟು ಅನದರ್ ಸೈಡ್. ಲಕ್ಷಾಂತರ ಜನ ತಮ್ಮ ಗಂಟು ಮೂಟೆ ಕಟ್ಕೊಂಡು ಬದುಕಿದಂಥ ನೆಲ ಮಣ್ಣು ಬಿಟ್ಟು ಆ ಕಡೆ ಹೋಗ್ಬೇಕಲ್ಲ, ಅಲ್ಲಿಂದ ಇಲ್ಲಿ ಬರಬೇಕು. ಎಷ್ಟು ಜನ ಸಾವು, ಎಷ್ಟು ಅನಾಹುತ, ಅದೆಲ್ಲ ಆಗೋಯ್ತು. ಈ ಮಧ್ಯೆ ಸ್ವಾತಂತ್ರ್ಯ ಬಂದೇ ಬಂತು. 15ನೇ ಆಗಸ್ಟ್ 1947 ಇದು ನೆಹರು ಅವ್ರ ಮಾತು. ಅಂದರೆ ಅವತ್ತು ಪಾರ್ಲಿಮೆಂಟ್ ಹೌಸಲ್ಲಿ ಭಾಷಣ ಮಾಡಿದ್ರದ್ದು ರೆಕಾರ್ಡಿಂಗ್ ಇದು. ಜನ ಚಪ್ಪಾಳೆ ತೇಳಿ ಸಂತೋಷಪಟ್ಟರು ಪಾರ್ಲಿಮೆಂಟ್ ಹೌಸಲ್ಲಿ. ಹೊರಗಡೆ ಗಾಂಧೀಜಿ ಮುಖ ಬಿಳಿಚಿ ಹೋಗಿದ್ದು, ನೆಹರು ಮುಖ ಬಿಳಿಚಿ ಹೋಗಿತ್ತಂತೆ. ಭಾಷಣ ಮಾಡೋಕ್ಕೆ ಹೋಗಬೇಕಾದ್ರೆ ನಾನು ಏನು ಭಾಷಣ ಮಾಡಲಿ? ಲಾಹೋರ್ ಬಗ್ಗೆ ತುಂಬ ಪ್ರೀತಿ ನೆಹರು ಅವರಿಗೆ, ಲಾಹೋರ್ ಸಿಟಿ ತುಂಬ ಇಷ್ಟ ಅವರಿಗೆ. ಹೇಳ್ತಾರಂತೆ, ಮೈ ಲಾಹೋರ್ ಈಸ್ ಬರ್ನಿಂಗ್, ಹೌ ಕ್ಯಾನ್ ಐ ಟಾಕ್? ಧ್ವಜ ಹಾರಿಸಿದ್ರು. ಆಗ ನಾವೊಂದು ನೆನ್ಪಿಡಬೇಕು, ನಾವೊಂದು ಯಾವುದಾದ್ರೂ ಒಂದು ಸಣ್ಣ ಕೆಲಸ ಮಾಡಿದರೆ, ಮನೇಲಿ ಒಂದು ಸಣ್ಣ ಕೆಲಸಕ್ಕೆ ನಾವು ಕಾರಣರಾದರೆ ಎದೆ ಒಬ್ಬಿಸಿ ನಿಂತ್ಕೋತೇವೆ, ಮುಂದೆ ನಾನೇ ಮಾಡಿದ್ದು ಅಂತ ಹೇಳಿ ಮುಂದೆ ನಿಂತ್ಕೊಳ್ಳೋರು. ನಾವು ಕತ್ತು ನಿಂತ್ಕೋತೇವೆ, ನಾನು ಮಾಡಿದ ಸಾಧನೆ ಅಂತ ಹೇಳ್ಕೊಂಡು. ಇಷ್ಟೆಲ್ಲ ಕಾರಣಕ್ಕೆ ಗಾಂಧಿ ಆದರೂ ಕೂಡ ಸ್ವಾತಂತ್ರ್ಯ ದಿವಸ ಧ್ವಜ ಹಾರಿಸುವ ಗಾಂಧಿ ಎಲ್ಲಿದ್ದರು? ದೆಲ್ಲಿಯಲ್ಲೇ ಇಲ್ಲ, ಕಲ್ಕತ್ತಾದಲ್ಲಿ ಉಪವಾಸ ಮಾಡ್ತಿದ್ದಾರೆ. ಅಲ್ಲಿ ಕೋಮುವಾದ ದಂಗೆ ಆಗಿಬಿಟ್ಟು ಜಗಳ ಆಗಿ ಹೋರಾಡ್ತಾ ಇರಬೇಕಾದ್ರೆ ಗಾಂಧೀಜಿಯಲ್ಲಿ ಉಪವಾಸ ಮಾಡ್ತಾಯಿದ್ರು. ಯಾರಾದರೂ ಒಂದು ಸಣ್ಣ ಸಾಧನೆ ಮಾಡಿದರೆ ನಾನು ಮಾಡಿದ್ದೆ ಅಂತ ಹೇಳ್ಕೊಳ್ಳುವಾಗ ನೆಹರು ಕೇಳಿದ್ರಂತೆ, ಹೌ ಕ್ಯಾನ್ ವಿ ಸೆಲೆಬ್ರೇಟ್ ಪಾಪು ವಿದೌಟ್ ಯು? ಅಂದರೆ ಸೆಲೆಬ್ರೇಷನ್ಸ್ ಎನಿಬಡಿ ಕ್ಯಾನ್ ಡೂ, ಐ ಹ್ಯಾವ್ ಗಾಟ್ ವರ್ಕ್ ದೇರ್, ಕೆಲಸ ಇದೆ ಅಂತ ಹೋದರು. ಅದಕ್ಕೆ ಕುವೆಂಪು ಬರೆದಿದ್ದಾರೆ, ಎಷ್ಟು ಅದ್ಭುತವಾದ ಮಾತು ಬರೆದಿದ್ದಾರೆ ಗಾಂಧೀಜಿ ಬಗ್ಗೆ. ಇಲ್ಲಿ ಉತ್ಸವದೊಳು ಅವನಿಲ್ಲ, ಗಾಂಧೀಜಿ ಬಗ್ಗೆ ಕುವೆಂಪು ಬರೆದದ್ದು. ಇಲ್ಲಿ ಉತ್ಸವದೊಳು ಅವನಿಲ್ಲ, ಆ ದೂರದಲ್ಲಿ ಕ್ರೋಧ ಕಾರ್ಪಣ್ಯ ರೋದನಗಳೊಡನೆ ಕೆನ್ನೀರು ಹೊನಲಗಳ ನಡುವೆ ವಾದಿಸುತ್ತ ಬೋಧಿಸುತ್ತ ಕರುಣೆಯಂ ಸಾಧಿಸುತ್ತ ಭಕ್ತಿಯಲ್ಲಿ ದೇವನಂ ಪ್ರಾರ್ಥಿಸುತ್ತ ನಿರಶನ ವೃತನಿಷ್ಠನಾಗಿ ಹನು ನೋಡಲ್ಲಿ ಆ ಧರ್ಮಶಕ್ತಿಯ ಕೃಪೆಯನ್ನರ್ಥಿಸುತ್ತ ಅಂತ. ಅಲ್ಲಿ ಉಪವಾಸ ಕೂತಿದ್ದಾರೆ ಕಲ್ಕತ್ತಾದಲ್ಲಿ. ಒಂದು ಕವನ ಬರೆದಿದ್ದಾರೆ ಗಾಂಧೀಜಿ ತಮ್ಮ ಕಡೆ ಜಯಂತಿ ದಿವಸ, ಅಕ್ಟೋಬರ್ 2, 1947 ದಿವಸ ಬರೆದು ಆ ಪ್ರಿಂಟ್ ಆಗಿದೆ, ಹರಿಜನದಲ್ಲಿ ಬಂದಿದೆ ಕವನ. ಅದು ಬರೆದಿದ್ದಾರೆ, ನನ್ನ ಸಂಕೋಲೆಗಳ ಮೂಲಕವೇ ನಾನು ಹಾರಬಲ್ಲೆ, ನನ್ನ ದುಃಖದ ಹೊರೆಯಿಂದಲೇ ನಾನು ಮುಗಿಲ ವಿಹಾರಿಯಾಗಬಲ್ಲೆ, ನಾನು ಅನುಭವಿಸಿದ ಅಪಜಯಗಳಿಂದಲೇ ನಾನು ಮುಂದೂಡಬಲ್ಲೆ, ಕಣ್ಣೀರಿನ ಕೋಡಿಯ ಮೂಲಕವೇ ನಾನು ಮೇನೇರಬಲ್ಲೆ, ನನ್ನ ಶಿಲುಬೆಯ ಮೂಲಕವೇ ಮಾನವೀಯತೆಯ ಹೃದಯ ಪ್ರವೇಶಿಸಬಲ್ಲೆ. ಓ ದೇವರೇ, ನನ್ನ ಮಹಾಶಿಲುಬೆಯನ್ನು ಭೂಮರೂಪಕ್ಕೇರಿಸಲು ಸಾಮರ್ಥ್ಯ ನೀಡು ಅಂತ ಕವನ ಬರೆದಿದ್ದಾರೆ ಗಾಂಧೀಜಿ. ಕಲ್ಕತ್ತಾದಲ್ಲಿ ಹಿಂಸೆ ಶುರು ಆಯಿತು. ಮೌಂಟ್ ಬ್ಯಾಟನ್ ಹೇಳಿದರು, ಇಫ್ ವೈಲೆನ್ಸ್ ಬ್ರೇಕ್ಸ್ ಇನ್ ಕಲ್ಕತ್ತಾ ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಸಣ್ಣ ಸಣ್ಣ ಸಂಧಿ ಅಲ್ಲಿ ಜಗಳ ಶುರು ಆದರೆ ನಿಲ್ಲಿಸೋ ಸಾಧ್ಯವೇ ಇಲ್ಲ. ಅವನು ಕೊನೆಗೆ ಶುರು ಆಗ್ಬಿಡ್ತು. ಏನು ಮಾಡೋದು ಅಂತ ಕೇಳಿದಾಗ ಹೇಳ್ತಾರೆ, ಮೌಂಟ್ ಬ್ಯಾಟನ್ ಹೇಳ್ತಾರೆ, ನೋಬಡಿ ಕ್ಯಾನ್ ಸ್ಟಾಪ್, ಮೈ ಓನ್ಲಿ ಒನ್ ಮ್ಯಾನ್ ಆರ್ಮಿ ಕ್ಯಾನ್ ಸ್ಟಾಪ್. ಒನ್ ಮ್ಯಾನ್ ಆರ್ಮಿ. ಗಾಂಧೀಜಿ ಹೋದರು. ಬಹಳ ಕೋಲಾಹಲ, ಜಗಳ. ಹಿಂದೂ ಮುಸ್ಲಿಮ್ರು ಎಷ್ಟು ರಭಸ ಆಗಿತ್ತು ಅಂದರೆ ಹೋಗಿ ಅವ್ರು ಮುಸ್ಲಿಂ ಮನೇಲೇ ಇದ್ದರು. ಅವ್ರ ಮನೆ ಹೈದರಿ ಹೌಸಲ್ಲಿ ಅಲ್ಲೇ ಇದ್ದರು ಅವ್ರ ಮನೇಲಿ ಇದ್ದಾಗ. ಅದಕ್ಕೆ ಕಲ್ಲು ಹೊಡೆದ್ರು ಜನ. ಯಾವ ಮನುಷ್ಯನಿಗೆ ರಾಷ್ಟ್ರಪಿತ ಅಂದು ನಮಸ್ಕಾರ ಮಹಾತ್ಮ ಅಂದಿದ್ರು ಅವ್ರಿಗೆ ಕಲ್ಲು ಹೋಗಿದ್ರು, ಚಪ್ಪಲಿ ಹೆಸರು ಅವ್ರ ಕಡೆಗೆ. ಗಾಂಧೀಜಿ ಹೇಳಿದ್ರು, ಐ ಕಮ್ ಹಿಯರ್ ಟು ಸಬ್ಮಿಟ್ ಮೈ ಸೆಲ್ಫ್, ನಿಮ್ಗೆ ಒಪ್ಸ್ಕೊಳಕ್ಕೆ ಬಂದಿದ್ದೀನಿ, ನಾನು ಕೊಲ್ಲೋದ್ರ ಕೊಲ್ಲಿ ಏನು ತೊಂದರೆ ಇಲ್ಲ, ಆದರೆ ಹಿಂಸೆ ಮಾತ್ರ ಬೇಡ. ಉಪವಾಸ ಇದ್ರ ಮೇಲೆ ಉಪವಾಸ ಇದ್ದು ಜನರು ಒಪ್ಪಿಸಿ ಸ್ವಲ್ಪ ದಿವಸ ಆಗಿ ಶಾಂತತೆ ಆದಮೇಲೆ ಬಿಟ್ಟು ಬಂದರು. ಅಲ್ಲಿ ತಂಗೆ ಬರಲಿಲ್ಲ. ಶಾಂತಿ ಸಭೆಗಳು ನಡೆದು ಅದನ್ನು ಭಾಷ್ಯಂ ಕಸ್ತೂರಿ ಅನ್ನೋರು ಬಹಳ ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಇದನ್ನು ಭಾಷ್ಯಂ ಕಸ್ತೂರಿ ಅವರು ಬರೆದಿದ್ದಾರೆ. ಕಮ್ಯುನಲ್ ರೈಟಿಂಗ್ ಲೀವ್ಸ್ ಬೋತ್ ಮಟೀರಿಯಲ್ ಆ್ಯಂಡ್ ಫಿಸಿಕಲ್ ಸ್ಕಾರ್ಸ್. ಈ ಮತೀಯ ದಂಗೆಗಳು ಬೌದ್ಧಿಕ ಮತ್ತು ಮಾನಸಿಕ ಗಾಯಗಳನ್ನು ಉಳಿಸ್ಬಿಡ್ತದಂತೆ. ಬಟ್ ಹೌ ಮೆನಿ ಇಂಡಿವಿಜುವಲ್ಸ್, ಪಾಲಿಟಿಷಿಯನ್ಸ್ ಆರ್ ಸೋಷಿಯಲ್ ವರ್ಕರ್ಸ್ ವುಡ್ ಲೈಕ್ ಗಾಂಧೀಜಿ ಗೋ ಆ್ಯಂಡ್ ಲಿವ್ ಅಮಿಡ್ಸ್ ರಾಯ್ಟ್ ಟಾರ್ನ್ ಪೀಪಲ್ ಆ್ಯಂಡ್ ಟ್ರೈ ಆ್ಯಂಡ್ ಶೇರ್ ದರ್ ಅಗನಿ. ಭಾಷಣ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಹೊರಗಡೆ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಬೆಂಕಿ ಹತ್ತಿ ಕೋಲಾಹಲ ಆದಾಗ ಅಲ್ಲಿ ಹೋಗಿ ನಿಂತ್ಕೋತಾರೆ, ಯಾರು ಇರ್ತಾರೆ ಅಲ್ಲೇ ಹೋಗಿರ್ತಾರೆ. ಯಾರಾದರೂ ಗಾಂಧಿ ಹಿಂಗೆ ಎಷ್ಟು ಜನ ಮಾಡಿದ್ದಾರೆ ಅಂತ ಕೇಳ್ತಾರೆ ಅವರು. ನಾಟ್ ಮೆನಿ ಪೀಪಲ್ ಹ್ಯಾವ್ ದಿ ಮಾರಲ್ ಅಥಾರಿಟಿ ಆ್ಯಂಡ್ ಕರೇಜ್ ಟು ಡೂ ವಾಟ್ ಗಾಂಧೀಜಿ ಡಿಡ್ ಥ್ರೂಔಟ್ ಹಿಸ್ ಲೈಫ್ ಆ್ಯಂಡ್ ಮೋರ್ ಸೋ ಇನ್ 46-47. ಜೀವನದುದ್ದಕ್ಕೂ ಮಾಡಿದಂಥ ಆ ನೈತಿಕ ಶಕ್ತಿ ಇದೆಯಲ್ಲ ಗಾಂಧೀಜಿದು, ಅಲ್ಲಿ ಹೋಗಿರುವಂಥದ್ದು, ಅದನ್ನು ಯಾರೂ ಮಾಡಲಿಲ್ಲ ಅಂತ. ಕೊನೆ ದಿವಸ 1948 ಜನವರಿ 30. ನೆಹರು ಪಟೇಲರನ್ನು ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿತ್ತು ಯಾವುದೋ ವಿಷಯಕ್ಕೆ. ಗಾಂಧೀಜಿ ಕೊರಗಾಗಿತ್ತು, ಎರಡೂ ಕಣ್ಣವು ಹೇಳ್ತಿದ್ದಂತೆ, ಇಬ್ಬರು ನನ್ನ ಕಣ್ಣಪ್ಪ. ನೆಹರು ಅವರ ಬ್ರಾಡ್ ಮೈಂಡೆಡ್ನೆಸ್, ಜಗತ್ತಿನ ದರ್ಶನ ಒಂದು ಕಡೆ ಇಷ್ಟ ಆದರೆ, ಪಟೇಲರ ಆತ್ಮಶಕ್ತಿ
ಕರ್ತವ್ಯನಿಷ್ಠತೆ ಭಾಳ ಇಷ್ಟ ಆಗಿತ್ತು. ಅವರಿಬ್ಬರೂ ಸೇರಿದರೆ ಭಾರತಕ್ಕೆ ಒಳ್ಳೆಯದಾಗಿತ್ತು ಅಂತ ಅವ್ರ ಆಸೆ. ಪಟೇಲ್ ಮನೆಗೆ ಕರೆಸಿದ್ರಂತೆ, ಡಿಸ್ಕಸ್ ಮಾಡ್ಬೇಕು ಬಾ ನಮ್ಮ ಹತ್ರ ಅಂಥೇಳಿ. ಅವ್ರು ತಮ್ಮ ಮಗಳನ್ನ ಕರ್ಕೊಂಬಂದರು, ಮಣಿಬೇನ್ ಕರ್ಕೊಂಬಂದರು. ಮಾತಾಡ್ತಿರ್ಬೇಕಾದ್ರೆ ತುಂಬ ದೀರ್ಘವಾದ ಚರ್ಚೆ ಆಯಿತು. ಕೊನೆಗೆ ಮಣಿಬೆನ್ನೆ ಹೇಳಿದ್ರಂತೆ, ಬಾಪೂಜಿ ನಿಮ್ಮ ಪ್ರಾರ್ಥನೆಗೆ ಹೊತ್ತಾಗ್ತಾ ಇದೆ. ಭಾಳ ಪಂಕ್ಚುವಲ್ ಗಾಂಧೀಜಿ. ಹೊತ್ತಾಗ್ತದೆ ಅಂದ ತಕ್ಷಣ ಗಾಂಧೀಜಿ ಹೌದು ಹೊತ್ತಾಯಿತು ಅಂತ ಹೇಳಿದ್ರಂತೆ. ನೋಡು, ಸಾಯಂಕಾಲ ಹೊತ್ತಿಗೆ ಜವಾಹರ್ಲಾಲ್ ನೆಹರು ಅವರಿಗೆ ಮತ್ತು ಮೌಲಾನಾ ಅಬುಲ್ ಕಲಾಂ ಆಜಾದ್ ಇಬ್ಬರನ್ನು ಕರೆಸ್ತೇನೆ, ನೀನು ಬಂದ್ಬಿಡು, ಸಾಯಂಕಾಲ ಮಾತಾಡೋಣ ಅಂತ ಹೇಳಿ ಆ ಮನು ಅಭಾ ಇಬ್ಬರು ತಮ್ಮ ಮೊಮ್ಮಕ್ಕಳು ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಪ್ರಾರ್ಥನೆಗೆ ಹೊರಟರು. ತಾವು ಬಿರ್ಲಾ ಹೌಸಿಗೆ ಹೋದ್ರೂ ಗೊತ್ತಾಗುತ್ತೆ ನೋಡಿದರೆ. ಹೀಗೆ ಹೋಗೋದಕ್ಕೊಂದು ಹಾದಿ ಇದೆ, ರೆಗ್ಯುಲರ್ ಪಾತ್ ಇತ್ತು. ಆದರೆ ಗಾಂಧೀಜಿ ಟೈಮ್ ಆಯ್ತಲ್ಲ ಅಂಥೇಳಿ ಶಾರ್ಟ್ಕಟ್ ಮಾಡ್ಕೊಂಡು ಹೋದ್ರಿ. ಹೀಗೆ ಹೋದರೆ ತಕ್ಷಣ ಆ ಜನಸಮೂಹ ನಡುವೆ ಮನುಷ್ಯ ಬಂದು ಎರಡೂ ಕೈ ಮುಗಿದು ನಮಸ್ಕಾರ ಮಾಡಿ ಬಗ್ಗೆ ನಮಸ್ಕಾರ ಮಾಡಿದಂತೆ. ಮಾಡಿದಾಗ ಮನು ಹೇಳಿದಂತೆ, ಭಯ್ಯ ಬ್ರದರ್, ಅಣ್ಣ ನಮಗೆ ಇದಕ್ಕೆ ಬಾಪುಗೆ ಲೇಟ್ ಆಗಿದೆ, ಪ್ರೇಯರ್ ಮೀಟಿಂಗ್ ಹೋಗೋದಕ್ಕೆ ದಾರಿ ಬಿಡು ಅಂದಾಗ ಆತ ಹಿಂಗೆ ತಳ್ಳಿಬಿಟ್ಟ ಆಕೆ ಪುಸ್ತಕ ಎಲ್ಲ ಹಾರಿಬಿತ್ತು. ಏನಾಯಿತು ಅಂತ ಗೊತ್ತಾಗೋದ್ರೊಳಗೆ ತನ್ನ ಕೈಲಿ ಇಟ್ಕೊಂಡಂಥ ರಿವಾಲ್ವರ್ ತೆಗೆದು ಆ ಉನ್ಮತ್ತನಾದಂಥ ಹುಡುಗ ನಥುರಾಮ್ ಗೋಡ್ಸೆ ಅತ್ಯಂತ ಹತ್ತಿರದಿಂದ, ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಅಷ್ಟು ಹತ್ತಿರದಲ್ಲಿರುವಾಗ 3 ಗುಂಡನ್ನು ಹಾರಿಸಿದ ತಕ್ಷಣ ಹಾ ರಾಮ್ ಅಂದರು. ಹೇ ರಾಮ್ ಅಂದವರು ಆ ರಾಷ್ಟ್ರಪಿತನ ದೇಹ ನೆಲಕ್ಕುರುಳಿತು. ಅದಕ್ಕೆ ಹೇಳ್ತಾರೆ, ಯಾವ ಪುಣ್ಯ ಪುರುಷ ತನ್ನ ಹಿಂದೂ ಧರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಅನುಗುಣವಾಗಿ ಬಾಳಿ ಭಾರತದ ಕೀರ್ತಿಯನ್ನು ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ದಿದ್ದರೋ ಅವರನ್ನೇ ಹಿಂದೂ ಧರ್ಮದ ಶತ್ರುವೆಂದು ಭಾವಿಸಿ ಆಕ್ರೋಶದಿಂದ ಹತ್ಯೆ ಮಾಡಿಬಿಟ್ಟ ಈ ಮನುಷ್ಯ. ಅದಕ್ಕೆ ಹೇಳ್ತಾರೆ, ಆಗ ಸಮಯ ಸಾಯಂಕಾಲ 5:20. ಸರ್ದಾರ್ ಪಟೇಲ್ ಸಪ್ಪಳ ಕೇಳಿಸ್ತು, ಕೋಲಾಹಲ ಅಲ್ಲೇ ಇದ್ದಾರೆ, ಇನ್ನು ಓಡಿ ಬರೋದ್ರಾಗೆಲ್ಲ ಮುಗಿದು ಹೋಗಿತ್ತು. ಸಾಯಂಕಾಲ ರೇಡಿಯೋ ಅಡ್ರೆಸ್ ಮಾಡಬೇಕು ನೆಹರು ಅವರಿಗೆ. ಜನಕ್ಕೆ ಗೊತ್ತಿಲ್ಲ. ಮೌಂಟ್ ಬ್ಯಾಟನ್ ಹೋದಾಗ ಮೌಂಟ್ ಹೇಳಿದಂತೆ, ಎಸ್ ಐ ನೋ ಇಟ್ ವಾಸ್ ಅ ಹಿಂದೂ ಹೂ ಕಿಲ್ಡ್ ಗಾಂಧಿ ಅಂತ. ಅವನು ಸೆಕ್ರೆಟರಿ ಕೇಳಿದಂತೆ, ಹೌ ಡು ಯು ನೋ? ಒಳಗೆ ಹೋಗಿಲ್ಲ, ಇನ್ನು ಒಳಗೆ ಹೋಗ್ತಿರ್ಬೇಕಾದ್ರೆ ಜನ ನಿಂತ್ಬಿಟ್ಟಿದ್ದಾರೆ, ಕೋಲಾಹಲ ಆಗ್ತಾ ಇದೆ. ಮೌಂಟ್ ಬ್ಯಾಟನ್ ಇದು ವೈಸ್ರಾಯ್ ತಕ್ಷಣ ಇದಂತೆ, ಇದು ಹಿಂದೂ ಹೂ ಕಿಲ್ಡ್ ಗಾಂಧಿ ಅಂತ ಹೇಳಿದಂತೆ ಮೌಂಟ್ ಬ್ಯಾಟನ್. ಹೌ ಡು ಯು ನೋ ಅಂತ ಸೆಕ್ರೆಟರಿ ಕೇಳಿದಂತೆ, ಐ ಡೋಂಟ್ ನೋ, ಐ ಹೋಪ್ ಇಟ್ ಇಸ್ ಎ ಹಿಂದೂ. If it is a Muslim, the world is going to see the most ghastly massacres the world has ever seen ಅಂತ ಅಂದ್ಕೊಂಡು ಹೋದ್ರಂತೆ. ಪಟೇಲ್ ಬಂದರು, ಎಲ್ಲ ಬಂದರು. ನೆಹರುಗೆ ಹೇಳಿದ್ರಂತೆ ಅಡ್ರೆಸ್ ಮಾಡಬೇಕು ನೇಷನ್ಗೆ, ಮತ್ತು ಕೋಲಾಹಲ ಆಗ್ಬಿಟ್ಟು ಜಗತ್ತುಂಬ ಕೋಲಾಹಲ ಆಗ್ತದೆ ಅಂಥೇಳಿ. ಭಾಷ್ಯಂ ಶಾಸ್ತ್ರಿ ಕೊನೆಗೊಂದು ಬರೀತಾರೆ, ಅವರು ಇಡೀ ಜೀವನ ಸಮರೈಸ್ ಮಾಡಿದಂಗಿದೆ. ಕ್ಲಿಯರ್ಲಿ the major parties involved had a stake in India's partition. All the major parties had a stake in India's partition. Thus, several decades later, ಈಗಿನ ಪರಿಸ್ಥಿತಿ ಬಗ್ಗೆ ಬರೀತಾರೆ, decades later, the two countries, India and Pakistan, are still at loggerheads. And there 3 wars have been fought over a legacy of a colonial rule, which only diminishes the memory of Mahatma Gandhi. This is in many ways unfortunate. The meaning of his life, which was his message, is fast fading. ಅವರು ಆಗಲೇ ಹೇಳಿದರು ಮುಗಿಲಿಲ್ಲ ಅಂಥೇಳಿ, ಅವ್ರ ನೆನಪು ಮರೆಯಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ, ನನಗೆ ಕೊನೆಗೆ 1 ನಿಮಿಷ ಈ ಗಾಂಧಿ ವಿಚಾರದಿಂದ ಪ್ರಯೋಜನ ಏನು ಅಂತ. ಪಟ್ಟಣಗಳಲ್ಲಿ ನೌಕರಿ ಹಿಡಿದು ಮಧ್ಯಮ ವರ್ಗದ ಎಲ್ಲ ಸುಖ ಸವಲತ್ತುಗಳನ್ನು ಅನುಭವಿಸುತ್ತಿರುವಂಥ, ಅಲ್ಪ ಸ್ವಲ್ಪ ಆದರ್ಶದ ಪ್ರೀತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂಥ ನಮ್ಮಂಥವರಿಗೆ ಗಾಂಧಿ ವಿಚಾರ ಎಚ್ಚರಿಕೆ ಕೊಡುತ್ತದೆಯೇ? ಗಾಂಧಿ ವಿಚಾರ ಎಂದೊಡನೆ ಆದರದ ಗೌರವ ಭಾವ ಮೂಡುತ್ತದೆ. ಕೇವಲ ಕ್ಷಣಕಾಲ, ನಂತರ ಮತ್ತೆ ವ್ಯಾಮೋಹದ ಕನಸು. ಆದರೂ ಕ್ಷಣಕಾಲವಾದರೂ ಗಾಂಧಿವಾದ ನಮ್ಮನ್ನು ಎಚ್ಚರಿಸುತ್ತದೆ. ಆದರೆ ಈ ಎಚ್ಚರ ಸದಾಕಾಲದ್ದು ಯಾಕಾಗಲಿಲ್ಲ? ಗಾಂಧಿ ನಮ್ಮನ್ನು ಆಗಾಗ ಎಚ್ಚರಿಸುವ ನೀತಿ ಪಾಠದ ಮಾಸ್ತರು ಮಾತ್ರ ಆಗದೆ ಅಂತರಂಗದ ಒಂದು ಭಾಗ ಯಾಕೆ ಆಗಲಿಲ್ಲ? ತುಂಬ ಎತ್ತರದ ಗಾಂಧಿ ನಮ್ಮ ಅಳಿವಿಗೆ ನೆನಕಲಿಲ್ಲ. ಅವರ ಪ್ರಖರತೆ ಕಣ್ಣು ಕುಕ್ಕಿತು, ಕಣ್ಣು ತುಂಬಲಿಲ್ಲ. ಅವನನ್ನು ಅರ್ಥೈಸಿಕೊಂಡವರಿಗಿಂತಲೂ ಅಪಾರ್ಥ ಮಾಡಿಕೊಂಡವರೇ ಹೆಚ್ಚು. ಜಾತಿ ಪದ್ಧತಿಯನ್ನು ಹಾಳು ಮಾಡಿದ ಗಾಂಧಿ, ಮುಸಲ್ಮಾನರನ್ನು ಅಟ್ಟಕ್ಕೇರಿಸಿ ದೇಶ ಕೆಡಿಸಿದ ಗಾಂಧಿ, ಉಪವಾಸ ಬಿದ್ದು ಪಾಕಿಸ್ತಾನಕ್ಕೆ ಭಾರತದ ದುಡ್ಡು ಕೊಡಿಸಿದ ಅವಾಸ್ತವಿಕ ಗಾಂಧಿ, ಚರಕ ಖಾದಿ ಎಂದುಕೊಂಡು ದೇಶದ ಕ್ಷಿಪ್ರ ಪ್ರಗತಿಗೆ ಮಾರಕವಾದ ಗಾಂಧಿ, ಬೋಸ್ ಭಗತ್ ಸಿಂಗ್ ಇಂಥವರ ತೀವ್ರವಾದಕ್ಕೆ ಅಡ್ಡಿಯಾಗಿ ಸ್ವಾತಂತ್ರ್ಯ ಕನಿಷ್ಠ ಪಕ್ಷ 10 ವರ್ಷ ತಡವಾಗಿ ಬಂದುದಕ್ಕೆ ಕಾರಣ ಗಾಂಧಿ, ಪ್ರತಿಯೊಂದಕ್ಕೆ ಚಳವಳಿ ಉಪವಾಸ ಎಂದು ಬಿಟ್ಟು ಇಂದಿನ ಎಲ್ಲ ಅರಾಜಕತೆಗಳಿಗೆ ಅವ್ಯವಸ್ಥೆಗಳಿಗೆ ಕಾರಣನಾದ ಗಾಂಧಿ. ಇವು ಗಾಂಧೀಜಿಯ ಬಗ್ಗೆ ಬರುವ ಅನೇಕ ಆಪಾದನೆಗಳು. ಕನ್ನಡಿ ಕೊಳಕಾಗಿದ್ದಾಗ ಬಿಂಬ ಸರಿಯಾಗಿ ಕಾಣುವುದಿಲ್ಲ.
ಕನ್ನಡಿ ಮೇಲೆ ಧೂಳು ಕೂತ್ಕೊಂಡ್ರೆ ಮುಖ ಕಾಣಿಸಲ್ಲ, ಮುಖದ ತಪ್ಪಲ್ಲ, ಕನ್ನಡಿ ಮೇಲೆ ಹೊಲಸಿದೆ. ಇವರಾರೂ ಗಾಂಧಿಯನ್ನು ಅಂತರಂಗದೊಳಗೆ ಇಳಿಸಿಕೊಳ್ಳಲಿಲ್ಲ. ಗಾಂಧಿ ಸತ್ತಾಗ ಹೇಳಿದ ಮಾತು, ನೆಹರು ಹೇಳಿದ್ರಲ್ಲ, ಲೈಟ್ ಹ್ಯಾಸ್ ಗಾನ್ ಔಟ್ ಆಫ್ ಅವರ್ ಹಾರ್ಟ್ಸ್ ಎಂಬುದು ತಪ್ಪು. ಯಾಕೆಂದರೆ ನಾವು ಬೆಳಕನ್ನು ಹೃದಯದಲ್ಲಿ ಹಿಡಿದಿರಲೇ ಇಲ್ಲ. ನಮ್ಮ ಸ್ವಾರ್ಥದ ಕನ್ನಡಿಯಲ್ಲಿ ಅದನ್ನು ಪ್ರತಿಫಲಿಸಿ ಬಿಟ್ಟೆವು. ಅದು ನಮ್ಮಲ್ಲಿ ಯಾವ ಜ್ಯೋತಿಯನ್ನು ಬೆಳಗಲಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಾವು ಮಿರರ್ ಇದ್ದಂಗೆ ಇರಬಾರ್ದು, ಕನ್ನಡಿ ಇದ್ದಂಗೆ ಇರಬಾರ್ದು, ಗಾಜಿನಂಗೆ ಇರಬೇಕು. ಗಾಜು ಬೆಳಕನ್ನು ಒಳಗಡೆ ಕಳಿಸ್ತದೆ, ಕನ್ನಡಿ ಬೆಳಕನ್ನು ಒಳಗೆ ಕಾಣಿಸೋದಿಲ್ಲ, ಪ್ರತಿಫಲಿಸಿಬಿಡುತ್ತೆ. ಕನ್ನಡಿ ಮುಂದೆ ನಾನು ನಿಂತರೆ ನಾನು ಕಾಣಿಸ್ತೇನೆ, ಹೊರಗೋದ್ರೆ ಮತ್ತೊಬ್ಬರು ಬಂದು ಅವ್ರು ಕಾಣಿಸ್ತಾರೆ. ಕನ್ನಡಿ ಒಳಗೆ ಏನು ಇಟ್ಕೊಳ್ಳೋದಿಲ್ಲ, ಬೆಳಕೆ ಒಳಗೆ ಹೋಗೋದಿಲ್ಲ. ನಾವು ಕನ್ನಡಿ ಹೇಗೆ ಆಗ್ಬಿಟ್ಟಿವಿ ಅಂತ. ಆ ಬೆಳಕು ಬಂತಲ್ಲ, ಪ್ರಖರವಾದ ಬೆಳಕನ್ನು ಗಾಂಧಿನ ಪ್ರತಿಫಲಿಸಿ ಕಳಿಸಿಬಿಟ್ಟಿವಿ. ನಾವು ಅಲ್ಲೇ ಉಳ್ಕೊಳ್ಳಿಲ್ಲ. ನಾವು ಆರಾಧಿಸುತ್ತೇವೆಂದು ಹೇಳುವ ಮೂರ್ತಿ ನಮ್ಮ ದೇಗುಲದಲ್ಲಿ ಇಲ್ಲ. ಅದು ಇಲ್ಲ ಎಂದು ಹೇಳುವ ಪ್ರಾಮಾಣಿಕತೆಯೂ ನಮಗಿಲ್ಲ. ಒಳಗಿರುವ ಗಾಂಧಿ ಮೂರ್ತಿ ನಮ್ಮದು ಎಂಬ ಅಹಂಭಾವದಿಂದ ಗಾಂಧೀಜಿಯ ಬಗ್ಗೆ ವಿಚಿತ್ರ ಹಕ್ಕಿರುವಂತೆ ಮಾತನಾಡುತ್ತಾ ನಾವು ಅವಿವೇಕ ಪ್ರದರ್ಶನ ಮಾಡುತ್ತಿದ್ದೇವೆ. ಸ್ವಲ್ಪವಾದರೂ ಆ ಮಹಾತ್ಮನ ಅಂಶಗಳನ್ನು ನಮ್ಮ ಜೀವನದಲ್ಲಿ ಕೆಲಕಾಲವಾದರೂ ಅಳವಡಿಸಲು ಸಾಧ್ಯವಾದರೆ ಅವನ ಮಸುಕಾದ ಚಿತ್ರವಾದರೂ ನಮ್ಮ ಹೃದಯದಲ್ಲಿ ಮೂಡಿತು. ಅದಕ್ಕೆ DS ಕರ್ಕಿಯವರ ಕವನ, ತಿಳಿ ನೀಲದಲ್ಲಿ ತಾ ಲೀನವಾಗಿ ಅವ ಹೋದ ದೂರ ದೂರ, ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ಬೆಳಕು ಬಂದೀತು, ಅದಕ್ಕಾಗಿ ಕಾಯಬೇಕಾಗ್ತದೆ. ಕುವೆಂಪು ಅವರ ಮಾತುಗಳೊಡನೆ ನನ್ನ ಮಾತನ್ನು ಮುಗಿಸ್ತೇನೆ. ಎಂಥ ಅದ್ಭುತ ಮಾತನ್ನು ಕುವೆಂಪು ಅವರು ಗಾಂಧಿ ಜೀವನ ಬಗ್ಗೆ ಹೇಳಿದ್ದಾರೆ ಅಂದರೆ, ಲೋಕಲೋಚನದ ಅಂತರಾಳದ ಆರಾಮದಲ್ಲಿ ವಿಶ್ವಕಂಪನಕಾರಿಯಾದ ಧರ್ಮದ ಬಲಂ, ಮೂರ್ತಿಗಳೇ ಮಾಡಿದ ಈತನು ಮಹಾತ್ಮನೇ ವಲಂ, ಬಾಳ ಪಾವನವಾದುದು ಈತನಿಂ ಭೂಮಿಯಲ್ಲಿ ಅಂತ. ಬಾಳು ಪಾವನವಾದುದು ಈತನಿಂ ಭೂಮಿಯಲ್ಲಿ. ಗಾಂಧೀಜಿಗೆ ಭಾಷ್ಪಾಂಜಲಿ ಅಂತ ಬರೆದಂಥ ಕವನದಲ್ಲಿ ಕುವೆಂಪು ಬರೆದಿದ್ದಾರೆ. ಅವರ ಬಾಳನ್ನು ಅರಿತು ನಮ್ಮ ಮನಸ್ಸು ವಿಸ್ತಾರವಾಗಲಿ. ನಾನು ಭಾಷಣ ಶುರು ಮಾಡಿದ ಮೊದಲೇ ದಿವಸ ಹೇಳಿದ್ದೆ, ಒಬ್ಬ ಮನುಷ್ಯ ಮಹಾತ್ಮನಾಗುವಂಥ ಒಂದು ಪ್ರಯಾಣ ಇದು. ಪ್ರಯಾಣದ ಘಟ್ಟದಲ್ಲಿ 100 ತಪ್ಪಿದೆ, 100 ಚೆನ್ನಾಗಿದೆ. ನಮ್ಮ ದೃಷ್ಟಿ ಒಳ್ಳೆಯದನ್ನು ಹಿಡಿದುಕೊಳ್ಳುವ ಆಗಬೇಕು, ಒಳ್ಳೆಯದನ್ನು ಕಂಡುಕೊಳ್ಳೋಗಾಗಬೇಕು. ತಪ್ಪಿದ್ರೆ ಆಗಲಿ, ತೊಂದರೆ ಇಲ್ಲ, ನಾನು ಜಡ್ಜ್ ಆಗೋ ಕಾರಣ ಇಲ್ಲ. ಒಳ್ಳೆಯದನ್ನು ಹಿಡ್ಕೊಳ್ಳುವಂಥ ಮ್ಯಾಗ್ನೆಟ್ ಆದರೆ ಸಾಕು. ನಾನು ಆ ಜೀವನದಲ್ಲಿ 4 ಒಳ್ಳೆಯ ಅಂಶಗಳು ನನ್ನ ಜೀವನಕ್ಕೆ ಪರಿಷ್ಕಾರ ಮಾಡ್ತಿದ್ರೆ ಅದನ್ನು ಹಿಡ್ಕೊಳ್ಳೋಣ. ಅವರು ತಪ್ಪು ಮಾಡಿದ್ರು ಅಂತ ನಾನು ತಕ್ಕಡಿ ಹಿಡ್ಕೊಂಡು ಕೂತ್ಕೊಳ್ಳೋ ಕಾರಣ ಇಲ್ಲ. ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವನೆನೆ ಬಾರೆನೆಂಬುದನ್ನು ಬಡು ಹರುಷಕದೆ ದಾರಿಯಲು ಮಂಕುತಿಮ್ಮ. ನಮಸ್ಕಾರ.